ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಃ. ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವ ಪ್ರದರ್ಶ ಸುದೃಶನ್ನೋ ಜಯ ಜಯ ಭವತಿ ಯದನುಭಾವಾತ್ ಏಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿಸಮಪ್ರಭ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಸ್ಯ ವಾಕ್ಕಾಮಧೇನುರ್ನ ಕಾಮಿತಾರ್ಥಾನ್ ಪ್ರಯಚ್ಛತಿ. ಸೇವೇಕಂ ಜಯಯೋಗೀಂದ್ರಂ ಕಾಮವಾನಚ್ಚಿರಂ ಸದಾ. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ. ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಜ್ಞಾನವೈರಾಗ್ಯಭಕ್ತ್ಯಾದಿಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರುನ್ ನಮ. ವ್ಯಾಸರಾಜೇಂದುಮಾಸಾಶೆ ಚಂದ್ರಿಕಾ ಯಸ್ಯ ಸಮ್ಮತ. ದುರ್ವಾದಿಚೋರಾದ್ವಿದ್ರಾವ್ಯರಕ್ಷಿತಂ ಭುವನತ್ರಯಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಃ. ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂಬೋಜಮಾನವೇ ಕಾಮಧೇನವೇ. ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಪ್ರಣಮತ್ಕಾಮಧೇನುಂ ಚ ಭಜಸ್ಸುರತರೂಪಮಂ. ಶ್ರೀಭಾವಭೋಗಕೃತ್ಪಾದಚಿಂತಾಮಣಿमुपास्महे. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ. ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾತೌ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್. ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಖಿಲ ಸನ್ನಂದನಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವತ್ತು ಶ್ರೋತॄಣಾಂ. ನಿಖಿಲ ಕಲಿತ ಕಲ್ಮಷಾಪನೋದನಪಟುತರೆ ಧರ್ಮಾರ್ಥ ಪುರುಷಾರ್ಥ ಸಾಧನೀಭೂತೆ. ಪರತರ ತತ್ವವಿನಿರ್ಣಯಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಅತ್ಯಂತ ಪವಿತ್ರವಾದ ಪುರುಷೋತ್ತಮ ಮಾಸ ಎಂದು ಕರೆಸಿಕೊಂಡಿರುವ ಅಧಿಕ ಮಾಸದ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೇವೆ. ಹೋದ ವರ್ಷ ಮಹಾಕುಂಭವಂತು, ಈ ವರ್ಷ ಅಧಿಕ ಮಾಸ ಬಂತು. ಸಾಧನೆಯನ್ನು ಮಾಡಲಿಕ್ಕೆ ಪ್ರತಿ 3 ವರ್ಷಗಳಿಗೊಮ್ಮೆ ಅದ್ಭುತವಾದ ಸಾಧನೆಯನ್ನು ಮಾಡಿಕೊಳ್ಳಿರ್ತಕ್ಕಂತಹ ಪರ್ವಕಾಲ ಈ ಅಧಿಕ ಮಾಸ. ಅನೇಕ ಮಾಸಗಳಲ್ಲಿ ಮಾಡುವ ಕರ್ಮಗಳಿಗಿಂತಲೂ ಕೂಡ ಅಧಿಕವಾಗಿರ್ತಕ್ಕಂತಹ ಪುಣ್ಯವನ್ನು ಕೊಡ್ತಾ ಇದೆ.
ಕೇವಲ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡುವ ಕಾರ್ಯಕ್ರಮಗಳೇ. ಅದಕ್ಕೆ ನೋಡ್ರಿ, ಈ ಮಾಸದಲ್ಲಿ ಮದುವೆ ಇಲ್ಲ, ಮುಂಚೆ ಇಲ್ಲ, ಗೃಹ ಪ್ರವೇಶ ಇದೆ, ಯಾವ ಕಾರ್ಯಕ್ರಮಗಳು ಇಲ್ಲ. ಹೋದವರಿಗೆ ಶ್ರಾದ್ದ ಕೂಡ ಇರೋದಿಲ್ಲ. ಕಾಲ ಶ್ರಾದ್ದ ಸಂಕಲ್ಪವಾದ ಮುಂದೆ ಯಜಮಾನದಲ್ಲೇ ಮಾಡ್ಕೊಳ್ಬೇಕು. ಕೇವಲ ಪರಮಾತ್ಮನ ಆರಾಧನೆಯನ್ನು ಮಾಡಿ ದಾನಾದಿಗಳಿಂದ ವಿಶೇಷವಾಗಿ ಆ ಭಗವತ್ ಪ್ರೀತಿಯನ್ನ, ಬ್ರಾಹ್ಮಣರ ಆಶೀರ್ವಾದವನ್ನ ಪಡೆಯುವ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಕಾಲವಾಗಿದೆ. ಈ ಎಲ್ಲ ಕರ್ಮ ಏನ್ ಮಾಡ್ತಾ ಇದ್ದೇವೆ, ಈ ಕರ್ಮ ಅವಶ್ಯ, ಆದರೆ ಕರ್ಮವೇ ಪ್ರಧಾನವಲ್ಲ. ಈ ಕರ್ಮ ಅದು ಮುಂದೆ ಪರ್ಯವಸಾನ ಆಗುವುದು ಜ್ಞಾನದಿಂದ. ಅದಕ್ಕೆ ಮಹಿಮೆ ಬರೋದು, ಅದಕ್ಕೆ ಸಾಫಲ್ಯ ಬರೋದು ಜ್ಞಾನವನ್ನು ಪಡೆದುಕೊಂಡ. ಇಷ್ಟೆಲ್ಲ ಕರ್ಮ ಮಾಡ್ತಾ ಇದ್ದೀರಿ, ಯಾಕೆ ಮಾಡ್ತಾ ಇದ್ದೀರಿ, ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ, ಅದು ತಿಳಿಯೋದೇ ಜ್ಞಾನದಿಂದ. ಹಾಗಾಗಿ ಕೇವಲ ದಾನ, ಧರ್ಮ, ಭಜನೆ, ಆಚರಣೆ, ಸ್ನಾನ ಇವೆಲ್ಲವೂ ಒಂದು ತೂಕ. ಆದರೆ ಆ ಭಗವತ್ ವಿಷಯವಾಗಿರ್ತಕ್ಕಂತಹ ಸಚ್ಚಿಂತನೆಯಿಂದ ಸತ್ಕಾಲಕ್ಷೇಪ ಆಗಬೇಕು ಅನ್ನೋ ಉದ್ದೇಶದಿಂದ ಏನೋ ಅಧಿಕ ಮಾಸದಲ್ಲಿ 3 ದಿವಸ 5 ದಿವಸ ಬಂದಾರಲ್ಲ, ಖಂಡವಾಗಿ 1 ತಿಂಗಳ ಕಾಲ ಏಕಪ್ರಕಾರವಾಗಿ ಜ್ಞಾನ ಕಾರ್ಯವನ್ನು ಮಾಡ್ತಾ ಇದೆ ಅಂದರೆ ತುಂಬ ಸಂತೋಷ ಆಯಿತು. ದೊಡ್ಡ ದೊಡ್ಡ ಸಂಸ್ಥೆಗಳು, ಮಠಮಾನ್ಯಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಮಾಡ್ತಾ ಇರೋದು ಅತ್ಯಂತ ಔಚಿತ್ಯಪೂರ್ಣ, ಅತ್ಯಂತ ಸ್ತುತ್ಯಾರ್ಹವಾಗಿರ್ತಕ್ಕಂಥ ಕಾರ್ಯ. ಇದು ತುಂಬ ಬೇಕಾಗಿರ್ತಕ್ಕಂಥದ್ದು. ಅಂತಹ ಕಾರ್ಯವನ್ನ ಇಲ್ಲಿ ವಿಶೇಷವಾಗಿ ಯಾಜ್ಞವಲ್ಕ್ಯ ಸೇವಾ ಸಮಿತಿಯವರು ಇಲ್ಲಿ ಮಾಡ್ತಾ ಇದ್ದಾರೆ. ಅನೇಕ ವಿಷಯಗಳು, ಒಂದಲ್ಲ ಇದರಲ್ಲಿ ಕೇವಲ ಅಧಿಕ ಮಾಸ ಮಹತ್ವ ಒಂದೇ ಅಲ್ಲ, ಅನೇಕ ವಿಷಯಗಳನ್ನ ಇಲ್ಲಿ ಶ್ರೋತೃಗಳಿಗೆ ಗುಣಪಡಿಸ್ತಾ ಇದ್ದಾರೆ. 33 ಅಪೂಪ ದಾನ ಯಾರು ಆಚಾರ ತಗೊಂಡಾರೋ ಗೊತ್ತಿಲ್ಲ, ಆದರೆ 30 ದಿವಸದಲ್ಲಿ ಹೊಸ 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 ಅಪೂಪ ನಿತ್ಯ ಬರ್ತಾ ಇದೆ. ಹೊಸ ಹೊಸ ಭಗವದ್ ವಿಷಯಕವಾಗಿರ್ತಕ್ಕಂಥ ಅಪೂಪಗಳನ್ನು ಕೊಳ್ಳಿಕ್ಕೋಸ್ಕರ ಈ ವೇದಿಕೆಯನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ತುಂಬ ಸಂತೋಷವಾಯಿತು. ಅದರಲ್ಲಿ ಇಂತಹ 30 ದಿವಸಗಳ ಜ್ಞಾನದ ಸಮ್ಮೇಳನದಲ್ಲಿ ನಮ್ಮದು ಒಂದು ಅಪೂಪವನ್ನು ನಿಮ್ಮೆಲ್ಲರಿಗೂ ದಾನವನ್ನು ಕೊಡಬೇಕು ಅಂತ ಹೇಳಿ ನಾವು ಕೂಡ ಉಪಕ್ರಮಿಸ್ತಾ ಇದ್ದೇವೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಕಾಲದಲ್ಲಿ ನಮಗಿರುವ ಅಲ್ಪವಾಗಿರ್ತಕ್ಕಂತಹ ಸಮಯದಲ್ಲಿ ಎಲ್ಲ ಕಾಲದಲ್ಲಿ ಇಷ್ಟೆಲ್ಲ ಪುರಾಣ ಕೇಳಿದರು, ಎಷ್ಟು ಬಾರಿ ಕೇಳಿದರು, ಒಂದು ಸಂದೇಹ ಯಾವಾಗಲೂ ಎಲ್ಲರಲ್ಲೂ ಕೂಡ ಇದೆ. ಮಹಾಭಾರತ ಯುದ್ಧ ಆಯಿತು, ಪಾಂಡವರಿಗೆ ರಾಜ್ಯ ಸಿಕ್ತು, ಆದರೆ ಈ ಯುದ್ಧ ಧರ್ಮವೋ ಅಧರ್ಮವೋ? ಇಲ್ಲಿಯವರೆಗೂ 5000 ವರ್ಷ ಆಯಿತು, ಹತ್ರ ಈ ಮಹಾಭಾರತ ಯುದ್ಧ ನಡೆದು ಇಲ್ಲಿಯವರೆಗೂ ಕೂಡ ಸಂಶಯ ಅಂತ ಅನ್ನೋದು ಪೂರ್ಣವಾಗಿ ಪರಿಹಾರ ಆಗಿಲ್ಲ. ಯಾಕಾಗಿಲ್ಲ? ನೋಡೋರು ಏಕದೃಷ್ಟಿನ ನೋಡ್ಬಿಟ್ಟು ಮೇಲ್ನೋಟಕ್ಕೆ ಏನು ಕಾಣ್ತದೋ ಅದನ್ನೇ ನೋಡಿದ್ದು ಹೊರತಾಗಿ ಒಳಗಡೆ ಏನಿದೆ ಅಂತ ಹೇಳಿ ಹಾಸ್ಮುಖಾಗಿ ನೋಡಲಿಲ್ಲ. ಯಾಕೆ? ನಮ್ಮ ಮೇಲೆ ಆಕ್ಷೇಪ ಮಾಡಲಿಕ್ಕೆ ಒಂದೇನಾದ್ರೂ ಸಂಗತಿ ಬೇಕಲ್ಲ. ಅದಕ್ಕೆ ಅವರು ತಮಗೆ ಏನು ಕಾಣ್ತೋ, ಏನು ಪ್ರತ್ಯಕ್ಷವಾಗಿ ಗೋಚರವಾಯಿತೋ ಅದೇ ದೋಷಗಳನ್ನೇ ಹಿಡಿದುಕೊಂಡು ಆರೋಪಣೆಯನ್ನು ಮಾಡುತ್ತಾರೆ. ಏನ್ರಿ ಪಾಂಡವರು ಅಂತೀರಿ, ಧರ್ಮಸ್ಥಾಪನೆ ಮಾಡಲಿಕ್ಕೆ ಅವತಾರ ಮಾಡಿದವ ಕೃಷ್ಣ ಅಂತೀರಿ, ಇಂಥ ಪಾಂಡವರೇ ಧರ್ಮಮೂರ್ತಿಗಳೇ, ಧರ್ಮಸ್ಥಾಪನೆ ಮಾಡಲು ಅವತಾರವನ್ನು ಮಾಡಿರ್ತಕ್ಕಂಥ ಕೆಟ್ಟ ಪರಮಾತ್ಮನೆ. ಯಾಕೆ ಅವನು ಅವತಾರ ಮಾಡಿದ್ದೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಎಲ್ಲಿ ಧರ್ಮಕ್ಕೆ ತೊಡಕುಗಳು ಉಂಟಾಗತ್ತೆ ಅದನ್ನು ಪರಿಹಾರವನ್ನು ಮಾಡಲಿಕ್ಕೆ ಅಂತ ಹೇಳಿ ಬಂದವ ಅವನೇ ಅಧರ್ಮವನ್ನು ಮಾಡಿಬಿಟ್ರೆ, ಅವನೇ ಅಧರ್ಮವನ್ನು ಮಾಡಿಸಿಬಿಟ್ನಲ್ಲ ಅಂತ ಹೇಳಿ ಆ ಮಹಾಭಾರತದ ಯುದ್ಧದ ಚಿತ್ರಣವನ್ನು ನೋಡಿದಾಗ ನಮಗೆ ಸಂಶಯ ಪ್ರಾಯ ಎಲ್ಲರಿಗೂ ಬಂದಿರಲಿಕ್ಕೆ ಸಾಕು. ಬಂದಿಲ್ಲ ಅಂದರೆ ಅತ್ಯಂತ ಉತ್ತಮ ಪಕ್ಷ. ಬಂದಿದ್ರೆ ಒಂದು ಸರಿ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಆ ಸಂಶಯ ಅಂತ ಅನ್ನೋದು ಇರೋದಿಲ್ಲ. ಆ ಒಂದು ನಿಮಿತ್ತದಿಂದ ವಿಶೇಷವಾಗಿ ಈ ಒಂದು ವಿಚಾರವನ್ನು, ಮಹಾಭಾರತ ಯುದ್ಧ ಇದು ಧರ್ಮವೋ ಅಧರ್ಮವೋ ಅನ್ನೋ ವಿಷಯದ ಮೇಲೆ ಈ 1-1.5 ಗಂಟೆಗಳ ಕಾಲ ಯಥಾಮತಿಯಾಗಿ ಅದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಇಲ್ಲಿ 3 ಶಬ್ದ ಇದೆ. ಒಂದು ಮಹಾಭಾರತ, ಮತ್ತೊಂದು ಯುದ್ಧ, ಮತ್ತೊಂದು ಧರ್ಮ. ಮಹಾಭಾರತ ಯುದ್ಧ ಧರ್ಮವೋ ತಿಳಿಯೋದು ಆಮೇಲೆ. ಮೊದಲು ಈ 3 ಶಬ್ದವನ್ನು ನಾವು ತಿಳಿಯಬೇಕು. ಮಹಾಭಾರತ ಅಂದರೆ ತಿಳ್ಕೊಳ್ಬೇಕು, ಧರ್ಮ ಅಧರ್ಮ ಅಂದರೆ ಅದರ ಡೆಫಿನೇಷನ್ ತಿಳ್ಕೊಳ್ಬೇಕು. ಅದಾದ ಮೇಲೆ ಯುದ್ಧ ಅಂದರೆ ಏನಂಬುದು ಗೊತ್ತಾಗುತ್ತೆ. ಈ 3 ತಿಳ್ಕೊಂಡ ಮೇಲೆ
ಯಾವುದು ಸರಿ ಯಾವುದಪ್ಪ ಇದನ್ನು ನಿರ್ಣಯ ಮಾಡಿ ಬರ್ತದೆ. ನೋಡ್ರಿ, ಸಾಮಾನ್ಯವಾಗಿರ್ತಕ್ಕಂತಹ ಗ್ರಂಥ ಅಲ್ಲ ಮಹಾಭಾರತ ಗ್ರಂಥ. ಸಾಕ್ಷಾತ್ ವೇದವ್ಯಾಸ ರೂಪಿಯಾಗಿರ್ತಕ್ಕಂತಹ ಭಗವಂತ 1,00,000 ಶ್ಲೋಕದಿಂದ ನಿರ್ಮಾಣವನ್ನು ಮಾಡಿಕೊಟ್ಟಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ಮೇರುಕೃತಿ ಗೋಹ್ಯನ್ಯ ಪುಂಡರೀಕಾಕ್ಷ ಮಹಾಭಾರತ ಕೃದ್ಭುಲೇ ಹೇಳ್ತಾರೆ. ಪರಮಾತ್ಮನನ್ನು ಬಿಟ್ಟರೆ ಇಂಥ ಅಗಾಧವಾದ ಇಂಥ ಅರ್ಥವಾಹುಳ್ಯವುಳ್ಳ ಇಂಥ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಯಾರಿಗೂ ಶಕ್ಯವಿಲ್ಲ. ಯಾಕೆ ಈ ಮಾತನ್ನು ಶ್ರೀಮದಾಚಾರ್ಯರಲ್ಲಿ ಅಂದರೆ, ಅನೇಕರು ವೇದವ್ಯಾಸ ದೇವರನ್ನ ಕೇವಲ ಋಷಿಗಳು ಅಂತ ಹೇಳಿ ಗಣನೆಯಲ್ಲಿ ತೆಗೆದುಕೊಳ್ತಕ್ಕಂಥವರು ಇದ್ದಾರೆ. ವೇದವ್ಯಾಸ ದೇವರು ಸಾಮಾನ್ಯ ಋಷಿಗಳಲ್ಲ, ಸಾಕ್ಷಾತ್ ಭಗವಂತ. ಅದನ್ನು ಹೇಗೆ ತಿಳಿಬೇಕು ಅಂದರೆ, ಅವರು ಬರೆದಿರ್ತಕ್ಕಂತಹ ಗ್ರಂಥದಿಂದಲೇ ತಿಳಿಯಬಹುದು. ಇಂಥ ಅಗಾಧವಾದ ವಿಸ್ತಾರವಾಗಿರ್ತಕ್ಕಂತಹ ಗ್ರಂಥವನ್ನು ಯಾರಿಂದಲೂ ಕೂಡ ರಚನೆ ಮಾಡಲಿಕ್ಕೆ ಶಕ್ಯವಿಲ್ಲ. ಅಂಥ ಗ್ರಂಥ ಮಹಾಭಾರತ ಗ್ರಂಥ. ಇಷ್ಟೆಲ್ಲ ಗ್ರಂಥ ಇದ್ರೂ ಮಹಾಭಾರತಕ್ಕೆ ಏನು ಹಿರಿಮೆ, ಅದಕ್ಕೆ ಒಂದು ಪ್ರತ್ಯೇಕತೆ ಏನು ಅಂತ ಹೇಳ್ತಾರೆ. ಮಹತ್ವಾತ್ ಭಾರತತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಆ ಮಹಾಭಾರತಕ್ಕೆ ಈ ಪ್ರಾಮುಖ್ಯತೆ ಬರಲಿಕ್ಕೆ ಕಾರಣವೇನು? ಒಂದು ಬೇಟ್ ಇಷ್ಟು ಬಾಹುಳ್ಯವಾಗಿರ್ತಕ್ಕಂತಹ 1,00,000 ಶ್ಲೋಕಾತ್ಮಕವಾಗಿರ್ತಕ್ಕಂತಹ ವಿಸ್ತಾರವಾದ ಗ್ರಂಥ, ಆದ್ದರಿಂದಲೂ ಕೂಡ ಅದಕ್ಕೆ ಮಹತ್ವ ಬಂತು. ಅಷ್ಟೇ ಅಲ್ಲ, ಇಂಥ ಗ್ರಂಥದ ಹೆಸರನ್ನು ಹೇಳೋದ್ರಿಂದ, ಅದನ್ನು ತಿಳಿಯೋದ್ರಿಂದ ಏನಾಗುತ್ತೆ? ಸರ್ವಪಾಪೈ ಪ್ರಮುಚ್ಯತೆ, ನಮ್ಮ ಎಲ್ಲ ಪಾಪಗಳ ರಾಶಿಗಳು ಕೂಡ ನಾಶವಾಗಿ ಹೋಗುತ್ತೆ. ಅಂಥ ವಿಧವಾಗಿರ್ತಕ್ಕಂತಹ ಗ್ರಂಥ ಅದು ಮಹಾಭಾರತ ಅಂತ ಹೇಳ್ತಾರೆ. ಹಾಗಾಗಿ ಆ ಮಹಾಭಾರತ ವೇದವ್ಯಾಸದೇ ಮಹಾಭಾರತದಲ್ಲಿ ಇರದೇ ಇರತಕ್ಕಂತಹ ವಿಷಯವೇ ಇದೆ. ಎಲ್ಲ ಜಗತ್ತಿನ ಎಲ್ಲ ವಿಷಯಗಳು ಕೂಡ ಮಹಾಭಾರತದಲ್ಲಿ ಅಡಕವಾಗಿದೆ. ಮಹಾಭಾರತದಲ್ಲಿ ಇಲ್ಲದ್ದು ಬೇರೆ ಎಲ್ಲ ಹುಡುಕಿದ್ರೂ ಸಿಗೋದಿಲ್ಲ. ಇದು ಈ ಮಹಾಭಾರತ ಗ್ರಂಥದ ವೈಶಿಷ್ಟ್ಯ. ಇಂಥ ಮೇರುಕೃತಿ ಮಹಾಭಾರತ. ಇನ್ನು ಧರ್ಮ ಅಂದರೆ ಏನು? ನಾವೇನ್ಕೊಂಡ್ವಿ, ಪ್ರಾಕೃತವಾಗಿರ್ತಕ್ಕಂಥ ನಾವು ಆಡುವ ದಿನನಿತ್ಯದ ಭಾಷೆಯಲ್ಲಿ ರಿಲಿಜನ್ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಶಬ್ದ. ನೀವ್ಯಾರು? ನಾವು ಹಿಂದೂಗಳು. ಧರ್ಮ ಇಷ್ಟಕ್ಕೆ ಮಾತ್ರ ಧರ್ಮವನ್ನು ಸೀಮಿತ ಮಾಡಿಬಿಟ್ಟಿದ್ದೇವೆ. ಅಲ್ಲ, ಧರ್ಮ ಅಂದರೆ ಏನು? ಧಾರಣಾ ಧರ್ಮ ಇತ್ಯಾಹು ಅಂತ ಹೇಳ್ತಾರೆ ಅಲ್ವಾ? ಯಾವುದು ಧಾರಣೆಯನ್ನ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳದ್ದೋ ಅದು ಧರ್ಮ ಅಂತ ಹೇಳಿ ಕರೆಸಿಕೊಡ್ತಾ ಇದ್ದಾರೆ ಅಲ್ವಾ? ಯಾವುದೇ ಕಾಲಕ್ಕೂ ಯಾವ ಸಂದರ್ಭದಲ್ಲಿಯೂ ಬದಲಾಗದೇ ಇರತಕ್ಕಂಥದ್ದು ಧರ್ಮ. ಈಗಿನವರು ಒಂದು 5 kg ಅಕ್ಕಿ ಕೊಡ್ತಾರೆ ಅಂದ್ರೆ ಧರ್ಮ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅದು ಧರ್ಮ ಅಲ್ಲ ರೀ. ಧರ್ಮ ಯಾವುದು? ಅನಾದಿ ಕಾಲದಿಂದ ಅನಂತ ಕಾಲವರೆಗೆ ಏಕಪ್ರಕಾರವಾಗಿ ಅವ್ಯಾಹತವಾಗಿ ನಿರಂತರವಾಗಿ ನಡೀತಾ ಇರೋದೇನಿದೆಯಲ್ಲ, ಅದಕ್ಕೆ ಧರ್ಮ ಅಂತ ಕರೀತಾರೆ. ಅದಕ್ಕೆ ಅದರ ವ್ಯಾಲ್ಯೂ ಎಷ್ಟು? ಎಟರ್ನಲ್. ಕೈಗೆ ಎಟುಕದೇ ಇರತಕ್ಕಂತಹ ಮಹತ್ವ ಆ ಧರ್ಮಕ್ಕೆ ಇದೆ ಇಲ್ವಾ? ನಮ್ಮ ಧರ್ಮ ಎಂತ? ಅದು ಸನಾತನ. ಅನಾದಿ ಕಾಲದಿಂದ ಅದಕ್ಕೆ ನಾಶವೇ. ಯಾರ್ಯಾರೋ ಹೇಳಿದರು ಸನಾತನ ಧರ್ಮವನ್ನು ನಾಶ ಮಾಡಬೇಕು. ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಹೇಳೋ ಕಾಲ ಬಂದಿದ್ದೀರಿ. ಎಂಥೆಂಥವರು ಸನಾತನ ಧರ್ಮವನ್ನು ನಾಶವನ್ನು ಮಾಡಬೇಕು ಅಂತೇಳಿ ಹೇಳಿ ಬಂದವರೆಲ್ಲ ನಾಶವಾಗಿ ಹೋದರೆ ಹೊರತಾಗಿ ಸನಾತನ ಧರ್ಮ ನಾಶವಾಗಲಿಲ್ಲ. ಇದು ಆ ಧರ್ಮದ ಮಹಿಮೆ. ಯಾಕೆ ಈ ಧರ್ಮಕ್ಕೋಸ್ಕರ ಈ ಧರ್ಮ ನಿಂತಿರೋದು ಏನೋ ಒಂದು ಯಾವುದೋ ಒಂದು ಕಟ್ಟುಪಾಡುಗಳಿಂದ ಅಲ್ಲ, ಅದು ಆಚರಣೆಯಿಂದ. ಅದನ್ನು ಮಾಡಿಕೊಂಡು ಎಷ್ಟೇ ಕಷ್ಟ ಬಂದರೂ ಚಾಚೂ ತಪ್ಪದೆ ತಮ್ಮ ಪ್ರಾಣ ಹೋದರೂ ಧರ್ಮವನ್ನೇ ಬಿಡದೆ ಆಚರಣೆ ಮಾಡಿಕೊಂಡು ಬಂದದ್ದರಿಂದ ಧರ್ಮ ಇಷ್ಟು ವರ್ಷವಾದರೂ ಎಷ್ಟೆಲ್ಲ ಇನ್ವೇಷನ್ ಆದರೂ ಎಷ್ಟೆಲ್ಲ ಧರ್ಮವನ್ನು ನಾಶ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟರು ಧರ್ಮ ನಾಶವಾಗದೆ ಉಳಿದತಕ್ಕಂಥ ಏಕಮೇವ ಧರ್ಮ ಅಂದರೆ ಅದು ಸನಾತನ ಧರ್ಮ. ಇದು ಧರ್ಮದ ವ್ಯಾಖ್ಯಾನ. ಹಾಗಾಗಿ ನೋಡಿ, ಒಂದು ನಾವು ಆಚರಣೆಯಿಂದ ಧರ್ಮವನ್ನು ಆಚರಣೆ ಮಾಡೋದ್ರಿಂದ ನಾವು ಬದುಕ್ತೇವೆ, ಧರ್ಮವನ್ನು ಆಚರಣೆಯನ್ನು ಮಾಡೋದ್ರಿಂದ ನಾವು ಬೆಳಿತೇವೆ, ಅದು ಧರ್ಮ. ನೋಡಿ, ಧರ್ಮದ ಕೆಲಸ ಏನು ಗೊತ್ತಾ? ಏನೋ ಆ ಧರ್ಮದಲ್ಲಿ ಹುಟ್ಟಿದ್ದೇವೆ, ಧರ್ಮಕ್ಕೆ ಹೆಸರು ಅಲ್ಲ. ಆ ಧರ್ಮವನ್ನು ಆಚರಣೆ ಮಾಡೋದ್ರಿಂದ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ, ನಮ್ಮನ್ನು ಬದುಕಿಸುತ್ತೆ. ಅಷ್ಟೇ ಅಲ್ಲ, ಆ ಧರ್ಮವನ್ನು ಆಚರಣೆ ಮಾಡೋದ್ರಿಂದ ನಾವು ಬೆಳಿತೀವಿ, ನಮ್ಮ ಪ್ರಗತಿ ಆಗುತ್ತೆ. ಹಾಗಾದರೆ ಧರ್ಮದ ಆಚರಣೆ ಏನೋ ನಮ್ಮವ್ರು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ನಾವು ಮಾಡಬೇಕು ಅಂತ ಹೇಳಿ ಹೋಗೋದಲ್ಲ. ಆ ಧರ್ಮದ ಆಚರಣೆ ಹಿನ್ನೆಲೆ ಇದು.
ಒಂದು ನಾವು ಬದುಕ್ತೇವೆ, ಒಂದು ನಾವು ಬೆಳಿತೇವೆ, ಒಂದು ನಮ್ಮ ರಕ್ಷಣೆ, ಒಂದು ನಮ್ಮ ಪ್ರಗತಿ. ಇದು ಧರ್ಮದ ಉದ್ದೇಶವೇ ಹೊರತು ನಮ್ಮಿಂದ ಧರ್ಮ ಅಲ್ಲ. ಧರ್ಮದಿಂದ ನಾವು ಇದು ತಿಳ್ಕೊಳ್ಬೇಕು. ನಾವೆಲ್ಲ ಹಬ್ಬ ಹುಣ್ಣಿಮೆ ಮತ್ತೊಂದು ಕಾರ್ಯಕ್ರಮ ಮಾಡೋ ಸ್ಟೇಟಸ್ ಹೇಳ್ಕೊಂಡ್ಬಿಡ್ತೀವಿ. ಯಾಕೆ ನಾವು ಮಾಡ್ಕೊಂಡಿವಿ? ಏನು ತಪ್ಪಿಲ್ಲ, ಹಾಕ್ಕೊಡ್ರಿ. ಅದು ನೋಡಿ ಆದರೂ ಸ್ಟೇಟಸ್ಗೆ ಹಾಕ್ಲಕ್ಕಾದ್ರೂ ಧರ್ಮಾಚರಣೆ ಮಾಡ್ತಾ ಇದ್ದಾರೆ, ಸಂತೋಷಪಟ್ಟು. ಎಷ್ಟೆಲ್ಲ ಬಿಟ್ಟು ಹೋಗ್ಬಿಟ್ಟಿತ್ತಲ್ಲ, ಮೊಬೈಲಲ್ಲಿ ಸ್ಟೇಟಸ್ ಹಾಕ್ಕೊಳ್ಬೇಕು ಅನ್ನೋ ಕಾರಿಂದ ಧರ್ಮಾಚರಣೆ ಮಾಡ್ತಾ ಇದ್ದಾರೆ. ಇರಲಿ, ಆದ್ರೆ ಏನು ನಮ್ಮಿಂದ ಧರ್ಮ ಅಲ್ಲ, ಧರ್ಮದಿಂದ ನಾವಿದ್ದೇವೆ ಅಂತ ಹೇಳಬೇಕು. ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಧರ್ಮೋ ರಕ್ಷತೆ ರಕ್ಷಿತಃ. ಆ ಧರ್ಮವನ್ನ ಚೆನ್ನಾಗಿ ನಾವು ಗಟ್ಟಿಯಾಗಿ ಹಿಡಿದಂತರ ಪ್ರಭಾವ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಇದು ಆ ಧರ್ಮದ ವ್ಯಾಖ್ಯಾನ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಇನ್ನು ಮಹಾಭಾರತದ ಅರ್ಥ ತಿಳಿದದ್ದಾಯ್ತು, ಧರ್ಮದ ಅರ್ಥ ತಿಳಿದದ್ದಾಯ್ತು. ಇನ್ನು ಯುದ್ಧ ಅಂದ್ರೆ ಏನು? ಯುದ್ಧ ಯಾಕೆ ಆಡ್ತೀವಿ? ಅಯ್ಯೋ, ಎಲ್ಲಾರ ಮನೆಗೂ ಯುದ್ಧ ಇರ್ತದೆ ಅಂತ. ಸಣ್ಣ ಒಂದು ರಿಮೋಟ್ ಇಂದ ಹಿಡಿದು ಒಂದು ಕಾಫಿವರೆಗೆ ಯುದ್ಧ, ಸಣ್ಣ ಸಣ್ಣ ಯುದ್ಧ ನಡೀತಾ ಇರ್ತವೆ. ಇದೆಲ್ಲ ಲೆಕ್ಕ ಅಲ್ಲ. ಮತ್ತೆ ಏನು ಯುದ್ಧ ಅಂದ್ರೆ ಏನು ನೋಡಿ? ಯುದ್ಧ ಆಗೋದು ಯಾವಾಗ ಗೊತ್ತ? ಯಾವಾಗ ಸಂಘರ್ಷ ಆಗತ್ತೆ, ಒಬ್ಬರಿಗೆ ಒಂದು ವಿಷಯದಲ್ಲಿ, ಒಂದು ವಿಚಾರದಲ್ಲಿ ಸಂಘರ್ಷವಾದಾಗ ಅದು ಯುದ್ಧ ಅಂತ ಹೇಳಿ ಕಲಿಸಿಕೊಡ್ತು. ಇನ್ನು ಬ್ಯಾಟಲ್, ವಾರ್ ಏನ್ ಬೇಕಾದ್ರೂ ಕರೀಬಹುದು. ಆದರೆ ಈ ಯುದ್ಧ ಧರ್ಮಕ್ಕೆ ಆದಾಗ ಮಾತ್ರ ಧರ್ಮ ಯುದ್ಧ ಅಂತ ಕಲಿಸ್ಕೊಡ್ತು. ಆಯ್ತಾ? ಸಂಘರ್ಷವಾದ ಆದಾಗ ಆಗೋದು ಯುದ್ಧ. ಆ ಸಂಘರ್ಷ ನಮ್ಮ ಧರ್ಮದ ಉಳಿವಿಗಾಗಿ, ನಮ್ಮ ಧರ್ಮವನ್ನು ಉಳಿಸಿಕೊಳ್ಳೋದಕ್ಕಾಗಿ, ನಮ್ಮತನವನ್ನು ಉಳಿಸಿಕೊಳ್ಳೋದಕ್ಕಾಗಿ ಆದರೆ ಅದು ಧರ್ಮ ಯುದ್ಧ ಅಂತ ಕಲಿಸ್ಕೊಳ್ತದೆ. ನೋಡ್ರಿ, ಈಗೆಲ್ಲ ಎಲೆಕ್ಷನ್ ನಡೀತದೆ. ಅಲ್ಲಿ ಎಲೆಕ್ಷನ್ ನಡೆಯೋದಕ್ಕೆ ಅಧಿಕಾರಕ್ಕೋಸ್ಕರ, ಪವರಿಗೋಸ್ಕರ. ಹಾಗೆ ಮಹಾಭಾರತ ಯುದ್ಧವೂ ನಡೀತು. ಯಾಕೆ ನಡೀತು? ಇದು ಅಧಿಕಾರಕ್ಕೋಸ್ಕರ ನಡೀತು, ಅಣ್ಣ ತಮ್ಮಂದರ ನಡುವೆ ಅಂತ ನೀವು ಅನ್ಕೊಂಡಿರಿ. ಅಲ್ಲ, ಅಣ್ಣ ತಮ್ಮಂದ ಮೇಲ್ನೋಟಕ್ಕೆ ಅಣ್ಣ ತಮ್ಮಂದರ ಅಧಿಕಾರಕ್ಕೋಸ್ಕರ ನಡೆದ ಯುದ್ಧವಿರ್ಬೋದು, ರಾಜ್ಯಕ್ಕೆ ಅಂತೇಳಿ ಅನ್ನಿಸ್ಬೋದು. ಆದರೆ ನಿಜವಾಗಿ ಈ ಯುದ್ಧ ನಡೆದದ್ದು ಧರ್ಮರಾಜನಿಗೆ ರಾಜ್ಯಕ್ಕೋಸ್ಕರ ಅಲ್ಲ. ಮತ್ತೆ ಈ ಮಹಾಭಾರತ ಯುದ್ಧ ಆದದ್ದು ಯಾಕೆ? ಮಹಾಭಾರತ ಯುದ್ಧ ಆದದ್ದು ಧರ್ಮಕ್ಕೋಸ್ಕರ. ಯಾಕೆ? ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಹೇಳ್ಬಿಡ್ತಾನೆ, ಸ್ವಾಮಿ, ನಮಗೆ ಈ ಯುದ್ಧವೇ ಬೇಡ. ಕಿಮ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೇ ಜೀವಿತೇನವ. ಈ ರಾಜ್ಯ ತಗೊಂಡು ಏನ್ ಮಾಡ್ಬೇಕು, ಏನ್ ಬದುಕಬೇಕು? ನಮಗೆ ರಾಜ್ಯನೇ ಬೇಡ ಅಂತೇಳಿ ಮೊದಲಿಗೆ ಬೇಡ ಅನ್ನೋ ಮಾತನ್ನ ಅರ್ಜುನ ಹೇಳ್ಬಿಟ್ಟಿದ್ದಾನೆ. ಹೀಗೆ ಅವರಿಗೆ ರಾಜ್ಯದ ಮೇಲೆ ಅಪೇಕ್ಷೆ ಇಲ್ಲ ಅಂದ ಮೇಲೆ ಈ ಯುದ್ಧ ಆದದ್ದು ರಾಜ್ಯಕ್ಕೆನಾ? ಹಾಗಾದ್ರೆ ಈ ಯುದ್ಧ ಆದದ್ದು ರಾಜ್ಯಕ್ಕೋಸ್ಕರ ಅಲ್ಲ, ಅಧಿಕಾರಕ್ಕೋಸ್ಕರ ಅಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ಎಲೆಕ್ಷನ್ ನಡೆದಂತೆ ಪವರಿಗೋಸ್ಕರ ಅಲ್ಲ. ಮತ್ತೆ ಈ ಯುದ್ಧ ನಡೆದದ್ದು ಯಾಕೆ? ಈ ಯುದ್ಧ ನಡೆದದ್ದು ಧರ್ಮಸ್ಥಾಪನೆಗೋಸ್ಕರ. ಹಾಗಾಗಿ ಈ ಯುದ್ಧ ಧರ್ಮ ಯುದ್ಧವೋ ಅಧರ್ಮ ಯುದ್ಧವೋ? ಹಾಗಾದ್ರೆ ಮಹಾಭಾರತ ಯುದ್ಧ ನಡೆದದ್ದು ಕೇವಲ ಒಂದು ಹಸ್ತಿನಾಪುರದ ಸೀಟಿಗೋಸ್ಕರ ಅಲ್ಲ. ಈ ಯುದ್ಧ ನಡೆದದ್ದು ಪುಣ್ಯದ ಪರಿಕಲ್ಪನೆಯಿಂದ ನಡೆದಿರ್ತಕ್ಕಂಥ ಯುದ್ಧ. ನೋಡ್ರಿ, ಯೋಧರು ಎಷ್ಟೋ ಜನ ದೇಶದ ಗಡಿಯನ್ನು ಕಾಯ್ತಾ ಇರಬೇಕಾದ್ರೆ ಅನೇಕ ಕಾರಣಗಳಿಂದ ದೇಹ ತ್ಯಾಗ ಮಾಡ್ತಾರೆ, ಸತ್ತು ಹೋಗ್ತಾರೆ. ಯಾಕೆ ಅವ್ರು ಸತ್ರು? ಯಾರಾದ್ರೂ ಸಂಬಳಕ್ಕೋಸ್ಕರ ಯೋಧರು ಸತ್ರು ಅಂತಾರೆ, ಹುಚ್ಚರು ಅಂತಾರ. ಆ ಯೋಧರ ಸಂಬಳ ಅವರು ಮಾಡಿದ ತ್ಯಾಗಕ್ಕೆ ನಾವು ಕೊಡೋದು, ಸರ್ಕಾರ ಕೊಡೋದು ಅತೀ ಅಲ್ಪ. ಪ್ರಾಣವನ್ನೇ ಕೊಟ್ಟವ್ರು ಏನು ಕೊಡಬಲ್ಲದ್ರಿ? ನಾವು ಏನೂ ಕೊಡ್ಲಿಕ್ಕೆ ಶಕ್ಯರಲ್ಲ. ಹಾಗಿದ್ಮೇಲೆ ಸರ್ಕಾರ ಏನು ಕೊಡ್ತದೆ ಅದು ಕೂಡ ಅತ್ಯಂತ ಕಡಿಮೆ. ಹಾಗಾದ್ರೆ ಸಂಬಳಕ್ಕೆ ಮಾಡಿದ್ದಾರೆ ಅಲ್ಲ, ಸರ್ವಥ ಅಲ್ಲ. ಅವರು ಮಾಡಿದ್ದು ದೇಶಭಕ್ತಿಗೋಸ್ಕರ, ದೇಶದ ಮೇಲಿನ ಪ್ರೀತಿಯಿಂದ ಅಲ್ವಾ? ನಮ್ಮಲ್ಲಿ ಯಾರೋ ಅಪ್ಪ ಅಮ್ಮ ಯಾರೋ ಅವ್ರಿಗೇನು ಶುಗರ್ ಬಂದಿರ್ತದೆ, ನಮಗೋಸ್ಕರ ಒಂದು ಜಿಲೇಬಿ ಬಿಡೋದ್ರೆ ಬಿಡ್ಲಿಕ್ಕೆ ಆಗೋದಿಲ್ರಿ ಅಂತ. ಅದು ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಅತ್ಯಂತ ಬಿಸಿಲಿನಲ್ಲಿ ಕಾಯ್ತಾರೆ, ಅತ್ಯಂತ ಚಳಿಯಲ್ಲಿ ಕಾಯ್ತಾರೆ, ಅತ್ಯಂತ ಮಳೆಯಲ್ಲಿ ಕಾಯ್ತಾರೆ. ಹಾಗಾಗಿ ನೀವು ಯುದ್ಧ ಮಾಡಿದ್ದು ಅದು ಹಣಕ್ಕೋಸ್ಕರವ, ದೇಶಭಕ್ತಿಗೋಸ್ಕರ ಅಲ್ವಾ? ಅದು ಹೇಗೆಯೋ ಹಾಗೆ ಈ ಧರ್ಮಕ್ಕೋಸ್ಕರ ಯುದ್ಧ ಮಾಡಿದಾಗ ಅದು ಧರ್ಮ ಯುದ್ಧ ಅಂತ ಕರೆಸಿಕೊಳ್ತದೆ ಹೊರತಾಗಿ ಈ ಪಾಂಡವರು ಮಾಡಿದ ಯುದ್ಧ ಅದು ನಡೆದದ್ದು ರಾಜ್ಯಕ್ಕೋಸ್ಕರ, ಭೋಗಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಸರ್ವಥಾ ಅಲ್ಲ. ಈ ಯುದ್ಧ ನಡೆದು ಧರ್ಮಕ್ಕೋಸ್ಕರ. ಇದನ್ನು ಮೊದಲು ನಾವು ತಿಳಿಬೇಕಾಗುತ್ತೆ. ನೋಡ್ರಿ, ಕೆಲವೊಮ್ಮೆ ಒಳ್ಳೆಯವರು ಕೂಡ ಸೋಲೋ ಪ್ರಸಂಗ. ಕೋರ್ಟಲ್ಲಿ ಕೇಸ್ ಹಾಕಿರ್ತಾರೆ. ಕೋರ್ಟಲ್ಲಿ ಆ ಒಳ್ಳೆಯವ ಅವನದೇ ಸರಿಯಾದ ಪಕ್ಷ ಇರ್ತಾನೆ, ಅವನೇ ಧರ್ಮದಲ್ಲಿ ಇರ್ತಾನೆ. ಆದರೆ ಆ ಕೋರ್ಟನ್ನು ಸೋತು ಬಿಡ್ತಾನೆ. ಯಾಕೆ ಸೋತ? ಅವರ ಧರ್ಮದಲ್ಲಿ ಇದ್ರು ಸೋತ್ರೇನಲ್ಲ. ಅಲ್ಲಿ ಸೋತದ್ದು ಯಾಕೆ? ಅಲ್ಲಿ ಲಾಯರ್ ಇನ್ಕಾಂಪಿಟೆನ್ಸ್ ಇಂದ ಸೋತರು. ಲಾಯರಿಗೆ ಹೇಗೆ ವಾದವನ್ನ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಹಾಗಾದ್ರೆ ನಾವು ಎಂಥ ಲಾಯರನ್ನು ಹಿಡಿಬೇಕು ಅನ್ನೋದು ಗೊತ್ತಿರಬೇಕು ಅಲ್ಲ? ಹಾಗೆ
ಹೇಗೆ ಈ ರೀತಿಯಾಗಿ ಧರ್ಮವೂ ಸೋಲೋ ಪ್ರಸಂಗ ಬರ್ತದೆ. ಆ ಧರ್ಮ ಸೋಲಬಾರದು ಅನ್ನೋದಕ್ಕೆ ಆ ಪಾಂಡವರ ಹಿಡಿದ ಲಾಯರ್ ಯಾರು ಗೊತ್ತಾ? ಕೃಷ್ಣ ಪರಮಾತ್ಮ. ಹಾಗಾಗಿ ಪಾಂಡವರನ್ನ ಧರ್ಮಕ್ಕೋಸ್ಕರ ಆ ಯುದ್ಧವನ್ನು ಗೆಲ್ಲಿಸಿ ಧರ್ಮದ ರಾಜ್ಯಭಾರವನ್ನು ಮಾಡಲಿಕ್ಕೋಸ್ಕರ ಈ ಯುದ್ಧವನ್ನು ಪರಮಾತ್ಮ ಮಾಡಿಸಿದ. ಹೌದು, ಕೃಷ್ಣ ಪರಮಾತ್ಮ ಏನೋ ಯುದ್ಧವನ್ನು ಮಾಡಿಸಿದ, ಸರಿ. ಆ ಯುದ್ಧ ಧರ್ಮ ಯುದ್ಧವ, ಧರ್ಮದಿಂದ ಆ ಯುದ್ಧ ನಡೀತಾ. ಆ ಧರ್ಮದಿಂದ ಯುದ್ಧ ನಡೆದಿದ್ರೆ ಈ ಸಂಶಯ ಬರ್ತಿದ್ದಿಲ್ಲ. ಮಹಾಭಾರತ ಅಂತ ಧರ್ಮವೋ ಅಧರ್ಮವೋ. ಯಾಕೆ ನಮ್ಗೆ ಸಂಶಯ ಬಂತು? ಅಲ್ಲಲ್ಲಲ್ಲಲ್ಲಲ್ಲಿ ಪ್ರಸಂಗಗಳನ್ನು ನೋಡಿದಾಗ ಇದು ಅಧರ್ಮ ಅನ್ನುವ ಭಾವನೆ ನಮ್ಮಲ್ಲಿ ಹುಟ್ಟಿ ಬಂತು. ಯಾಕೆ? ಏನಾಯಿತು? ಯಾಕೆ ಮಹಾಭಾರತ ಯುದ್ಧ ಇದು ಅಧರ್ಮ ಅಂತ ಅನಿಸ್ಲಿಕ್ಕೆ ನಮಗೆ ಕಾರಣಗಳು, ಸಂಶಯ ಹುಟ್ಟಲಿಕ್ಕೆ ಕಾರಣಗಳೇನು? ಒಂದೊಂದೇ ನೋಡ್ತಾ ಹೋಗೋಣ. ಕೆಲವು ಕಾರಣಗಳು ನೋಡ್ರಿ. ಮಹಾಭಾರತ ಯುದ್ಧ ಪ್ರಾರಂಭವಾಯಿತು. ಮೊದಲಿಗೆ ಮಹಾಭಾರತ ಯುದ್ಧದಲ್ಲಿ ಕೌರವ ಸೇನೆಯ ಸೇನಾಧಿಪತ್ಯವನ್ನು ಭೀಷ್ಮಾಚಾರ್ಯ ಮಾಡಿಕೊಳ್ತಾರೆ. ಭೀಷ್ಮಾಚಾರ್ಯರು 10 ದಿವಸಗಳ ಕಾಲ, 18 ದಿವಸದ ಯುದ್ಧದಲ್ಲಿ 10 ದಿವಸಗಳ ಕಾಲ ಯುದ್ಧವನ್ನು ಮಾಡಿದವರು ಭೀಷ್ಮಾಚಾರ್ಯ. ಏಕಪ್ರಕಾರವಾಗಿ 10 ದಿವಸ ಯುದ್ಧ ಮಾಡುತ್ತಾರೆ. ಆ 10 ದಿವಸ ಯುದ್ಧ ಮಾಡಿದ ಮೇಲೆ ಕೊನೆಗೆ 10ನೇ ದಿವಸವಾದ ಮೇಲೆ ಅರ್ಜುನ ಬಾಣವನ್ನು ಬಿಟ್ಟು ಭೀಷ್ಮಾಚಾರ್ಯ ಕೊಂದ. ಮೆವ ಯಾವ ಶಿಖಂಡಿಯನ್ನು ಮಾಡಿಕೊಂಡು ಕೊಂದರು. ನೋಡಿ, ಒಬ್ಬ ಶಿಖಂಡಿಯ ಯುದ್ಧದಲ್ಲಿ ನಿಲ್ಲಿಸಿದ ಶಿಖಂಡಿಯನ್ನ ಭೀಷ್ಮಾಚಾರ್ಯ ಯುದ್ಧ ಮಾಡೋದಿಲ್ಲ ಗೊತ್ತಿತ್ತು. ಹಾಗಾಗಿ ತಾವು ಗೆಲ್ಲಬೇಕು ಅಂತ ಹೇಳಿ ಶಿಖಂಡಿಯನ್ನ ಮುಂದೆ ಮಾಡಿಕೊಂಡು ಅರ್ಜುನ ಭೀಷ್ಮಾಚಾರ್ಯಗೆ ಬಾಣವನ್ನು ಬಿಟ್ಟ. ಸ್ವಂತ ತಾತನನ್ನ ಅಧಿಕಾರದ ಆಸೆಗೋಸ್ಕರ ಕೊಂದರು. ಹಾಗಾದರೆ ಇದು ಅಧರ್ಮ ಹೌದಲ್ಲ? ತಾತನನ್ನ ಯುದ್ಧದಲ್ಲಿ ಅವ್ರು ಶಿಖಂಡಿ ಇದ್ದರೆ ಯುದ್ಧ ಮಾಡೋದಿಲ್ಲ ಅನ್ನೋದು ಗೊತ್ತಿತ್ತು. ಅದಕ್ಕೋಸ್ಕರ ಅವರನ್ನೇ ಯುದ್ಧದಲ್ಲಿ ನಿಲ್ಲಿಸಿಬಿಟ್ರು, ತಾತನ ಕೊಂದುಬಿಟ್ರು. ಯಾಕೆ? ಒಂದು ರಾಜ್ಯಕ್ಕೋಸ್ಕರ. ಹಾಗಾಗಿ ಪಾಂಡವರು ಮಾಡಿದ ಯುದ್ಧ ಇದು ಅಧರ್ಮ ಯುದ್ಧ. ಹೌದು, ನೋಡಿದಾಗ ಮಹಾಭಾರತವನ್ನು ನೋಡಿದಾಗ, ಅದರಲ್ಲೂ ಸೀರಿಯಲ್ಲು ಸಿನಿಮಾ ನೋಡಿಬಿಟ್ರಂತೂ ನಮಗೆ ಅರ್ಥ ಆಗೋದಿದೆ. ಏನು? ಭೀಷ್ಮಾಚಾರ್ಯನ ಮೋಸ ಮಾಡಿ ಕೊಂದುಬಿಟ್ರು ಪಾಂಡವರು. ಏನು ಭೀಷ್ಮಾಚಾರ್ಯ ಅಂತವರು ಏನು ಸಾಮಾನ್ಯ ವ್ಯಕ್ತಿಗಳ? ಭೀಷ್ಮಾಚಾರ್ಯ 800 ವರ್ಷಗಳ ಕಾಲ ಭೂಮಿಯ ಮೇಲೆ ವಾಸವಾಗಿತ್ತು. 800 ವರ್ಷಗಳ ಕಾಲ ಇದ್ರು ಬದುಕಿದ್ರು. ನಾವು ಬದುಕಿರ್ತೀವಿ 70 ವರ್ಷ, 100 ವರ್ಷ ಬದುಕಿದ್ರು. ಏನು ಮಾಡಿದ್ರು? ಅಲ್ಲಿ ಇಲ್ಲಿ ಹರಟೆ ಹೊಡೆದು ಕಟ್ಟೆ ಹೋಗುವ ಜೀವನ. ಇದು ಬದುಕಿದ್ದು ಉಪಯೋಗ. 800 ವರ್ಷದಲ್ಲಿ 525ಕ್ಕೂ ಹೆಚ್ಚು ವರ್ಷಗಳ ಕಾಲ ಕೇವಲ ಅಧ್ಯಯನ ಮಾಡಿದರು. ಅವರು ಓದಿದ್ದು ವರ್ಷ, ನಾವೆಲ್ಲ 12 ವರ್ಷ ಓದ್ತೀವಿ, 14 ವರ್ಷ ಓದ್ತೀವಿ ಅಷ್ಟು ಬೇಡ. ಇನ್ನೂ PhD ಅಂದ್ರೆ ಒಂದು 2 ವರ್ಷ ಅಂತ ನೋಡಿ. ಅದಾದ್ಮೇಲೆ ಪುಸ್ತಕ ಎಲ್ಲ ಗಂಟು ಕಟ್ಟಿ ರದ್ದಿ ಪೇಪರಿಗೆ ಹಾಕಿ ಕಳಿಸ್ಬಿಡೋದಷ್ಟೇ, ಇನ್ನೇನು ಉಪಯೋಗ. ಹುಟ್ಟಿದಾಗಿನಿಂದ ತಮ್ಮ ಆಯುರ್ಮಾನದ 800 ವರ್ಷದಲ್ಲಿ 550ಕ್ಕೂ ಹೆಚ್ಚು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿದ ಜೀವಂತ ಪುರುಷರು. ಆ ಅಧ್ಯಯನದಲ್ಲಿ ಸಾಕ್ಷಾತ್ ಪರಶುರಾಮ ದೇವರಲ್ಲಿ ಅಧ್ಯಯನ, ಭರದ್ವಾಜರಲ್ಲಿ ಅಧ್ಯಯನ, ಹೀಗೆ ಅದ್ಭುತವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿರ್ತಕ್ಕಂಥವರು. ಶಸ್ತ್ರಶಾಸ್ತ್ರ ಎರಡೂ ವಿದ್ಯೆಗಳಲ್ಲಿ ಸವ್ಯಸಾಚಿ ಆಗಿರ್ತಕ್ಕಂಥ ಮಹಾನುಭಾವರು ಭೀಷ್ಮಾಚಾರ್ಯ. ನೋಡಿ, ಭೀಷ್ಮಾಚಾರ್ಯರು ಇಡೀ ಹಸ್ತಿನಾಪುರವನ್ನು ಸಂರಕ್ಷಣೆಯನ್ನು ನಿಜವಾಗಿ ಮಾಡಿದವರು ಒಂದು ರೀತಿಯಲ್ಲಿ ಅಂತಂತಂದ್ರೆ ಅವರು ಭೀಷ್ಮಾಚಾರ್ಯ. ಯಾಕೆ ಗೊತ್ತಾ? ರಾಜ ಧೃತರಾಷ್ಟ್ರ ಏನಿದ್ದಾನೆ ಕುರುಡ, ಅವನೇನು ಯುದ್ಧ ಮಾಡ್ತಾನೆ. ಹಾಗಾದರೆ ರಾಜ್ಯವನ್ನ ಚೆನ್ನಾಗಿ ಸಂರಕ್ಷಣೆಯನ್ನ ಮಾಡಿದವರು ಭೀಷ್ಮಾಚಾರ್ಯ. ಅಷ್ಟೇ ಅಲ್ಲ ನೋಡ್ರಿ, ಆ ರಾಜ್ಯ ನಿಜವಾಗಿ ಸಿಗಬೇಕಾಗಿದ್ದು ಯಾರಿಗೆ? ಹಸ್ತಿನಾಪುರ. ಅದು ಶಂತನು ಚಕ್ರವರ್ತಿಯ ಮಗನಾಗಿರ್ತಕ್ಕಂಥ ಭೀಷ್ಮರಿಗೆ ಸಿಗಬೇಕಾಗಿತ್ತು. ಆದರೆ ಭೀಷ್ಮಾಚಾರ್ಯರು ಎಂಥ ತ್ಯಾಗ ಮಾಡಿದರು? ವಿವಾಹವನ್ನೂ ತ್ಯಾಗ ಮಾಡಿದರು, ರಾಜ್ಯವನ್ನೂ ತ್ಯಾಗ ಮಾಡಿದರು. ನಮಗೆ ಭೋಗದಲ್ಲಿ ಆಸಕ್ತಿ, ಎಲ್ಲ ವಿಷಯ ಇತ್ತು. ತಂದೆಗೋಸ್ಕರ ಕನ್ಯೆಯನ್ನು ತ್ಯಾಗ ಮಾಡಿದರು, ರಾಜ್ಯವನ್ನು ತ್ಯಾಗವನ್ನು ಮಾಡಿದರು. ನೋಡಿ, ಏನೋ ಒಂದು ನಾವೇನೋ ಮತ್ತೊಬ್ಬರಿಗೆ ಮತ್ತೊಂದು ಏನೋ ಒಂದು ವಸ್ತು ಬಿಟ್ಬಿಟ್ರೆ ನಮ್ಮ ಜೀವನದಲ್ಲಿ ಫ್ರಸ್ಟ್ರೇಷನ್ ಆಗಿಬಿಡ್ತದೆ. ಆ ಫ್ರಸ್ಟ್ರೇಷನಿಂದ ಏನೇನೋ ಮಾಡಿಬಿಡ್ತೀವಿ. ಆದರೆ ಭೀಷ್ಮಾಚಾರ್ಯ ಇಷ್ಟೆಲ್ಲ ತ್ಯಾಗವನ್ನು ಮಾಡಿದರೂ ಕೂಡ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಅವರು ಉದ್ವೇಗಕ್ಕೆ ಒಳಗಾಗಲಿಲ್ಲ. ನೋಡಿ, ಅವರಿಗೆ ಒಂದು ಅವಕಾಶ ಸಿಕ್ಕಿತ್ತು. ರಾಜಸೂಯ ಯಜ್ಞದಲ್ಲಿ ಭೀಷ್ಮಾಚಾರ್ಯರಿಗೆ ಅಗ್ರ ಪೂಜೆನ ಮಾಡಬೇಕು ಅಂತೇಳಿ ಕೆಲವರು ಹೇಳಿದ್ರು. ಧರ್ಮರಾಜ ತಾತ ನೀಯೇನಂತಿ ಅಂತ ಅಂದರೆ ಭೀಷ್ಮಾಚಾರ್ಯರು ನೋಡಪ್ಪ, ಅಗ್ರ ಪೂಜೆ ಮಾಡೋದಾಗಿದ್ರೆ ಕೃಷ್ಣನಿಗೆ ಮಾಡಬೇಕು ಅಂತ ಹೇಳಿ ಕೃಷ್ಣನಿಗೆ ಅಗ್ರ ಪೂಜೆಯನ್ನು ಮಾಡಿಸಿಕೊಟ್ಟವ.
ಯಾಕೆ ಎಲ್ಲ ಶಾಸ್ತ್ರಗಳನ್ನು ಬಲ್ಲವರಾದ್ದರಿಂದ ಯಾರಿಗೆ ಮಾಡಿದರೆ ಪಾಂಡವರಿಗೆ ಅನುಗ್ರಹ ಆಗತ್ತೆ ಅನ್ನೋದನ್ನು ತಿಳಿದು ಈ ಅಗ್ರ ಪೂಜೆಯನ್ನು ಕೂಡ ಮಾಡಿಸಿಕೊಟ್ಟರು. ಇಂಥ ಭೀಷ್ಮಾಚಾರ್ಯರು ಆ ಕೌರವರ ಸೇನಾಧ್ಯಕ್ಷರಾಗಿ ಅಲ್ಲಿ ನೇಮಕರಾಗ್ತಾರೆ. 10 ದಿವಸಗಳ ಕಾಲ ಸೇನಾಧಿಪತ್ಯದಲ್ಲಿ ಮಹಾಭಾರತ ಯುದ್ಧದಲ್ಲಿ ಅದ್ಭುತವಾದ ಯುದ್ಧವನ್ನು ಮಾಡ್ತಾರೆ. ಏನು ಅವರು ಯುದ್ಧ ಸಾಮಾನ್ಯವಾಗಿರ್ತಕ್ಕಂಥ ಯುದ್ಧನ ಊಹೆ ಮಾಡಲಿಕ್ಕೂ ಶಕ್ಯ ಇಲ್ಲ. ಅವರು ಈ ಸೇನಾ ವ್ಯೂಹ ಎಲ್ಲ ರಚನೆ ಮಾಡಬೇಕಾದ್ರೆ ಯಾರ್ಯಾರು ಎಂತೆಂಥವ್ರು ಅಂತ ಹೇಳಬೇಕಾದ್ರೆ ಕರ್ಣನನ್ನ ಅರ್ಧರೈತಿಕ ಅಂದ್ಬಿಟ್ಟು ಸಿಟ್ಟು ಬಂದ್ಬಿಡ್ತು ಕರ್ಣನಿಗೆ. ಅವ್ರು ಪ್ರತಿಜ್ಞೆ ಮಾಡಿಬಿಟ್ಟ, ಭೀಷ್ಮಾಚಾರ್ಯ ಇರುವವರೆಗೂ ನಾ ಯುದ್ಧ ಮಾಡೋದಿಲ್ಲ. ನೋಡಿ, ದುರ್ಯೋಧನ ಯುದ್ಧವನ್ನ ಮಾಡಲಿಕ್ಕೆ ಅವನು ಯುದ್ಧವನ್ನ ಮಾಡಲಿಕ್ಕೋಸ್ಕರ ಬಂದದ್ದೇ ಕರ್ಣನ ಮೇಲೆ ನಂಬಿಕೆ ಇತ್ತು. ನಮ್ಮ ಫ್ರೆಂಡು, ಯಾಕೆ ಇವ್ರು ನಮ್ಮ ತಾತ ಪಾಂಡವರ ಪಕ್ಷಪಾತಿ, ದ್ರೋಣಾಚಾರ್ಯ ಪಾಂಡವರ ಪಕ್ಷಪಾತಿ, ಇವ್ರು ನೇರ ಇಟ್ಕೋಬೇಕು ಅಂತ ಇಟ್ಕೊಂಡಿದ್ದ. ನಿಜವಾಗೂ ಅವ್ನು ಇಟ್ಕೋಬೇಕು ಅಂತ ಇದ್ದಿಲ್ಲ, ಅದು ಅನಿವಾರ್ಯ ಅಂತ ಇಟ್ಕೊಂಡಿದ್ದ. ಆದರೆ ಅವನು ನಿಜವಾಗಿ ನಂಬಿಕೊಂಡಿದ್ದು ಕರ್ಣನ. ಕರ್ಣ 10 ದಿವಸ ಯುದ್ಧನೇ ಮಾಡಿದ್ದ. ಯಾರನ್ನ ನಂಬಿಕೊಂಡು ದುರ್ಯೋಧನ ಮಹಾಭಾರತ ಯುದ್ಧಕ್ಕೆ ಬಂದೋ ಆ ಕರ್ಣ 10 ದಿವಸ ಏನೋ ದೊಡ್ಡವ್ರು ಏನು ತಪ್ಪಿತ್ತು, ಭೀಷ್ಮಾಚಾರ್ಯರ ತಪ್ಪೇನಿತ್ತು, ತಪ್ಪೇನಿರಲಿಲ್ಲ. ಆದರೂ 10 ದಿವಸ ಯುದ್ಧವನ್ನು ಬಿಟ್ಟು ಹೋಗ್ಬಿಟ್ಟ. ನಿಮ್ಮಿಂದ ಯುದ್ಧ ಬಿಟ್ಟು ಹೋಗ್ಬಿಟ್ಟ ಅವನು ಅಂತೇಳಿ ದುರ್ಯೋಧನ ಆಕ್ಷೇಪಣೆಯನ್ನು ವ್ಯಕ್ತ ಮಾಡ್ತಾನೆ ಭೀಷ್ಮಾಚಾರ್ಯರಲ್ಲಿ. ಭೀಷ್ಮ, ನೀ ಯಾಕೆ ಚಿಂತೆ ಮಾಡ್ತೀನಿ ನೋಡು, ಪ್ರತಿನಿತ್ಯ 10,000 ರಥಕರನ್ನು ಕೊಲ್ತೇನೆ ಸಂಕಲ್ಪ ಮಾಡಿಕೊಂಡು. ನೋಡಿ, ಸಮಗ್ರವಾದ ಮಹಾಭಾರತ ನೋಡ್ರಿ, ದಿವಸಕ್ಕೆ ಇಷ್ಟು ಜನನ್ನ ಕೊಲ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿ 10,000 ಮಿನಿಮಮ್ ಕೊಂದಾರೆ. ಕೆಲವು ದಿವಸ 30-40 ಸಾವಿರ ಬರೇ ಜನ ಸೋಲ್ಜರ್ಸ್ ಹೇಳ್ತಾ ಇಲ್ಲ, ರಥಿಕರನ್ನ ಕೊಂದ ಮಹಾನುಭಾವರು ಭೀಷ್ಮಾಚಾರ್ಯ. ಇಂತಹ ಪರಾಕ್ರಮಶಾಲಿಗಳು ಇದ್ದುದು. ಯಾಕೆ? ಪರಶುರಾಮ ದೇವರಿಂದ ಬಂದಿರತಕ್ಕಂತಹ ವಿದ್ಯಾ. ಇಂಥ ಭೀಷ್ಮಾಚಾರ್ಯರು ಆ ಮಹಾಭಾರತ ಯುದ್ಧದಲ್ಲಿ ಆ ಪಾಂಡವರಿಂದ ಅಧರ್ಮದಿಂದ ಸತ್ರ. ಮಹಾಭಾರತ ನೋಡಿದಾಗ ಮಹಾಭಾರತದಲ್ಲಿ ಒಂದು ಮಾತಂತಾರೆ, ಭೀಷ್ಮಾಚಾರ್ಯರು ನಿಜವಾಗಿಯೂ ದೊಡ್ಡವರು ಆಯಸ್ಸಿನಲ್ಲಿ ವಯಸ್ಸಿನಲ್ಲಿ ಪಾಂಡವರಿಗಿಂತ. ಆದರೆ ಯೋಗ್ಯತೆಯಲ್ಲಿ ಭೀಮಾರ್ಜುನರಿಗೆ ಯಾವತ್ತೂ ಸಮರ್ಥನಲ್ಲ ಭೀಷ್ಮಾಚಾರ್ಯ. ಅದು ಮೊದಲು ತಿಳ್ಕೊಳ್ಬೇಕು. ಯಾಕೆ? ವಾಯುದೇವರಲ್ಲಿ ಇಂದ್ರದೇವರಲ್ಲಿ ಸಾಮಾನ್ಯ ವಸುವಾಗಿರ್ತಕ್ಕಂಥ ಭೀಷ್ಮರು ತಾರತಮ್ಯದಲ್ಲಿ ಯೋಗ್ಯತೆಯಲ್ಲಿ ವಾಯುದೇವರು ಅರ್ಜುನ ತುಂಬ ದೊಡ್ಡವರು. ಭೀಷ್ಮಾಚಾರ್ಯರು ಅತ್ಯಲ್ಪರು. ನಾನು ವಯಸ್ಸಿನಲ್ಲಿ ಹೇಳ್ತಾ ಇಲ್ಲ, ಯೋಗ್ಯತೆಯಲ್ಲಿ ಹೇಳ್ತಾ ಇಲ್ಲ. ಇದು ನಾವು ಹೇಳೋದಷ್ಟೇ ಅಲ್ಲ, ಸ್ವಯಂ ಭೀಷ್ಮಾಚಾರ್ಯರೇ ದುರ್ಯೋಧನನಿಗೆ ನಾನು ಏನು ಮಾಡುವ ಸಾಮರ್ಥ್ಯ ಉಳ್ಳವನು ಅಂತ ಹೇಳಬೇಕಾದ್ರೆ ಇಷ್ಟಿಷ್ಟೆಲ್ಲ ಮಾಡ್ತೇನೆ, 10,000 ಜನ ರಥಕರನ್ನು ಕೊಲ್ತೇನೆ ಅಂತ ಹೇಳಿ ಘಂಟಾಘೋಷವಾಗಿ ಪ್ರತಿಜ್ಞೆಯನ್ನ ಮಾಡಿ ಅದರಂತೆ ನಡೆಸಿದ ಭೀಷ್ಮಾಚಾರ್ಯರು. ಅದೇ ಭೀಷ್ಮಾಚಾರ್ಯರು ಅಲ್ಲಿ ದುರ್ಯೋಧನಿಗಂತಾರೆ, ಭೀಮಾರ್ಜುನರನ್ನು ಬಿಟ್ಟು ಇನ್ಯಾರನ್ನು ಬೇಕಾದ್ರೂ ನಾ ಗೆಲ್ಲಬಲ್ಲೆ. ಸ್ವಯಂ ಪರಶುರಾಮ ದೇವರಲ್ಲೇ ಇಷ್ಟು ಅಧ್ಯಯನವನ್ನು ಮಾಡಿದ ಭೀಷ್ಮಾಚಾರ್ಯರು, ಶಸ್ತ್ರ ಎರಡರಲ್ಲೂ ಜ್ಞಾನವುಳ್ಳ ಭೀಷ್ಮಾಚಾರ್ಯರು, ಎರಡರಲ್ಲೂ ಅರ್ಜುನನ ಭೀಮರನ್ನ ಗೆಲ್ಲಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಸ್ವಯಂ ಭೀಷ್ಮಾಚಾರ್ಯರೇ ಈ ಮಾತನ್ನು ಹೇಳಿಕೊಂಡಿದ್ದಾರೆ. ಹಾಗಾದರೆ ಗೊತ್ತಾಯ್ತಲ್ಲ ಯಾರ ಯೋಗ್ಯತೆ ದೊಡ್ಡದು. ಹಾಗಿದ್ಮೇಲೆ ಇಂತಹ ಯೋಗ್ಯತೆ ಉಳ್ಳ ಪಾಂಡವರಿಗೆ ಅಂದರೆ ಭೀಮಾರ್ಜುನರಿಗೆ ಅಧರ್ಮದಿಂದ ಭೀಷ್ಮಾಚಾರ್ಯನ ಕೊಲ್ಲೋ ಪ್ರಸಕ್ತಿ ಇದೆಯಾ? ಸರ್ವಥಾ ಇಲ್ಲ. ಹಾಗಿದ್ದ ಮೇಲೆ ಆ ಶಿಖಂಡಿಯನ್ನು ಯಾಕೆ ಮುಂದೆ ನಿಲ್ಲಿಸಿಕೊಂಡ್ರು? ಶಿಖಂಡಿಯನ್ನು ನಿಲ್ಲಿಸಿಕೊಂಡು ಅವರನ್ನು ಕೊಂದರಲ್ಲ. ಇದಂತೂ ನಮಗೆ ಎಲ್ಲರೂ ನೋಡಿದ್ದೇವಲ್ಲ, ಎಲ್ಲರೂ ಕೇಳಿದ್ದೇವಲ್ಲ. ಅಂದರೆ ನೋಡ್ರಿ, ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಇನ್ನು ಯುದ್ಧ ಸಂಕಲ್ಪ ಆಯಿತು, ನಾಳೆ ಯುದ್ಧ ಪ್ರಾರಂಭವಾಗಬೇಕು. ಧರ್ಮರಾಜ ತನ್ನ ಎಲ್ಲ ಅಂಗಗಳಂತೆ ಕೂಡಿಕೊಂಡು ದುಷ್ಯದ್ಯುಮ್ನ ಸಮೇತವಾಗಿ, ಕೃಷ್ಣ ಪರಮಾತ್ಮನ ಸಮೇತವಾಗಿ ಭೀಷ್ಮಾಚಾರ್ಯರ ಆ ಯುದ್ಧ ಭೂಮಿಯ ಬಿಡಾರಕ್ಕೆ ಹೋಗ್ತಾರೆ. ಯುದ್ಧ ಭೂಮಿಯ ಬಿಡಾರಕ್ಕೆ ಹೋಗಿ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರವನ್ನು ಮಾಡಿ, ತಾತ ನಮಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡು ಅಂತ ಕೇಳ್ಕೊಂಡು. ನೋಡಿ, ಯಾಕೆ ಪಾಂಡವರು ಅವರನ್ನು ಧರ್ಮಾತ್ಮರು ಅಂತ ಕರೀತಾರೆ? ಹೆಜ್ಜೆ ಹೆಜ್ಜೆಗೂ ಅವರು ಧರ್ಮವನ್ನು ಎಲ್ಲೂ ಬಿಟ್ಟಿಲ್ಲ. ಯುದ್ಧ ಮಾಡಬೇಕು, ಅನಿವಾರ್ಯವಾಗಿದೆ, ಬೇರೆ ದಾರಿ ಇಲ್ಲ. ಅದು ಯುದ್ಧ ಮಾಡ್ತಾ ಇದ್ದೇವೆ, ಜ್ಞಾತಿಗಳ ಜೊತೆಗೆ ಯುದ್ಧ ಮಾಡ್ತಾ ಇದ್ದೇವೆ, ಸ್ವಯಂ ತಾತನ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದೇವೆ. ಅವರನ್ನು ಕೇಳಬೇಕು ಅಂತ ಹೇಳಿ ಅವರಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನ ಮಾಡಿ ಅವರ ಅನುಜ್ಞೆಯನ್ನು ಪಡೆದು, ಭೀಷ್ಮಾಚಾರ್ಯನಂತ ಧರ್ಮರಾಜ, ನೀನು ಅಕಸ್ಮಾತ್ ಬಂದು ಯುದ್ಧವನ್ನು ಮಾಡ್ತೇವೆ ಅಂತ ಹೇಳಿ ನಮ್ಮಲ್ಲಿ ಆಜ್ಞೆಯನ್ನು ಕೇಳದೆ ಹೋಗಿದ್ರೆ ಬೇಜಾರಾಗಿರ್ತಿದ್ದೆ ನಾನು ಅಂತಂದ್ರು. ನೀನು ಬಂದು ಕೇಳಿದೆಲ್ಲ ತುಂಬ ಸಂತೋಷ ಆಯಿತು ಅಂತ ಹೇಳಿ ಭೀಷ್ಮಾಚಾರ್ಯ ಒಂದು ಮಾತಂತ, ಇನ್ನು ಯುದ್ಧ ಪ್ರಾರಂಭ ಆಗಿಲ್ಲ ರೀ,
ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಅನುಜ್ಞೆಗೋಸ್ಕರ ಬಂದಿರತಕ್ಕಂಥ ಯುಧಿಷ್ಠಿರಾದಿಗಳ ಮುಂದೆ ಭೀಷ್ಮಾಚಾರ್ಯವನ್ನು ಮಾತಂತಾರೆ, ಯಥೋ ಧರ್ಮ ತತಃ ಕೃಷ್ಣ ಯತಃ ಕೃಷ್ಣ ತತಜ್ಜಯ. ನಾಳೆ ಯುದ್ಧ ಪ್ರಾರಂಭವಾಗಬೇಕು, ಯುದ್ಧ ಪ್ರಾರಂಭ ಆಗಿಲ್ಲ. ಬಂದು ನಮಸ್ಕಾರ ಮಾಡಿದ ತಮ್ಮ ಮೊಮ್ಮಕ್ಕಳಿಗೆ ಆಶೀರ್ವಾದ ಏನು ಮಾಡಿದ್ರು ನೋಡ್ರಿ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಕೃಷ್ಣ ಇರ್ತಾನೆ, ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಜಯ ಅಂತ ಅನ್ನೋದು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಯುದ್ಧ ಪ್ರಾರಂಭದ ಮುಂದೆ ಭೀಷ್ಮಾಚಾರ್ಯರು ಮೊಮ್ಮಕ್ಕಳಿಗೆ ಮಾಡಿರ್ತಕ್ಕಂಥ ಆಶೀರ್ವಾದ ಇದೆ. ಹಾಗಿದ್ದ ಮೇಲೆ ಅವರು ಗೆಲ್ಲೋದು ಸಹಜ. ಅವ್ರು ಗೆಲ್ಲಬೇಕು ಅಂದರೆ ಇವ್ರು ಇರಬಾರ್ದಲ್ವ ಭೂಮಿಯಲ್ಲಿ, ಅದಕ್ಕೆ ಇವರನ್ನು ಕೊಲ್ಲಬೇಕು. ಅದಕ್ಕೆ ಧರ್ಮರಾಜ ನಾವೇನು ಮಾಡಬೇಕು ಹೇಳ್ತೇನೆ, ಮುಂದೆ ಸಮಯ ಬಂದಾಗ ಹೇಳ್ತೇನೆ ಅಂತ ಹೇಳಿ ಭೀಷ್ಮಾಚಾರ್ಯ ಹೇಳಿಬಿಟ್ಟು ಮಾರನೇ ದಿವಸ ಯುದ್ಧ ಪ್ರಾರಂಭವಾಯಿತು. ಯುದ್ಧ ಎಲ್ಲ ನಡೀತಾ ಇದೆ. ಕೊನೆಗೆ ದಿನಕ್ಕೆ ಆ ಭೀಷ್ಮಾಚಾರ್ಯ ಅತ್ಯಂತ ಪರಾಕ್ರಮದಿಂದ ಯುದ್ಧವನ್ನು ಮಾಡ್ತಾರೆ, ಮಹಾಪರಾಕ್ರಮದಿಂದ ಯುದ್ಧವನ್ನು ಮಾಡ್ತಾರೆ. ಕೊನೆಗೆ ಆ ಭೀಷ್ಮಾಚಾರ್ಯ ಪರಾಕ್ರಮವನ್ನು ನೋಡಿ ಕೃಷ್ಣನಿಗೆ ಒಂದು ದಿವಸ ಸಿಟ್ಟು ಬಂದ್ಬಿಡ್ತಂತೆ. ಏನು ಈ ಮುದುಕ 800 ವರ್ಷ ವಯಸ್ಸಾಗದೆ ರಾಮಕೃಷ್ಣ ಅಂತ ಕೂಡೋದು ಬಿಟ್ಟು ನಮ್ಮ ಸೈನ್ಯವನ್ನೇ ಧ್ವಂಸ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಕೆಟ್ಟ ಪರಮಾತ್ಮ ತಾನು ಪ್ರತಿಜ್ಞೆ ಮಾಡಿದ್ದು ಯುದ್ಧ ಮಾಡೋಕ್ಕಿಂತ ಮುಂಚೆ, ನಾನು ಯುದ್ಧ ಭೂಮಿಯಲ್ಲಿ ಯಾವುದೇ ಆಯುಧವನ್ನು ಸ್ವೀಕಾರವನ್ನು ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಕೃಷ್ಣ ತನ್ನ ಪ್ರತಿಜ್ಞೆಯನ್ನು ಬರೆದು ಆಯುಧವನ್ನು ಹಿಡಿದ್ಬಿಟ್ಟ. ಭೀಷ್ಮಾಚಾರ್ಯ ಬರ್ತೀನಿ ಅಂತ ಹೇಳಿ. ಭೀಷ್ಮಾಚಾರ್ಯ ಸ್ವಾಮಿ ನಿನ್ನಿಂದ ಸಾವು ಬರ್ತದೆ, ನಾನು ರೆಡಿ ಅಂತ ಹೇಳಿ ಕೆಳಗೆ ಹೇಳಿದ್ರೆ ಅರ್ಜುನ ಕಾರಂತ ಸ್ವಾಮಿ ಹಾಗೆ ಮಾಡಬೇಡ್ರಿ, ನಿನ್ನ ಪ್ರತಿಜ್ಞೆಯನ್ನು ಮುಡ್ಕೊಳ್ಬೇಡ ಅಂತ ಹೇಳಿ ಹೇಳಿದಾಗ ಭೀಷ್ಮಾಚಾರ್ಯ ಎಷ್ಟು ದಿವಸ ಯುದ್ಧ ಮಾಡ್ತೀರಿ ನೀವು? ದೇವರಿಗೆ ಸಿಟ್ಟು ಬಂದ್ಬಿಟ್ಟು ಅವತ್ತು ದೇವರು ಯುದ್ಧ ಇಲ್ಲ ಆಯಿತು. ಕೃಷ್ಣ ಪರಮಾತ್ಮ ಮತ್ತೆ ಧರ್ಮರಾಜ ಕಳಿಸಿದ, ಹೋಗಿ ಕೇಳ್ಕೊಂಬರ್ರಿ ಇವತ್ತು ರಾತ್ರಿ ಧರ್ಮರಾಜ ಆ ಭೀಷ್ಮಾಚಾರ್ಯ ಮುಂದೆ ನಿಮ್ಮ ವ್ಯವಸ್ಥೆ ಏನು, ಹೇಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ 9ನೇ ದಿವಸ ರಾತ್ರಿ ಧರ್ಮರಾಜರೆಲ್ಲರೂ ಕೂಡ ಭೀಷ್ಮಾಚಾರ್ಯರ ಆ ಬಿಡಾರಕ್ಕೆ ಬರ್ತಾರೆ. ಬಂದು ಮತ್ತೆ ನಮಸ್ಕಾರ ಎಲ್ಲ ಆಯಿತು. ಅಥವಾ ಈ ಯುದ್ಧ ಹೀಗೆ ಮುಂದುವರಿಸ್ತಾ ಇದ್ರೆ ಯುದ್ಧಕ್ಕೆ ಕೊನೆಯಲ್ಲಿ ನಮ್ಮ ಸೈನ್ಯವೆಲ್ಲ ನಾಶ ಆಗಿಬಿಡ್ತದೆ, ಧರ್ಮ ನಿಂತು ಹೋಗ್ಬಿಡ್ತದೆ, ಅಧರ್ಮಕ್ಕೆ ಜಯ ಆಗ್ತದೆ, ಏನು ಮಾಡಬೇಕು ನೀವೇ ತಿಳಿಸ್ಬೇಕು ಅಂತ ಹೇಳಿದಾಗ ಭೀಷ್ಮಾಚಾರ್ಯ ಅಂದರು, ನಾ ಏನು ಮಾಡಬೇಕು ಹೇಳು? ಇಲ್ಲ, ನಿಮ್ಮನ್ನು ನಾವು ಹೇಗೆ ಕೊಲ್ಲಬೇಕು ಡೈರೆಕ್ಟಾಗಿ ಪ್ರಶ್ನೆ ಮಾಡಿಬಿಟ್ಟು ಧರ್ಮರಾಜ, ನಿಮ್ಮನ್ನು ನಾವು ಹೇಗೆ ಕೊಲ್ಲಬೇಕು ಇದನ್ನು ನೀವು ತಿಳಿಸ್ಬೇಕು. ಆವಾಗ ಭೀಷ್ಮಾಚಾರ್ಯ ಅಂತ ನೋಡು ಧರ್ಮರಾಜ, ನನ್ನೊಂದು ಅಪೇಕ್ಷೆ, ನನ್ನೊಂದು ಇಚ್ಛೆ ಏನು, ನನ್ನ ಕೈಯಲ್ಲಿ ಶಸ್ತ್ರ ಇರಬೇಕಾದ ನಾನು ಸಾಯ್ಬಾರ್ದು, ಇದು ನನ್ನ ಅಪೇಕ್ಷೆ. ಧರ್ಮರಾಜರಿಂದ ನಿಮ್ಮನ್ನು ಹೇಗೆ ಕೊಲ್ಲಬೇಕು ಅಂತ ಮೊದಲು ಪ್ರಶ್ನೆ ಮಾಡಿದ. ಆವಾಗ ಅವ್ರು ಹೇಳ್ತೀವಿ ಅಂದರು. ಮತ್ತೂ ಒಂದು ಅದಕ್ಕೆ ಪ್ರಶ್ನೆಗೆ ವಿಶೇಷಣ ಕೊಟ್ಟ, ನಿಮ್ಮನ್ನು ಹೇಗೆ ಕೊಲ್ಲಬೇಕು ಚಾಯ್ಸಸ್ ಇವರ್ಸ್ ಅಂದ್ಬಿಟ್ಟ ಧರ್ಮರಾಜ. ನೀವೇ ನಿರ್ಣಯ ಮಾಡಿ, ನೀವು ಹೆಂಗೆ ಕೊಲ್ಲಬೇಕಂತೀರೋ ಹಾಗೆ ನಾವು ಕೊಲ್ತೀವಿ ನೀವು ಧರ್ಮರಾಜ ಹೇಳಿದ. ಆವಾಗ ಅವ್ರು ಮೊದಲನೇ ಪಾಯಿಂಟ್ ಇಟ್ಟು ನೋಡು, ನನ್ನ ಕೈಯಲ್ಲಿ ಶಸ್ತ್ರ ಹಿಡಿದಾಗ ನಾನು ಸಾಯಬಾರ್ದು. ಯಾಕೆ ನನ್ನ ಕೈಯಲ್ಲಿ ಶಸ್ತ್ರ ಹಿಡಿದಾಗ ಸತ್ತರೆ ಅವಮಾನ ನನಗೆಲ್ಲ, ಪರಶುರಾಮ ದೇವರಿಗೆ ಅವಮಾನ, ಯಾಕೆ ನಮ್ಮ ವಿದ್ಯಾರ್ಥಿಗಳವರು. ಹಾಗಾಗಿ ನನ್ನ ಕೈಯಲ್ಲಿ ಶಸ್ತ್ರ ಇರಬಾರ್ದು. ಆಯಿತು ಅಂತ. ಇವರ ಕೈಯಲ್ಲಿ ಶಸ್ತ್ರ ಇದ್ದಾಗ ಸಾಯಬಾರದು ಅಂದರೆ, ಶಸ್ತ್ರ ಇದ್ದಾಗ ಇವರನ್ನು ಕೊಂದರೆ ಪಾಂಡವರಿಗೆ ಅವಮಾನ ಅಲ್ಲ. ಶಸ್ತ್ರ ಇದ್ದಾಗ ಅವರನ್ನು ಕೊಂದುಬಿಟ್ರು ಅಂತ ಹೇಳಿ ಧರ್ಮರಾಜ, ನಮಗೆ ಅವಮಾನವಾದರೂ ಪರವಾಗಿಲ್ಲ, ನಾವು ಸ್ವೀಕಾರ ಮಾಡ್ತೀವಿ. ಯಾಕೆ? ನಿನ್ನ ಇಚ್ಛೆ ಪೂರ್ಣ ಮಾಡಬೇಕಾದ ನಾವು ಸ್ವೀಕಾರ, ನಮಗೆ ಅವಮಾನ ಬಂದರೂ ಪರವಾಗಿಲ್ಲ, ನಾವು ಸ್ವೀಕಾರ ಮಾಡ್ತೇವೆ ಅಂತ ರಾಜ ಮೂಗು ತಕ್ಕೊಂಡ. ಆಯಿತು, ಯಾವಾಗ ಕೊಲ್ಲಬೇಕು ಅದನ್ನು ಕೇಳಿದ್ರೆ ಮತ್ತೆ ನೋಡಪ್ಪ, ನಾ ಶಸ್ತ್ರ ಬಿಡಬೇಕು, ಆ ಶಸ್ತ್ರ ಬಿಡೋದು ಸುಮ್ಮನೆ ಬಿಡೋದಿಲ್ಲ. ಯಾವಾಗ ಬಿಡ್ತೀನಿ ನೋಡಿ, ನನ್ನ ಮುಂದೆ ಹೆಣ್ಣಿನ ಜೊತೆಗೆ ಯುದ್ಧ ಮಾಡಲ್ಲ, ಗಂಡಿನ ಜೊತೆಗೆ ಯುದ್ಧ ಮಾಡ್ತೇನೆ, ಹೆಣ್ಣಲ್ಲ ಗಂಡಲ್ಲ ಹಾಗಿದ್ದೋದ್ರ ಜೊತೆಗೆ ಯುದ್ಧ ಮಾಡುವುದಿಲ್ಲ, ಇಷ್ಟು ಹೇಳಿದೆ. ಇನ್ನು ಮುಂದೆ ನಾವು ವ್ಯವಸ್ಥೆ ಮಾಡಿಕೊಳ್ತೇವೆ ಅಂತ ಹೇಳಿ ಯುದ್ಧ ಭೂಮಿಯಲ್ಲಿ 6ನೇ ದಿವಸ ಯುದ್ಧಕ್ಕೆ ಅಲ್ಲಿ ಬಂದಿದೆ. ನೋಡ್ರಿ, ಆ ತಾತನಾಗಿರ್ತಕ್ಕಂತಹ ಭೀಷ್ಮಾಚಾರ್ಯ ಕೀರ್ತಿಯನ್ನು ಕೊಡಬೇಕು ಅಂತ ಹೇಳಿ ಧರ್ಮರಾಜ ಎಂಥ ತ್ಯಾಗಕ್ಕೆ ಸಿದ್ಧನಾದ ಅಂದರೆ, ತನಗೆ ಅಪಕೀರ್ತಿ ಬಂತು, ಶಸ್ತ್ರ ಇಲ್ಲದಾಗ ಭೀಷ್ಮರನ್ನು ಕೊಂದ್ರು ಪಾಂಡವರು ಅನ್ನೋ ಅಪಕೀರ್ತಿ ಬಂದರೂ ಪರವಾಗಿಲ್ಲ, ನಮ್ಮ ತಾತನಿಗೆ ಕೀರ್ತಿ ಬರಬೇಕು ಅಂತ ಹೇಳಿ ಒಪ್ಪಿಕೊಂಡು ಬಂದಿದ್ದಾನೆ. ಯುದ್ಧ ಅಂತನ್ನೋದು ಅಲ್ಲಿ ಪ್ರಾರಂಭವಾಗಿದೆ. ಅಲ್ಲಿ ಆ ಅರ್ಜುನನ ಮುಂದೆ ಯಾವ ಶಿಖಂಡಿ ಬಂದು ನಿಂತಿದ್ದಾನೆ. ಶಿಖಂಡಿ ಬಂದು ನಿಂತಾಗ ಭೀಷ್ಮಾಚಾರ್ಯರು ಏನು ಮಾಡಬೇಕಾಗಿತ್ತು? ಅಸ್ತ್ರತ್ಯಾಗ ಮಾಡಬೇಕು. ಯಾಕೆ? ಅವರ ಮುಂದೆ ಯುದ್ಧ ಮಾಡೋದಿಲ್ಲ. ಭೀಷ್ಮಾಚಾರ್ಯ ಏನು ಮಾಡಿದರು? ಅಸ್ತ್ರತ್ಯಾಗ ಮಾಡಲಿಲ್ಲ. ನೋಡಿ, ಅದಕ್ಕೆ ಮಹಾಭಾರತ ಸರಿ ನೋಡಬೇಕಂತ ಹೇಳಿದ್ದು ಇದಕ್ಕೆ. ಆ ಮಹಾಭಾರತ ಸೀರಿಯಲ್ ನೋಡಿಬಿಟ್ರೆ ಶಿಖಂಡಿ ಬಂದು ನಿಂತು ಬಿಡ್ತಾನೆ. ಭೀಷ್ಮಾಚಾರ್ಯ ಅಲ್ಲಿ ಯುದ್ಧವನ್ನು ಬಿಡದೆ ಬಾಣ ಕೆಳಗೆ ಬಿಟ್ಬಿಡ್ತಾರೆ. ಆ ಶಿಖಂಡಿಯ ಮಧ್ಯೆಯಿಂದ ಅರ್ಜುನ ಮೇಲಿನ ಮೇಲೆ ಬಾಣಗಳನ್ನು ಬಿಡ್ತಾನೆ. ಆ ಭೀಷ್ಮಾಚಾರ್ಯ ನೆಲದ ಮೇಲೆ ಬರ್ತಾರೆ. ಆ ನೆಲದ ಮೇಲೆ ಬಂದಾಗಲೂ ಮತ್ತೆ ಅರ್ಜುನ ಮತ್ತೆ ಮೇಲಿನ ಮೇಲೆ ಬಾಣ ಬಿಡ್ತಾ ಇರ್ತಾನೆ. ಆವಾಗ ಆ ಬಿಟ್ಟ ಬಾಣಗಳೇ ಮಂಚವಾಗತ್ತೆ, ಶರಪಂಜರದ ಮೇಲೆ ಮಲಗಿದ. ಇದು ನಾವು ನೋಡಿದ ಸೀರಿಯಲು. ನಮ್ಮ ತಲೆಯಲ್ಲಿ ಇದೊಂದು ಕಾನ್ಸೆಪ್ಟ್, ಭೀಷ್ಮಾಚಾರ್ಯ ಹೇಗೆ ಶರಪಂಜರದ ಮೇಲೆ ಮಲಗಿದ್ರು.
ಸರ್ವತಾ ಹೀಗೆ ಮಹಾಭಾರತದಲ್ಲಿ ನಡೆದಿಲ್ಲ. ಭೀಷ್ಮಾಚಾರ್ಯರು ಏನು ಮಾಡಿದ್ರು, ಅರ್ಜುನನಿಗೆ ಶಿಖಂಡಿಗೆ ಬಾಣವನ್ನು ಹೊಡೆಯುವುದನ್ನು ಬಿಟ್ಟು ಇನ್ನೆಲ್ಲರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಕಂಟಿನ್ಯೂ ಯುದ್ಧ ಪ್ರಾರಂಭ ಮಾಡಿದ್ರು. ಆವಾಗ ಅರ್ಜುನ ಏನು ಮಾಡಿದ, ಆ ಶಿಖಂಡಿಯಲ್ಲೇ ಇದ್ದ, ಶಿಖಂಡಿಯ ಪಕ್ಕೆಯಿಂದಲೇ ಅರ್ಜುನ ಬಾಣವನ್ನು ಬಿಟ್ಟ. ಭೀಷ್ಮಾಚಾರ್ಯರ ಒಂದು ಬಿಲ್ಲು ಮುರಿಯಿತು. ಆವಾಗ ಬೇಡ, ಮತ್ತೊಂದು ಬಿಲ್ಲು ತಗೊಂಡು ಮತ್ತೆ ಬೇರೆಯವ್ರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ ಬಿಲ್ಲು ಮುರಿದ. ಭೀಷ್ಮಾಚಾರ್ಯ ಅಂತಾರೆ, ಇದು ಶಿಖಂಡಿಯ ಬಿಲ್ಲಲ್ಲ, ಇದು ಶಿಖಂಡಿಯ ಬಾಣವಲ್ಲ. ನೇ ಅರ್ಜುನಸ್ಯ ಇಮೇ ಬಾಣಾಹ ನೇವೇ ಬಾಣ ಶಿಖಂಡಿನಃ. ಇದು ಬಾಣ ಶಿಖಂಡಿ ಬಾಣ ಅಲ್ಲ, ಇದು ಅರ್ಜುನ ಬಾಣ. ನನಗೆ ಗೊತ್ತಾಗತ್ತೆ. ಆ ಬಿಲ್ ಮುರಿತು. ಶಸ್ತ್ರತ್ಯಾಗ ಮಾಡಿದ್ರು, ಇಲ್ಲ ಮತ್ತೊಂದು ಬಿಲ್ ಹಿಡ್ಕೊಂಡ್ರು. ಹೀಗೆ ಭೀಷ್ಮಾಚಾರ್ಯರು ಧರ್ಮರಾಜ ಬಂದು ಕೇಳಿದಾಗ ಏನು ಪ್ರತಿಜ್ಞೆ ಮಾಡಿದ್ರು, ಶಿಖಂಡಿ ಎದುರಿಗೆ ನಿಂತರೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಭೀಷ್ಮಾಚಾರ್ಯರು ಶಿಖಂಡಿ ಎದುರಿಗೆ ಬಂದಾಗ ನಿಂತರು. ಅರ್ಜುನ ಜೊತೆಗೆ ಬಿಟ್ಟು ಇನ್ನ ಎಲ್ಲ ಜೊತೆಗೆ ಯುದ್ಧವನ್ನು ಮಾಡಿದ್ರು. ಒಂದಲ್ಲ ಎರಡಲ್ಲ 8 ಬಾರಿ ಹೊಸ 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 ಬಿಲ್ಲು ಯುದ್ಧ ಮಾಡಿ ಪ್ರಾರಂಭ ಮಾಡಿದ್ರು. ಆ ಅರ್ಜುನ 8 ಬಿಲ್ಲುಗಳನ್ನು ಹೊಡೆದ. ಬರೀ 8 ಬಿಲ್ ಹೊಡೆದ ಅಂತ ತಿಳ್ಕೋಬೇಡಿ. ಆ ಬಿಲ್ ಬಿಟ್ಟ, ಬಿಲ್ ಮುರಿತು. ಆ ಬಿಲ್ ಮುರಿದ ಬಾಣ ಎಲ್ಲಿ ಹೋಯ್ತು, ಭೀಷ್ಮಾಚಾರ್ಯ ದೇಹದೊಳಗೆ ಹೋಯ್ತು. ಹೀಗೆ 8 ಬಾರಿ ತೆಗೆದು ಒಂದೇ ಬಾಣ ಬಿಟ್ಟಿಲ್ಲ, ಪುಂಖಾನುಪುಂಖವಾಗಿ ಬಿಡ್ತಾ ಇದ್ದಾನೆ ಬಾಣವನ್ನ. ಅವರು ಮತ್ತೊಂದು ಧನಸ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ಮತ್ತೊಂದು ಧನಸ್ಸು ಮುರಿತಾ ಇದೆ, ಅವರ ದೇಹದಲ್ಲಿ ಬಾಣ ಹೋಗ್ತಾ ಇದೆ. ಹಾಗಿದ್ರೆ ಏನು, ಅರ್ಜುನ ಅವ್ರ ಪ್ರತಿಜ್ಞೆ ಏನು ಕೇಳ್ಕೊಂಡಿದ್ರು ಭೀಷ್ಮಾಚಾರ್ಯರು, ನನ್ನ ಕೈಯಲ್ಲಿ ಅಸ್ತ್ರ ಇದ್ದಾಗ ನನ್ನ ಕೊಲ್ಲಬಾರದು. ನೋಡಿ, ಅರ್ಜುನ ಭೀಷ್ಮಾಚಾರ ಕೈಯಲ್ಲಿ ಅಸ್ತ್ರ ಇದ್ದಾಗಲೇ ಬಾಣವನ್ನು ಬಿಡ್ತಾ ಇದ್ದಾನೆ ಹೊರತಾಗಿ ಅಸ್ತ್ರ ಯಾವಾಗ 8ನೇ ಅಸ್ತ್ರ ಮುರಿತೋ ಮುರಿದ ಮೇಲೆ ಒಂದು ಬಾಣವನ್ನು ಬಿಟ್ಟಿಲ್ಲ. ಹಾಗಾದ್ರೆ 8 ಬಾಣ 8 ಬಿಲ್ಲುಗಳು ಮುರಿಯೋದ್ರೊಳಗೆ ಆ ಭೀಷ್ಮಾಚಾರ ದೇಹವೆಲ್ಲವೂ ಕೂಡ ಬಾಣದಿಂದ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು. ಹೀಗೆ ಭೀಷ್ಮಾಚಾರ ಥಪ್ ಅಂತ ಹೇಳಿ ಕೆಳಗಡೆ ಬಿಡುತ್ತಾರೆ. ಹಾಗಾದ್ರೆ ಎಲ್ಲಿ ಅಧರ್ಮ ಬಂತು? ಇಲ್ಲಿ ಅಧರ್ಮ ಮಾಡುವುದು ಯಾರು? ಪ್ರತಿಜ್ಞೆ ಏನು ಮಾಡಿದ್ರು, ಶಿಖಂಡಿ ಎದುರಿಗೆ ನಿಂತರೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡಿದ ಭೀಷ್ಮಾಚಾರ್ಯರು ಯುದ್ಧದಲ್ಲಿ ಪ್ರತಿಜ್ಞೆಯನ್ನು ಬರೆದು ಪ್ರತಿ ಬಾರಿ ಹೊಸ ಬಿಲ್ಲನ್ನು ತೆಗೆದುಕೊಂಡು ಅರ್ಜುನನೊಬ್ಬನನ್ನು ಶಿಖಂಡಿಯೊಬ್ಬನನ್ನು ಬಿಟ್ಟು ಯುದ್ಧವನ್ನು ಮಾಡ್ತಾ ಇದ್ರು. ಅವರ ಕೈಯಲ್ಲಿ ಬಿಲ್ ಹಿಡಿದಾಗೆಲ್ಲ ಬಾಣವನ್ನು ಬಿಟ್ಟು ಆ ಭೀಷ್ಮಾಚಾರ ದೇಹದಲ್ಲಿ ಆ ಬಾಣಗಳ ಸುರಿಮಳೆಯನ್ನು ಅರ್ಜುನ ಬಿಟ್ಟಿದ್ದಾನೆ ಹೊರತಾಗಿ ಅವರ ಕೈಯಲ್ಲಿ ಅಸ್ತ್ರವಿಲ್ಲದೆ ಇದ್ದಾಗ ಒಂದು ಬಾಣವನ್ನು ಕೂಡ ಅರ್ಜುನ ಹೊಡೆದಿಲ್ಲ. ಇದು ಮೂಲ ಮಹಾಭಾರತ ಸ್ಪಷ್ಟವಾಗಿ ಇರುತ್ತದೆ. ಹಾಗಿದ್ರೆ ಭೀಷ್ಮಾಚಾರ್ಯರನ್ನ ಕೊಲ್ಲಲಿಕ್ಕೆ ಪಾಂಡವರಿಗೆ ಅಧರ್ಮ ಮಾಡುವ ಕೆಲಸವೇ ಇಲ್ಲ. ಯಾಕೆ? ನಾನು ಹೇಗೆ ಸಾಯ್ತೇನೆ ಅಂತ ಪ್ಲಾನ್ ಹೇಳಿದ್ದು ಭೀಷ್ಮಾಚಾರ್ಯರೇ. ನನ್ನನ್ನು ಹೇಗೆ ಕೊಲ್ಲಬೇಕು, ಯಾವಾಗ ಕೊಲ್ಲಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದು ಭೀಷ್ಮಾಚಾರ್ಯರೇ. ಅವ್ರ ಚಾಯ್ಸ್ನಂತೆ, ಅವರು ಇಷ್ಟಪಟ್ಟಂತೆ ಅವರು ಬೇಕಾಗಿರ್ತಕ್ಕಂಥ ಮರಣವನ್ನು ಪಾಂಡವರಿಗೆ ಕೊಟ್ಟರೆ ಹೊರತಾಗಿ ಅಧರ್ಮದಿಂದ ಆ ಭೀಷ್ಮಾಚಾರ್ಯನ ಪಾಂಡವರು ಕೊಂದಿಲ್ಲ. ದೇರ್ ಇಸ್ ನೋ ನೆಸೆಸಿಟಿ ಟು ಪಾಂಡವಾಸ್ ಟು ಕಿಲ್ ಮಾ ಭೀಷ್ಮ ಬೈ ಅಧರ್ಮ. ಅಟ್ಟೆ ಪಾಂಡವರಿಗೆ ಭೀಷ್ಮಾಚಾರ ಅಧರ್ಮದಿಂದ ಕೊಲ್ಲಲಿಕ್ಕೆ ಅಲ್ಲರಿ ಯಾವಾಗ ಅಧರ್ಮದಿಂದ ಕೊಲ್ತಾರೆ ಗೊತ್ತಾ? ಯಾರಿಗೆ ಅವರನ್ನು ಕೊಲ್ಲುವ ಸಾಮರ್ಥ್ಯ ಇಲ್ಲ, ಎದುರಿಗೆ ನಿಂತು ಯುದ್ಧವನ್ನ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲದಾಗ ಶಾಡೋ ಯುದ್ಧ ಮಾಡ್ತಾರೆ, ಹಿಂದುಗಡೆ ನಿಂತುಕೊಂಡು ಯುದ್ಧ ಮಾಡ್ತಾರೆ. ಅರ್ಜುನ ಎಂಥ ಮಹಾಪರಾಕ್ರಮಿ ಅಲ್ವಾ? ಹಾಗಾಗಿ ಅರ್ಜುನನಿಗೆ ಅವರನ್ನು ಕೊಲ್ಲಿಕ್ಕೆ ಯಾವ ಹೊರಗಿನ ಸಾಮರ್ಥ್ಯವೂ ಬೇಕಾಗಿದ್ದಿಲ್ಲ. ಇದರ ಮೇಲೆ ತಾರತಮ್ಯದಲ್ಲಿಯೂ ಕೂಡ ಅರ್ಜುನ ಇಂದ್ರಾವತಾರಿ, ಭೀಷ್ಮಾಚಾರ ಸಾಮಾನ್ಯ ವಸುಗಳು. ಹಾಗಾಗಿ ಆ ಅರ್ಜುನಾದಿಗಳು ಭೀಮಸೇನಾದಿಗಳು ಆ ಭೀಷ್ಮಾಚಾರ್ಯರನ್ನ ಅವರು ಅಧರ್ಮದಿಂದ ಕೊಂದಿಲ್ಲ. ಹಾಗಾದ್ರೆ ಇಷ್ಟು ದಿವಸ ನಾವೇನು ತಿಳ್ಕೊಂಡಿದ್ವಿ? ಭೀಷ್ಮಾಚಾರ್ಯನ ಅಧರ್ಮದಿಂದ ಕೊಂಡರು, ಶಿಖಂಡಿಯನ್ನು ಮುನ್ನಡೆಸಿ. ಸರ್ವಥಾ ಅಲ್ಲ. ಮುಂದೆ ನಿಂತಿದ್ದಾನೆ ಶಿಖಂಡಿ, ಮುಂದೆ ನಿಂತರೂ ಅಸ್ತ್ರತ್ಯಾಗವನ್ನು ಮಾಡದೆ ಹಾಗೇ ಯುದ್ಧವನ್ನು ಮುಂದುವರಿಸಿದರು. ಹಾಗೆ ಯುದ್ಧ ಅಂತನ್ನೋದು ಮುಂದುವರೆದಾಗ ಕೈಯಲ್ಲಿ ಅಸ್ತ್ರವಿದ್ದಾಗಲೇ ಅಸ್ತ್ರಗಳನ್ನು ಅರ್ಜುನ ಪ್ರಯೋಗ ಮಾಡಿದನೇ ಹೊರತು ಭೀಷ್ಮಾಚಾರ್ಯರ ಕೈಯಲ್ಲಿ ಅಸ್ತ್ರವಿಲ್ಲದ ಸಮಯದಲ್ಲಿ ಒಂದು ಬಾಣವನ್ನು ಕೂಡ ಅರ್ಜುನ ಬಿಟ್ಟಿಲ್ಲ. ಹೀಗೆ 15ನೇ ದಿವಸ 10ನೇ ದಿವಸ ದೇಹತ್ಯಾಗವನ್ನು ಅಲ್ಲಿ ಮಾಡ್ತಾರೆ. ಅಲ್ರಿ, ಇದು ತಪ್ಪಲ್ವಾ, ಅಧರ್ಮ ಅಲ್ವಾ ಅಂತಂದರೆ ಅಧರ್ಮ ಯಾಕಾಗ್ತದೆ ನೋಡಿ? ಏಕಾದಶಿ ದಿವಸ ಮಕ್ಕಳಿಗೆ ತಾನೂ ಏನೂ ತಿನ್ನೋದಿಲ್ಲ, ಮಕ್ಕಳಿಗೂ ಏನು ಕೊಡೋದಿಲ್ಲ. ಅಯ್ಯೋ ಎಷ್ಟು ಹಿಂಸೆ ಮಾಡ್ತಾರೆ ಅಂತ ನಿಮಗೆ. ಏಕಾದಶಿ ಮಾಡೋದು ಪರಮಧರ್ಮ. ಆ ಪರಮಧರ್ಮವನ್ನು ಮಾಡಲಿಕ್ಕೆ ದೇಹಕ್ಕೆ ಸ್ವಲ್ಪ ಹಿಂಸೆ ಅಂದರೆ ನೋವು, ಆದರೆ ಏನೂ ತಪ್ಪಿಲ್ಲ. ಆದರೆ ಆ ಧರ್ಮದಿಂದ ನಿನ್ನ ಉದ್ಧಾರವಾಗುತ್ತೆ ಅಲ್ವಾ? ಯಾಕೆ ಮಾಡಿದ್ದು? ಋಣಯಾಮೋ ವಾಸುದೇವ ಅಲ್ವಾ? ನಾವೆಲ್ಲ ಮಾಡೋ ಸತ್ಕರ್ಮಗಳು ಯಾಕೆ? ದೇವರ ಪ್ರೀತಿಗಾಗಿ. ಹಾಗಾಗಿ ಪಾಂಡವರು ಮಾಡಿದ್ದು ಈ ಯುದ್ಧ ಅದು ಯಾಕೆ? ಋಣಯಾಮೋ
ವಾಸುದೇವ. ಕೃಷ್ಣ ಹೇಳಿದ್ದಾನೆ, ನಾವು ಮಾಡಬೇಕು, ಮಾಡಿದ್ದಾರೆ. ಕೃಷ್ಣ ಹೇಳಿದಂತೆ ಮಾಡಿದ್ದಾರೆ. ಹಾಗೆ ಯಾವುದೇ ವಿಧವಾಗಿರ್ತಕ್ಕಂಥ ಧರ್ಮ ಇಲ್ಲ. ನೋಡಿದ್ರೆ ಮಕ್ಕಳಿಗೆ ಇಂಜೆಕ್ಷನ್ ಕೊಡ್ತಾರೆ ಡಾಕ್ಟರ್ ರೋಗ ಬಂದಾಗ. ಅಯ್ಯೋ ಎಷ್ಟು ಅಧರ್ಮ ಮಾಡ್ತಾನೆ, ಎಷ್ಟು ಕಷ್ಟ ಕೊಡ್ತಾನೆ ಮಕ್ಕಳಿಗೆ ಅಂತಾರೆ, ಅಲ್ಲಿ ಎಷ್ಟು ಹಿಂಸೆ ಕೊಡ್ತಾರೆ ಅಂತಾರೆ. ಅವ್ರಿ ಆ ಕೊಡೋ ಇಂಜೆಕ್ಷನ್ 2 ನಿಮಿಷ ಮಗುವಿಗೆ ಹಿಂಸೆ ಆಗ್ಬೋದು, ಕಷ್ಟ ಆಗ್ಬೋದು, ದುಃಖ ಆಗ್ಬೋದು. ಆದರೆ ಆ ಒಂದು ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಅದು ಮುಂದೆ ಎಷ್ಟು ದಿವಸ ಆರಾಮಾಗಿ ಬದುಕ್ತದೆ. ನಾವು ಕರೋನಾ ಬಂದಾಗ 2 ಇಂಜೆಕ್ಷನ್ ತಗೊಂಡಿದ್ದಕ್ಕೆ ಇನ್ನು ಎಷ್ಟು ವರ್ಷ ಬದುಕೋರಿದ್ದೀವಿ ಅಲ್ವಾ? ಆ 1 ನಿಮಿಷದ 2 ವರ್ಷದ ಹಿಂಸೆ ಅನುಭವಿಸಿದ್ದೇವೆ, ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಆ ಹಿಂಸೆ ತಾತ್ಕಾಲಿಕವಾಗಿ ಅನುಭವಿಸಿದ್ರು ಆ ಹಿಂಸೆ ನಮಗೆ ಒಳ್ಳೇದಾಯ್ತೋ ಕೆಟ್ಟದಾಯ್ತೋ? ಹಾಗೆ ಈ ಧರ್ಮ ಉಳಿದಕ್ಕೋಸ್ಕರ ಕೆಲವು ಬಾರಿ ಅಹಿಂಸೆಯೂ ಹಿಂಸೆ ಅಂತ ಕಾಣುತ್ತೆ, ಹಿಂಸೆಯೂ ಅಹಿಂಸೆ ಅಂತ ಕಾಣುತ್ತೆ. ನೋಡಲಿಕ್ಕೆ ಪಾಂಡವರು ಅಧರ್ಮದಿಂದ ಭೀಷ್ಮಾಚಾರ್ಯ ಕೊಂದಂತೆ ಕಾಣುತ್ತೆ, ಅದು ಸರ್ವಥಾ ಅಲ್ಲ. ಹಾಗಾದರೆ ಪಾಂಡವರು ಭೀಷ್ಮರನ್ನು ಅನ್ಯಾಯದಿಂದ ಕೊಂದ್ರ, ಅಧರ್ಮದಿಂದ ಕೊಂದ್ರ? ಮಹಾಭಾರತದ ಪ್ರಕಾರವಾಗಿ ಅಧರ್ಮದಿಂದ ಕೊಂದಿಲ್ಲ. ಅವರು ಯಾವ ರೀತಿಯಾಗಿ ನಮ್ಮ ಮರಣ ಬರಬೇಕು ಅಂತ ಕೇಳಿಕೊಂಡ್ರು ಅದೇ ರೀತಿಯಾಗಿ ಪಾಂಡವರು ಕೊಂದರು. ಹಾಗಾದರೆ ಭೀಷ್ಮಾಚಾರ್ಯರನ್ನ ಧರ್ಮದಿಂದಲೇ ಪಾಂಡವರು ವಿಗ್ರಹವನ್ನು ಮಾಡಿದರು. ಹೋಗಲಿ, ಇವ್ರು ಬಿಟ್ಬಿಟ್ಟು ಇನ್ನು ದ್ರೋಣಾಚಾರ್ಯ ಏನು ಮಾಡಿದರು? ಅವರು 5 ದಿವಸ ಯುದ್ಧ ಮಾಡಿದರು. ನೋಡಿ, 10 ದಿವಸ ಭೀಷ್ಮಾಚಾರ್ಯ, 18 ದಿವಸ ಯುದ್ಧದಲ್ಲಿ 10 ದಿವಸ ಮೇಜರ್ ಪಾರ್ಟ್ ಭೀಷ್ಮಾಚಾರ್ಯ, ಆಮೇಲೆ 5 ದಿವಸ ದ್ರೋಣಾಚಾರ್ಯ, 5 ದಿವಸ ಯುದ್ಧವನ್ನು ಮಾಡಿದರು. ಆ 5 ದಿವಸ ಯುದ್ಧವನ್ನು ಮಾಡಿದ ಮೇಲೆ ಆ ದುಷ್ಟದ್ಯುಮ್ನ ಬಂದು ಅವರ ತಲೆಯನ್ನು ಕಳೆದು ಬಿಟ್ಟ. ಯಾಕೆ? ಕೃಷ್ಣ ಭೀಮಸೇನ ದೇವರನ್ನು ಸುಳ್ಳು ಹೇಳಿಸಿಬಿಟ್ಟ, ಧರ್ಮರಾಜನೂ ಸುಳ್ಳು ಹೇಳಿಬಿಟ್ಟ ಅಂತ ಮಾತು ಕೇಳಿಕೊಂಡು ತನ್ನ ಮಗ ಸತ್ತ ಅಂತೇಳಿ ದುಃಖವನ್ನು ವ್ಯಕ್ತ ಮಾಡ್ತಾರೆ. ದುಃಖದಿಂದ ಅವರು ಶಸ್ತ್ರತ್ಯಾಗ ಮಾಡಿದರು. ದುಷ್ಟದ್ಯುಮ್ನ ಬಂದು ಕುಳಿತುಕೊಂಡಿರ್ತಕ್ಕಂತಹ ಆ ಯಾವ ದ್ರೋಣಾಚಾರ್ಯನ ಕೊಂದು ಬಿಟ್ರು. ಹಾಗಾದರೆ ಪಾಂಡವರು ರಾಜ್ಯಕ್ಕೋಸ್ಕರ ಸ್ವಂತ ವಿದ್ಯೆಯನ್ನು ಕಲಿಸಿಕೊಟ್ಟ ಗುರುಗಳನ್ನೇ ಕೊಲ್ಲಲಿಕ್ಕೂ ಹೇಸಲಿಲ್ಲ. ಇವರಂತಹ ಧರ್ಮಿಷ್ಠರು ಅಂತೀರೋ? ಅಲ್ಲ, ಸರ್ವಥಾ ಅಲ್ಲ. ನೋಡ್ರಿ, ಆ ದ್ರೋಣಾಚಾರ್ಯ ತೀರಿ ಹೋಗಿದ್ದು ಯಾವಾಗ? 15ನೇ ದಿವಸ ಸಾಯಂಕಾಲದಲ್ಲಿ ಅವರು ದೇಹತ್ಯಾಗವನ್ನು ಮಾಡಿದರು. ಯಾಕೆ ಅವರು ದೇಹತ್ಯಾಗ ಮಾಡೋಕ್ಕಿಂತ ಮುಂಚೆ ಅಸ್ತ್ರತ್ಯಾಗ ಮಾಡಿದ್ರು? ಯಾಕೆ ಅಸ್ತ್ರತ್ಯಾಗ ಮಾಡಿದ್ರು? ಮಗ ಅಶ್ವತ್ಥಾಮ ಅಂತ ಸತ್ತ ಅಂತ ಸುದ್ದಿ ಕೇಳಿದ್ರು, ಅದಕ್ಕೆ ಅಸ್ತ್ರತ್ಯಾಗ ಮಾಡಿದ್ರು. ದುಷ್ಟದ್ಯುಮ್ನ ಕೊಂದ. ನೋಡಿ, 2 ತಪ್ಪು ನಾವು ತಿಳ್ಕೊಂಡಿರೋದು. 2 ತಪ್ಪಿದೆ. ಏನು? ಅಲ್ಲಿ ಭೀಮ, ಕೃಷ್ಣ, ಅರ್ಜುನ 3 ಸುಳ್ಳು ಹೇಳಿದ್ರು. ಇದು ಮೊದಲನೇ ತಪ್ಪು. ಇನ್ನು 2ನೇದು, ಧ್ಯಾನಕ್ಕೆ ಕೂತಾಗ ದುಷ್ಟದ್ಯುಮ್ನ ಗುರುಗಳು ಯಾರು? ದುಷ್ಟದ್ಯುಮ್ನನ್ನ ಆ ಯಾವ ದ್ರುಪದ ರಾಜ ಪಡೆದದ್ದೇ ದ್ರೋಣಾಚಾರ್ಯ ಕೊಲ್ಲಬೇಕು ಅಂತ ಹೇಳಿ. ಅಷ್ಟು ಗೊತ್ತಿದ್ರು ದ್ರೋಣಾಚಾರ್ಯ ವಿದ್ಯೆಯನ್ನು ಕಲಿಸಿಕೊಡ್ತಾ ದುಷ್ಟದ್ಯುಮ್ನನಿಗೆ. ತನ್ನ ಶಿಷ್ಯನೆಂದರೆ ಹತರಾಗ್ತಾ ಯುದ್ಧ ಭೂಮಿಯಲ್ಲಿ ಅವನು ಧ್ಯಾನಕ್ಕೆ ಕೂತಾಗ ಕೊಂದ. ಇದು ಕೂಡ ತಪ್ಪು. 2 ತಪ್ಪಿನ ಮೇಲೆ ನಿಂತಿದೆ. ನಾವು ನೋಡ್ಲಿಕ್ಕೆ ಅದೇ ಅನ್ಸುತ್ತೆ ಅಲ್ವಾ? ಅವ್ರು ಸುಳ್ಳು ಹೇಳಿದ್ದು ನಿಜ, ಸುಳ್ಳು ಹೇಳಿ ನಾವು ನೋಡಿದ್ದೇವೆ, ನಿಜ ಅಲ್ಲ. ಸುಳ್ಳು ಹೇಳಿದ್ದೆ ನಮಗೆ ಕಣ್ಣಿಗೆ ಸುಳ್ಳು ಹೇಳಿದ್ದು ನಿಜದಂತೆ ಭಾಸಮಾನವಾಗಿದೆ. ಅವರು ಧ್ಯಾನಕ್ಕೆ ಕುಳಿತುಕೊಂಡ್ರು, ದುಷ್ಟದ್ಯುಮ್ನ ತಲೆಯನ್ನು ಹಾರಿಸಿದ. ಇದು ಹೀಗಲ್ಲ. ಅದೇನಾಯಿತು? ಮತ್ತೆ ಯುದ್ಧದ ಭೂಮಿಯಲ್ಲಿ ನಡೆದರೆ ಯುದ್ಧ ಭೂಮಿಯ ಪ್ರಸಂಗ. 5ನೇ ದಿವಸ ಯುದ್ಧ ನಡೀತಾ ಇದೆ. ಆವಾಗ ಮತ್ತೆ ಪ್ರಶ್ನೆ ಮಾಡ್ತಾರೆ. ಕೃಷ್ಣ ಹೇಳಿದೆ, ಎಲ್ಲರಿಗೂ ಗೊತ್ತಿತ್ತು ಅವನು 5 ದಿವಸ ಆಯ್ತು ಸಾಕು, ಅವರು ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದೆ, 15 ದಿವಸ ವೈಕುಂಠ ಸಮಾರಾಧನೆ ಆಗಬೇಕು, ಸುಮ್ಮನೆ ಇನ್ನೂ ಕುತ್ಕೊಂಡವರು, ಹೋಗಿ ಕೇಳ್ಕೊಂಬರ್ರಿ. ಹೋದರು. ಧರ್ಮರಾಜ ಮತ್ತೆ ನಮಸ್ಕಾರ ಮಾಡಿದರು. ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ 11ನೇ ದಿವಸ ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಯಾವಾಗ ದ್ರೋಣಾಚಾರ್ಯ ಸರ್ವ ಸೈನ್ಯಾಧ್ಯಕ್ಷರಾದರೂ ಧರ್ಮರಾಜಾದಿಗಳು ಬಂದು ಯುದ್ಧವನ್ನು ಮಾಡಲಿಕ್ಕೆ ಆಜ್ಞೆ ಕೊಡ್ರಿ, ಆಜ್ಞೆ ಕೇಳಿ. ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರಬೇಕಾದ್ರೆ ಸ್ವಾಮಿ ನಿಮ್ಮನ್ನು ಹೇಗೆ ಕೊಲ್ಲಬೇಕು? ಧರ್ಮರಾಜ ಮತ್ತೆ ಇದೇ ಪ್ರಶ್ನೆಯನ್ನು ಮಾಡಿದರು. ಆವಾಗಲೂ ಅವರು, ನೀವು ನನ್ನ ಅನುಜ್ಞೆಯನ್ನು ಪಡೆಯದೇ ಹೋಗಿದ್ರೆ ನಾ ಬೇಜಾರು ಪಟ್ಕೊತಾ ಇದ್ದೆ, ನಮಸ್ಕಾರ ಮಾಡಿದರೆ ಅನುಜ್ಞೆಯನ್ನು ಪಡೆದಿದ್ದೀರಿ. ಆಗಲಿ. ಅವರು ಕೂಡ ನಾನು ಶಸ್ತ್ರವನ್ನು ಹಿಡಿದಾಗ ಸಾಯಬಾರದು. ಯಾಕೆ? ನಾನು ಶಸ್ತ್ರ ಹಿಡಿದಾಗ ನೀವು ಕೊಂದರೆ ಇವರೆಂಥ ಟೀಚರ್, ಇವರೇನು ಗುರುಗಳು ಶಿಷ್ಯರಿಗೆ ಪಾಠ ಹೇಳ್ಕೊಟ್ಟಾರ ಅಂತ ನಮಗೆ ಹೌದೋ ಇಲ್ಲ? ಶಿಷ್ಯರ ಕೈಯಲ್ಲಿ ಸಾಯಬೇಕಾದ್ರೆ ನನ್ನ ಕೈಯಲ್ಲಿ ಅಸ್ತ್ರ ಇತ್ತು ಅಂತಾದರೆ ಇವರೆಂಥ ಗುರು ಶಿಷ್ಯರಿಗೆ ಏನು ಪಾಠ ಹೇಳ್ಕೊಟ್ಟಾರೆ? ಶಿಷ್ಯರ ಕೈಯಲ್ಲೇ ಸೋತು ಹೋಗ್ಬಿಟ್ರು, ಸತ್ತು ಹೋಗ್ಬಿಟ್ಟಲ್ಲ ಅಂತ ಬಿಡ್ತಾರೆ. ಹಾಗಾಗಿ ಅವರೇನಂದ್ರು, ನನ್ನ ಕೈಯಲ್ಲಿ ಅಸ್ತ್ರ ಇರಬೇಕಾದ್ರೆ ನಾನು ಸಾಯಬಾರ್ದು. ಇದು ಮೊದಲನೇದು. ಇನ್ನು 2ನೇದೇನು? ನೀವು ಯಾವಾಗ ಆ ಯುದ್ಧವನ್ನು ನಿಲ್ಲಿಸ್ತೀರಿ, ನನಗೆ ಅಪ್ರಿಯವಾದ ನನ್ನ ಕಿವಿಗೆ ಬಿದ್ದಾಗ ನಾನು ಯುದ್ಧವನ್ನು ನಿಲ್ಲಿಸಿಬಿಡ್ತೇನೆ. ಧರ್ಮರಾಜ ಅಂತ, ನಿಮಗೆ ಅಪ್ರಿಯವಾದ ವಾರ್ತೆ ಯಾವುದು? ಅದನ್ನು ನೀವೇ ತಿಳ್ಕೋಬೇಕು ಬುದ್ಧಿವಂತ ಅಂದ್ಬಿಟ್ಟು ಹೇಳಿಲ್ಲ. ನೋಡಿ, ಭೀಷ್ಮಾಚಾರ್ಯ ಅಂದರೆ ಡೈರೆಕ್ಟಾಗಿ ಹೇಳಿದರು, ನನ್ನ ಮುಂದೆ ಶಿಖಂಡಿಯನ್ನು ನಿಲ್ಲಿಸಿದಾಗ ನಾನು ಯುದ್ಧ ನಿಲ್ಲಿಸ್ತೇನೆ, ಆವಾಗ ಕೊಲ್ರಿ. ಇವರಲ್ಲ, ನನಗೆ ಅಪ್ರಿಯವಾದ ವಿಷಯವನ್ನು ಕೇಳಿದಾಗ ನಾನು ಯುದ್ಧ ನಿಲ್ಲಿಸ್ತೇನೆ.
ಯಾವುದು ಅಪ್ರಿಯವಾದ ವಾರ್ತೆ ಅದು ನೀನೇ ತಿಳ್ಕೊ ಅಂತ ಹೇಳ್ಬಿಟ್ಟು ಆಯ್ತು. ಧರ್ಮರಾಜ ಹೋಗಿದ್ದಾನೆ. ಈ ಕಡೆ ಯುದ್ಧ ಅನ್ನೋದು ನಡೀತಾ ಇದೆ. ಅವರು 5 ದಿವಸ ಯುದ್ಧ ಮಾಡಿದ್ರು. ಕೊನೆಗೆ ಕೃಷ್ಣ ಪರಮಾತ್ಮ 15ನೇ ದಿವಸ ಬಂದತ್ತು. ಭೀಮಸೇನ ದೇವರಿಗೆ ಹೇಳಿದರು, ಅಲ್ಲಿ ಒಂದು ಮಾಲವ ದೇಶದ ಆನೆ ಇತ್ತು. ಆ ಆನೆಯನ್ನು ಭೀಮಸೇನ ದೇವರು ಕೊಂದು ಬಿಡು ಅಂತಂದ್ರು. ಒಂದು ಗದಾ ಪ್ರಹಾರ ಮಾಡಿ ನೋಡಿ ಸತ್ತು ಹೋಯ್ತು ಅದು ಆನೆ. ಆವಾಗ ಭೀಮ ಅನೌನ್ಸ್ ಮಾಡುವಂಥದ್ದು, ಟಿವಿಯಲ್ಲಿ ಅನೌನ್ಸ್ ಮಾಡೋದು ಮಾಡಿಬಿಟ್ರು ಭೀಮಸೇನ ದೇವರು. ಏನಂತ? ಅಶ್ವತ್ಥಾಮ ಸತ್ತು ಹೋಗಿದ್ದಾನೆ, ಅಶ್ವತ್ಥಾಮ ಹತಃ. ಎಲ್ಲ ಕಡೆ ಶಂಖವನ್ನು ಊದಿಕೊಂಡು ಜೋರಾಗಿ ಎಲ್ಲ ಕಡೆ ಪ್ರಚಾರ ಮಾಡಿಕೊಡ್ತಾ ಹೋದ್ರು. ದ್ರೋಣಾಚಾರ್ಯ ಮುಂದೆ ರಥವನ್ನು ನಿಲ್ಲಿಸಿ ಭೀಮಸೇನ ದೇವರು ಶಂಖವನ್ನು ಊದಿ ಶಂಖನಾದವನ್ನು ಮಾಡಿ ಅಶ್ವತ್ಥಾಮ ಸತ್ತಿದ್ದಾನೆ ಘಂಟಾಘೋಷವಾಗಿ ಹೇಳಿದರು. ಅವರ ಆ ಮಾತು ಕೇಳಿಸ್ಕೊಳ್ಳಿಲ್ಲ. ಯಾಕೆ? ಭೀಮಸೇನ ದೇವರ ಮಾತು ಅರ್ಥ ಮಾಡ್ಕೊಳ್ಳಿಕ್ಕೆ ಶಕ್ಯವಿಲ್ಲ ಅಂತ. ಯಾಕೆ? ದುರ್ನಿರೂಪ ವಚನಶ್ಚ ಪಂಡಿತೈ. ಸುಮಧ್ವಿಜಯರಂತಾರಲ್ಲ, ವಾಯುದೇವರ ಮಾತಿಗೆ ಒಂದೇ ಅರ್ಥ, ಅನೇಕ ಅರ್ಥಗಳಿರ್ತಾರೆ. ಹಾಗಾಗಿ ಇವ್ರ ಮಾತು ನಂಬೋದಿಲ್ಲ. ಮತ್ತು ಯಾರ ಮಾತು ನಂಬ್ತೀನಿ ನೀನು? ನಾನು ಧರ್ಮರಾಜನ ಮಾತು ನಂಬ್ತೀನಿ. ಯಾಕೆ? ಧರ್ಮರಾಜನ ಮಾತು ನಮ್ಗೆ ಬೇಗ ಅರ್ಥ ಆಗ್ತದೆ. ನಮಗೆ ಶ್ರೀಮದಾಚಾರ್ಯ ಮಾತು ಬೇಗ ಅರ್ಥ ಆಗುವುದಿಲ್ಲ. ಹರಿದೇವ ಪರೋ ಹರಿದೇವ ಗುರು ಹರಿದೇವ ಜಗತ್ತಿದ್ರು ಮಾತು ಗತಿ ಶ್ರೀಮದಾಚಾರ್ಯ ಮಾತು ಅರ್ಥ ಆಗುವುದಿಲ್ಲ. ಆದರೆ ಪುರಂದರದಾಸ ಮಾತು ಬೇಗ ಅರ್ಥ ಆಗುತ್ತದೆ. ಈ ಪರಿಯ ಸೊಬಗಾವ ದೇವರ ನಾಕ ಹಣೆ ಗೋಪಿ ಜನ ಪ್ರಿಯ. ಅವ್ರು ಹೇಳಿದ್ದನ್ನೇ ಇವ್ರು ಹೇಳಿದಂತೆ. ಹಾಗೆ ಭೀಮಸೇನ ದೇವರ ಮಾತು ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಧರ್ಮರಾಜ ಹೇಳಬೇಕು. ಆಯಿತು ಅಂತ ಹೇಳಿ ಅವರಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಆ ಧರ್ಮರಾಜನು ಅಲ್ಲಿದ್ದ. ಆವಾಗ ಧರ್ಮರಾಜನು ಕೃಷ್ಣ ಹೇಳಿಬಿಟ್ಟಿದ್ದ, ನೋಡು ದ್ರೋಣಾಚಾರ್ಯ ಬರ್ತಾರೆ, ಹೇಳಬೇಕು ನೀನು. ಅಲ್ಲಪ್ಪ, ನಾ ಸುಳ್ಳು ಹೆಂಗೆ ಹೇಳಿದೆ? ಸುಳ್ಳೇನು ಹೇಳಬೇಡ. ಅಲ್ಲಿ ನೋಡಿ ನಿಮ್ಮ ತಮ್ಮ ಏನು ಕೊಂದಿದ್ದಾನೆ? ಆನೆ ಕೊಂದಿದ್ದಾನೆ. ಹೌದು ನಿಜ. ಆನೆ ಹೆಸರೇನು? ಆನೆ ಹೆಸರು ಅಶ್ವತ್ಥಾಮ ಅಂತ. ಬರೀ ಆನೆ ಹೆಸರಿರ್ತದ. ನಿಮ್ಮ ಮನೆಗಿರೋ ನಾಯಿಗೆ ಹೆಸರಿಟ್ಕೊಂತೀರಿ, ಆನೆ ಹೆಸರು ಹೌದ್ರಿ? ಆನೆಗೂ ಒಂದು ಹೆಸರಿಟ್ಟಿದ್ದ ಮಾಲವದೇಶದ ಅಶ್ವತ್ಥಾಮ ಅಂತ ಹೆಸರಿಟ್ಟಿದ್ದ. ಆನೆಯನ್ನು ಕೃಷ್ಣ ಪರಮಾತ್ಮ ಕೊಲಿಸಿದ ಮೇಲೆ ಅಲ್ಲಿ ಸತ್ತಿದೆ. ನಿಜವಾದ ವಿಷಯವನ್ನೇ ಹೇಳು. ಆಯಿತು ಅಂತ ಇಷ್ಟು ಹೇಳಿದ್ರು ಡೌಟ್ ಪಟ್ಟರೆ ಧರ್ಮರಾಜ. ನೋಡಿ, ದೇವರ ವಾಕ್ಯದಲ್ಲೇ ಸಂಶಯ ಪಟ್ಟ. ಅಶ್ವತ್ಥಾಮ ಹತಃ ಗೊತ್ತಿತ್ತು ಇವನೇನೋ ಎಡವಟ್ಟು ಮಾಡ್ತಾನೆ ಅಂತ ಹೇಳಿ. ಅವನು ಕುಂಜರಹ ಅಂತನ್ಬೇಕು ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದ, ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ದ. ಯಾರೋ ಧರ್ಮರಾಜ ಯಾವಾಗ ಅಶ್ವತ್ಥಾಮ ಅಂತಕ್ಕಂಥ ಅಶ್ವತ್ಥಾಮ ಸತ್ತಿದ್ದಾನೆ, ಮನುಷ್ಯ ಅಲ್ಲ ಆನೆ, ನರೋವ ಕುಂಜರೋವ ಅಲ್ಲ, ಯಾವಾಗ ಕುಂಜರ ಅಂತ ಅನ್ನಬೇಕು ಅಷ್ಟೊಳಗೆ ಭೀಮಸೇನ ದೇವರಿಂದ ಕೃಷ್ಣ ಪರಮಾತ್ಮ ಶಂಖವನ್ನು ಊದಿಸಿಬಿಟ್ಟ. ಅಶ್ವತ್ಥಾಮ ಸತ್ತ ಅನ್ನೋ ವಾರ್ತೆ ಧರ್ಮರಾಜನ ಬಾಯಿಂದ ಕೇಳಿ ಆ ದ್ರೋಣಾಚಾರ್ಯರು ಅಸ್ತ್ರವನ್ನು ಬಿಡ್ತಾರೆ. ಬಿಟ್ಟು ಯಾಕೆ? ಅಪ್ರಿಯವಾದ ವಾರ್ತೆ ಅಂತ ನೀವು ಅಂದ್ಕೊಂಡಿರ ಅರ್ಥ. ನೋಡ್ರಿ, ಇಷ್ಟು ಹೇಳಿದ ಮೇಲೂ ಅಶ್ವತ್ಥಾಮ ಪ್ರಾಣತ್ಯಾಗವನ್ನು ಮಾಡಿದ್ದಾನೆ ಅನ್ನೋ ವಿಷಯವನ್ನ ಧರ್ಮರಾಜ ಹೇಳಿದ ಮೇಲೂ ಕೂಡ ದ್ರೋಣಾಚಾರ್ಯ ಯುದ್ಧ ನಿಲ್ಲಿಸಲಿಲ್ಲ. ಯುದ್ಧ ಮುಂದುವರಿಸಿದ್ರು. ಭೀಷ್ಮಾಚಾರ್ಯನೇ ಮತ್ತೆ ಯುದ್ಧ ಮಾಡಿದ್ರು. ಸಿಟ್ಟು ಬಂದ್ಬಿಡ್ತು ಭೀಮಸೇನ ದೇವರಿಗೆ. ಬಂದು ರಥದಲ್ಲಿ, ಎಷ್ಟು ದಿವಸ ಯುದ್ಧ ಮಾಡ್ತೀರಿ ಗುರುಗಳೇ? 10 ದಿವಸ ಸೋಲ್ಜರ್ ಆಗಿ ಯುದ್ಧ ಮಾಡಿರಿ, 5 ದಿವಸ ಕ್ಯಾಪ್ಟನ್ ಆಗಿ ಯುದ್ಧ ಮಾಡಿರಿ, 5 ದಿವಸ ಯುದ್ಧ ಮಾಡ್ತೀರಿ. ಯಾಕೆ? ಭೀಷ್ಮಾಚಾರ್ಯ ಕೈಯೊಳಗಡೆ ಸೋಲ್ಜರ್ ಆಗಿ ಯುದ್ಧ ಮಾಡಿದ್ರೆ 10 ದಿವಸ ಸೈನಿಕನಾಗಿ, 5 ದಿವಸ ನೀವೇ ಸೇನಾಧ್ಯಕ್ಷರಾಗಿ ಯುದ್ಧ ಮಾಡಿರಿ, ಇನ್ನು 8 ದಿವಸ ಯುದ್ಧ ಮಾಡ್ತೀರಿ. ನೀವು ಯುದ್ಧಕ್ಕೆ ಬಂದದ್ದೇ ತಪ್ಪು ಅಂದ್ರೆ ಭೀಮಸೇನ ದೇವರು. ಯಾಕೆ? ಬ್ರಾಹ್ಮಣರು ನೀವು ಧರ್ಮವನ್ನ ಪರಿಪಾಲನೆಯನ್ನ ಮಾಡಬೇಕು ಅಂತೇಳಿ ಹೇಳಿಕೊಡಬೇಕಾದ ನೀವೇ ಯುದ್ಧ ಭೂಮಿಯಲ್ಲಿ ಬಂದು ಯುದ್ಧವನ್ನು ಮಾಡಿದ್ದು ಮೊದಲನೇ ತಪ್ಪು. ಇಷ್ಟದ ಮೇಲೆ ನೀವೇನು ತಪ್ಪು ಮಾಡಿ ನಾ ಹೇಳ್ತೀನಿ ಅಂತ ಭೀಮಸೇನ ವಿರಾಟ್ ರಾಜನನ್ನು ಕೊಂದಿರಿ, ಸಾತ್ವಿಕ ದ್ರುಪದ ರಾಜನನ್ನು ಕೊಂದಿರಿ, ಆ ಜರ ಅಂತಕ್ಕಂಥ ಜರಾಸಂಧನ ಮಗ ಸಹದೇವನನ್ನು ಕೊಂದಿದ್ದೀರಿ. ಈ ಸಹದೇವ ಅಲ್ಲ, ಪಾಂಡವರ ಸಹದೇವ ಅಲ್ಲ. ಅದರ ಮೇಲೆ ಕುಂತಿ ಬೋಧರಾಜ ಅವನನ್ನು ಕೊಂದಿರಿ. ಇದೆಲ್ಲ ಬಿಡು. 15 ವರ್ಷದ ಹಸುಳೆಯ ಬಾಲಕ ಅಭಿಮನ್ಯವನ್ನು ಕೊಲ್ಲಿಕ್ಕೂ ಕೂಡ ನೀವೇ ಕಾರಣರು. ಇಷ್ಟೆಲ್ಲ ಅಧರ್ಮಗಳ ಯುದ್ಧದಲ್ಲಿ ಆಡಲಿಕ್ಕೆ ನೀವು ಪ್ರತ್ಯಕ್ಷವಾಗಿ ಕಾರಣರಾಗಿದ್ದೀರಿ ಅಂತ ಹೇಳಿ ಅವರನ್ನು ನಿಂದೆ ಮಾಡ್ತಾನೆ. ನೀವು 2 ತಪ್ಪು ಮಾಡಿರಿ. ಭೀಮಸೇನ ದೇವರನ್ನು ಮಾಡಬಾರದು ಮಾಡಿರಿ, ಕೊಲ್ಲಬಾರದವ್ರನ್ನ ಕೊಂದಿರಿ. ಏನು ಮಾಡಬಾರ್ದು? ಈ ಮೊದಲೇ ಯುದ್ಧಕ್ಕೆ ಬರಬಾರ್ದು. ಬ್ರಾಹ್ಮಣರು ಜಪ ತಪ ಹುಟ್ಟ ಮಾಡ್ಕೊಳ್ಬೇಕು. ವಿದ್ಯೆ ಹೇಳ್ಕೊಡ್ರಿ, ವಿದ್ಯೆ ಪ್ರಯೋಗ ಮಾಡಲಿಕ್ಕೆ ನೀವು ಕ್ಷತ್ರಿಯ ಜೊತೆಗೆ ಬರಬಾರ್ದು. ಅಂತಹ ಯುದ್ಧ ಭೂಮಿಗೆ ಬಂದಿರಿ. ಮಾಡಬಾರದು ಮೊದಲು ಮಾಡಿರಿ. ಕೊಲ್ಲಬಾರದು, ಯಾರ್ಯಾರನ್ನ ಕೊಲ್ಲಬಾರದಿತ್ತೋ ಅಂಥವನ್ನು ಕೊಂದಿರಿ, ಸಾತ್ವಿಕ ಆದವನ್ನ. ಇನ್ನು ಎಷ್ಟು ದಿವಸ ಯುದ್ಧ ಮಾಡ್ತೀರಿ? ನೀವು ಹೀಗೆ ಯುದ್ಧವನ್ನು ಮಾಡ್ತಾ ಹೋದರೆ ಅಧರ್ಮ ಜಗತ್ತಲ್ಲಿ ತಾಂಡವಾಡ್ತದೆ ಅಂತ ಹೇಳಿ ಭೀಮಸೇನ ದೇವರು ಅವರು ಸ್ಪಷ್ಟವಾಗಿ ಝಾಡಿಸಿಬಿಟ್ರು ದ್ರೋಣಾಚಾರ್ಯನ. ಏನೇನು ತಪ್ಪು ಮಾಡಿದೆ ಅಂತೇಳಿ ಝಳ. ಆವಾಗ ವೈರಾಗ್ಯ ಬಂತು. ಕೇವಲ ಮಗ ಸತ್ತ ವಿಷಯದಿಂದ ವೈರಾಗ್ಯ ಬರಲಿಲ್ಲ. ನಾವು ಇಲ್ಲಿವರೆಗೆ ತಿಳ್ಕೊಂಡೀವಿ, ಸುಳ್ಳು ಹೇಳಿಸಿದ ಕೃಷ್ಣ, ಸುಳ್ಳು ಹೇಳಿದ್ದಕ್ಕೆ ಯುದ್ಧ ನಿಲ್ಲಿಸಿದ್ರು ಸರ್ವಥಾ ಅಲ್ಲ. ಭೀಮಸೇನ ದೇವರ ಮಾತು ಕೇಳಿದ ಮೇಲೆ ವೈರಾಗ್ಯ ಬಂತು. ಆವಾಗ ಅವರು ಯುದ್ಧವನ್ನು ನಿಲ್ಲಿಸಿದ್ರು. ಧ್ಯಾನಕ್ಕೆ ಕುಳಿತುಕೊಂಡ್ರು. ಧ್ಯಾನಕ್ಕೆ ಕುಳಿತಿದಾಗ ದುಷ್ಟಜಿಮ್ನ ಬಂದು ತಲೆ ಕಡಿದ. ಅದು ಕೂಡ ತಪ್ಪು.
ಏನಾಯಿತು? ಯಾವಾಗ ಧ್ಯಾನ ಕುಳಿತ್ರಲ್ಲ, ಆಕಾಶದಲ್ಲಿ ಭಾರದ್ವಾಜರು ಬರ್ತಾರಂತೆ. ದ್ರೋಣಾಚಾರ್ಯರ ತಂದೆ ಭೀಮಸೇನ ದೇವರು ಏನೇನು ಹೇಳಿದ್ದಾರೆ ಅವರು ಹೇಳಿದ್ದೆಲ್ಲ ಅಕ್ಷರ ಸತ್ಯ. ಸಾಕಿನ ಎಷ್ಟು ದಿವಸ ಇರ್ತೀರಿ ಭೂಮಿ ಮೇಲೆ, ಹೊರಡ್ರಿ ಅಂತ ಹೇಳಿದಾಗ ಆವಾಗ ತಮ್ಮ ತಂದೆಯಾದ ಭಾರದ್ವಾಜರ ಮಾತನ್ನ ಕೇಳಿ ಯೋಗದಿಂದ ತಮ್ಮ ದೇಹದಲ್ಲಿ ವಿಸರ್ಜನೆ ಮಾಡಿಬಿಟ್ರು, ತಮ್ಮ ದೇಹ ತ್ಯಾಗ ಮಾಡಿಬಿಟ್ರು. ಯೋಗಾಗ್ನಿಯಿಂದ ಅವರ ದೇಹವನ್ನು ಬಿಟ್ಟುಬಿಟ್ರು. ಆವಾಗ ಯೋಗದಿಂದ ಪ್ರಾಣತ್ಯಾಗ ಮಾಡಿದ ಮೇಲೆ ಅವ್ರ ಮೇಲೆ ಹೊರಟುಬಿಟ್ರು. ಯೋಗದಿಂದ ಪ್ರಾಣ ಹೋಯಿತಂದ್ರೆ ಅದು ಇದ್ದದ್ದೇನು? ದ್ರೋಣಾಚಾರ್ಯ ದೇಹನು ಶವನು. ದ್ರೋಣಾಚಾರ್ಯ ದೇಹತ್ಯಾಗ ಮಾಡಿದಂತ ಇದ್ದದ್ದೇನು? ದ್ರೋಣಾಚಾರ್ಯ ಶವ. ಆ ಶವದ ಕುತ್ತಿಗೆಯನ್ನ ಧೃಷ್ಟದ್ಯುಮ್ನ ಕಡದನೇ ಹೊರತು ಬದುಕಿದ್ದ ದ್ರೋಣಾಚಾರ್ಯ ತಲೆಯನ್ನ ಕಡದಿಲ್ಲ. ಹಾಗೆ ಮಹಾಭಾರತ ಪಾಂಡವ ಮಾಡಿದ ಧರ್ಮದ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ಗೆ ನೀನು ಅಧರ್ಮ ಮಾಡಿ ಅಂತ ಹೇಳ್ತಾರೆ. ಸತ್ವದ ಬಾಡಿ ದೇಹ ಕಟ್ ಮಾಡಿದ ಅಷ್ಟೇ. ಅದು ಹೇಗೆಯೋ ಅದೇ ರೀತಿ ದೃಷ್ಟದ್ಯುಮ್ನ ಯೋಗಾಗ್ನಿಯಿಂದ ಪ್ರಾಣತ್ಯಾಗವನ್ನು ಮಾಡಿದ ಆ ದ್ರೋಣಾಚಾರ್ಯ ತಲೆಯನ್ನು ತೆಗೆದೇ ಹೊರತಾಗಿ ಬದುಕಿದ್ದಾಗ ಅವರ ತಲೆಯನ್ನು ತೆಗೆಯಲಿಲ್ಲ. ಹಾಗಾಗಿ ಇಲ್ಲಿಯೂ ಕೂಡ ಪಾಂಡವರು ಧರ್ಮವನ್ನೇ ಮಾಡಿದ್ದು ಹೊರತಾಗಿ ಅಧರ್ಮದ ಸ್ವಲ್ಪವೂ ಕೂಡ ಅಧರ್ಮ ಅಂತನ್ನೋದು ಇಲ್ಲ. ಆದರೆ ಇದೆಲ್ಲ ಸರಿ ಆಯಿತು ಬಿಟ್ಟರು, ಅದೆಲ್ಲ ಸರಿ. ಅದು ಅಶ್ವತ್ಥಾಮ ಅಂತ ಸುಳ್ಳನ್ನು ಹೇಳಿದ್ರಲ್ಲಿ, ನೀನು ಅಧರ್ಮದಿಂದ ಕೊಂದಿಲ್ಲ ಸರಿ, ಅಶ್ವತ್ಥಾಮ ಅಥವಾ ಸುಳ್ಳಂತೂ ಹೇಳಿಬಿಟ್ಟಲ್ಲ ಕೃಷ್ಣ. ಅದನ್ನಾದರೂ ಯಾಕಾದ್ರೂ ಹೇಳಬೇಕಾಗಿತ್ತು. ಹರಿವಾಯು ಇಬ್ಬಲ್ಲಿ ದೋಷ ಹೇಳ್ತಾ ಇದ್ದೀನಿ. ಯಾಕೆ ಹೇಳಿಸಿದ್ದು ಕೃಷ್ಣ? ಅವನು ಯಾರು? ಹರಿ. ಅವನು ಸುಳ್ಳು ಹೇಳಕ್ಕೆ ಪ್ರಚೋದನೆ ಮಾಡಿದ. ಹೇಳಿದ್ಯಾರು? ವಾಯುದೇವರು, ಭೀಮಸೇನ ದೇವರು. ಅವರೂ ಸುಳ್ಳು ಹೇಳಿದ್ರು. ಹರಿವಾಯುಗಳು ಇಬ್ಬರೂ ಸುಳ್ಳು ಹೇಳಿದ್ರ? ಸರ್ವಥ ಇಲ್ಲ. ಯಾವತ್ತು ಸುಳ್ಳಂತನ್ನೋದು ಇಲ್ಲವೇ ಇಲ್ಲ. ಹಾಗಿದ್ದ ಮೇಲೆ ಮತ್ತೆ ಅವರು ಹೇಳಿದ ಮಾತಿನ ಅರ್ಥವೇನು? ನೋಡಿ, ಅವ್ರು ಹೇಳಿದ್ದು ನಿಜ. ಅಶ್ವತ್ಥಾಮ ಹತಃ ಕುಂಜರ. ಇರಲಿ, ಅವರು ಕೊಂದಿದ್ದ ಆಣೆಯನ್ನೇ. ಅಶ್ವತ್ಥಾಮ ಹತಃ ನಿಜನೇ. ಆದರೆ ಅದೇನಾಗುತ್ತೆ ಗೊತ್ತು? ಶಬ್ದವನ್ನು ಬಿಡಿಸಿದಾಗ ಅಶ್ವತ್ಥಾಮ ಹತಃ ಇರೋದು ಅಶ್ವತ್ಥಾಮ ಅಹತಃ. ಅಹತ ಅಂದರೆ ಅಶ್ವತ್ಥಾಮ ಸತ್ತಿಲ್ಲ, ಇದನ್ನೇ ಹೇಳಿದ್ದು. ಅದು ಬಹಳ ಅವಸರ. ಏನು ಅಶ್ವತ್ಥಾಮ ಹತ ಹಿಂಗೆ ಓದ್ಕೊಂಡ್ಬಿಟ್ರೆ ಅಶ್ವತ್ಥಾಮ ಸತ್ತ ಅಂತ ಅರ್ಥ ಆಗುತ್ತೆ. ಅಲ್ಲಿ ಹೇಳಿದ್ದೇನು ಭೀಮಸೇನ ದೇವರು ಕೃಷ್ಣ? ಅಶ್ವತ್ಥಾಮ ಸತ್ತಿಲ್ಲ, ಅಹತಃ ಅಂತಲೇ ಹೇಳಿದ್ದು. ಯಾಕೆ? ಅಶ್ವತ್ಥಾಮ ಪುಲ್ಲಿಂಗ ಶಬ್ದ ಅಲ್ಲ ಅದು. ಅಶ್ವತ್ಥಾಮ ನಪುಂಸಕಲಿಂಗ ಶಬ್ದ ತೆಗೆದುಕೊಳ್ಬೇಕು. ಆ ನಪುಂಸಕಲಿಂಗವನ್ನು ತೆಗೆದುಕೊಂಡಾಗ ಅಶ್ವತ್ಥಾಮನೋ ಅಶ್ವತ್ಥಾಮನಃ ಹೀಗಾಗತ್ತೆ. ಹಾಗಾದಾಗ ಅಶ್ವತ್ಥಾಮ ಹತಃ, ಅಶ್ವತ್ಥಾಮ ಸತ್ತಿಲ್ಲ ಅಂತಲೇ ಅರ್ಥ ಆಗತ್ತೆ ಹೊರತಾಗಿ ಅಶ್ವತ್ಥಾಮ ಸತ್ತ ಅಂತ ಅರ್ಥ ಬರೋದಿಲ್ಲ. ಹಾಗಾದ್ರೆ ವಾಯುದೇವರು ಕೃಷ್ಣ ಭಗವಂತ ಸುಳ್ಳು ಹೇಳಿದ್ರ? ಅವ್ರು ಸುಳ್ಳು ಹೇಳಿಲ್ಲ. ಅಯ್ಯೋ ಇದೆಲ್ಲ ಏನೋ ವ್ಯಾಕರಣ ಈ ಕಾರಣ ಹೇಳಿ ನೀವೇನೋ ಅಡ್ಜಸ್ಟ್ ಮಾಡಿಬಿಡ್ತೀರ ಆಚಾರ್ಯ. ಇದನ್ನೆಲ್ಲ ಇಷ್ಟಾದರೂ ಯಾಕೆ ಹೇಳಬೇಕಾಗಿತ್ತು ಅಂತೀರಾ? ನೋಡ್ರಿ, ಇದು ತಪ್ಪು ಮಾಡಿಕೊಂಡಿದ್ದು ದ್ರೋಣಾಚಾರ್ಯ, ನಂದೇನು ತಪ್ಪಿಲ್ಲ. ಯಾಕೆ ಮಹಾಭಾರತ ಅನೇಕ ಸನ್ನಿವೇಶ. ಜರಾಸಂಧನಿಗೆ ಕೃಷ್ಣನ ಮೇಲೆ ತುಂಬಾ ದ್ವೇಷ ಇತ್ತು. ಏನು ಮಾಡಿದ್ರು ಕೃಷ್ಣ ಸಾಯ್ತಾ ಇಲ್ಲಲ್ಲ. ಮಥುರಾಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಇನ್ನು ಮಥುರಾದಲ್ಲಿದ್ದ, ಇನ್ನು ದ್ವಾರಕಾಕ್ಕೆ ಶಿಫ್ಟ್ ಆಗಿದ್ದಿಲ್ಲ. ಒಂದು ದಿವಸ ಪಟ್ನಾಕ್ಕೆ ಬಂದರು, ನಾರದರು ಬಂದಾಗ ಎಲ್ಲ ಕುಶಲ ಎಲ್ಲ ಪ್ರಶ್ನೆ ಆದಮೇಲೆ ಅವನು ಪಾರ್ಕ್ಗಳಲ್ಲಿ ನಿಂತ್ಕೊಂಡಿದ್ದ. ಯಾರು? ಜರಾಸಂಧ ಕೇಳಿದ, ನಾರದ್ರೆ ತುಂಬ ದಿವಸ ಆಯ್ತು ಬಂದಿರಿ, ಆಮೇಲೆ ಎಲ್ಲ ವಿಚಾರ ಎಲ್ಲ ಮಾಡೋಣ. ಒಂದು ವಿಷಯ ಹೇಳ್ರಿ, ಇಲ್ಲಿಂದ ಮಥುರಾ ಪಟ್ಟಣ ಎಷ್ಟು ದೂರ ಇದೆ? ನಾರದ್ರು ಏನಂದ್ರು? ನೋಡಪ್ಪ, ಇಲ್ಲಿಂದ 100 ಯೋಜನ ದೂರ ಇದೆ, ಅಂದರೆ 100 ಯೋಜನ ದೂರ ಬಂದಿದೆ. ಆ ಜರಾಸಂಧನ ಹತ್ರ ಒಂದು ಅದ್ಭುತವಾಗಿರ್ತಕ್ಕಂಥ ಗದೆ ಇತ್ತಂತೆ. ಆ ಗದೆ ಅವನು ಎಷ್ಟು ಬಲಿಷ್ಠ ಇದ್ದ ಅಂದರೆ ಆ ಗದೆಯನ್ನು 100 ಬಾರಿ ತಿರುಗಿಸಿ ಎಸೆದ ಬರೀ ಕೃಷ್ಣ ಅಲ್ಲ, ಸಮಗ್ರವಾದ ಮಥುರಾ ಪಟ್ಟಣವೇ ಧ್ವಂಸವಾಗಿ ಹೋಗಬೇಕು ಅಷ್ಟು ಪ್ರಯತ್ನವನ್ನು ಮಾಡಿ ಆ ಗದೆಯನ್ನು ಎಸೆದ. ಯಾಕೆ? 100 ಯೋಜನ ಅಂತ ಹೇಳಿ ಹೇಳಿಬಿಟ್ಟಿದೆ. ಆ ಗದೆ ಎಸೆದರೆ ಅದು ಎಲ್ಲಿ ಹೋಗಿ ಬಿಡಬೇಕು? ಮಥುರಾ ಪಟ್ಟಣದ ಮೇಲೆ ಬಿಡಬೇಕು. ಆದರೆ ಅದು ಮಥುರಾ ಪಟ್ಟಣದ ಮೇಲೆ ಬೀಳಲಿಲ್ಲ. ಮಥುರಾ ಪಟ್ಟಣಕ್ಕಿಂತ 1 ಯೋಜನ ಮುಂಚೆನೇ ಬಿದ್ದುಬಿಡ್ತು. ಅಲ್ಲಿ ಯಾಕೆ ಬಿತ್ತು ಅಂದರೆ ಅಲ್ಲಿ ಯಾರಿದ್ರು ಗೊತ್ತಾ? ಜರಾಸಂಧನ ತಾಯಿ ಜರೆ ಅನ್ನೋ ರಾಕ್ಷಸಿ ಇದ್ದು, ಅವಳು ತಲೆ ಮೇಲೆ ಬಿತ್ತು, ಅವಳು ಸತ್ತು ಹೋಗ್ತು. ಇವನು ಕೃಷ್ಣನ್ನೇ ಕೃಷ್ಣಾರ್ಪಣೆ ಮಾಡಬೇಕು ಅಂತ ಹೋದರೆ ಅವರಮ್ಮನ ವೈಕುಂಠ ಸಮಾರಾಧನೆ ಮಗನೇ ಮಾಡಿಬಿಟ್ಟು ಜರಾಸಂಧ. ಹಿಂಗಾಗ್ಬಿಡ್ತು ಕತೆ. ಅಲ್ಲಿ ಸಿಟ್ಟು ಬಂದ್ಬಿಡ್ತು. ಏನು ನಾರದು ಸುಳ್ಳು ಹೇಳ್ತಿರಲ್ಲ? ನಾ ಎಲ್ಲಿ ಸುಳ್ಳು ಹೇಳಿನೋ? ನೀವು 100 ಯೋಜನ ಅಂತ ಹೇಳಿರಲ್ಲ, ನಾ 100 ಯೋಜನ ಅಂತ ಹೇಳಿಲ್ಲ. ನೀ ತಪ್ಪರ್ಥ ಮಾಡ್ಕೊಂಡು. ನಾ ಏನಂದೆ? 100 ಯೋಜನ. ಏಕ ಅಂದರೆ 1, ಶತ ಅಂದರೆ 100, ಯೋಜನ 100 ಯೋಜನ ಅಲ್ಲಪ್ಪ. ಏಕ ಅಂದರೆ 1, ಶತ ಅಂದರೆ 100, 101 ಯೋಜನ. ನೀ 100 ಅಂತ ಅರ್ಥ ಮಾಡ್ಕೊಂಡು ನಾ ಏನು ಮಾಡಲಿ? ಹೀಗೆ ಆಗಿತ್ತು. ಅಶ್ವತ್ಥಾಮ ಹತಃ ಅಶ್ವತ್ಥಾಮ ಅಹತಃ. ಹಾಗಿದ್ದ ಮೇಲೆ ಕೃಷ್ಣನೂ ಸುಳ್ಳು ಹೇಳಿಲ್ಲ, ಧರ್ಮರಾಜನೂ ಸುಳ್ಳು ಹೇಳಿಲ್ಲ. ಇನ್ನು ಹೋಗಲಿ, ಸುಳ್ಳು ಹೇಳಿರೋ ಅಂತ ಅನ್ಕೊಂತೀರಾ? ಅಲ್ಲಿಯೂ ಸುಳ್ಳು ಹೇಳಿಲ್ಲ. ಯಾಕೆ? ಅಶ್ವತ್ಥಾಮ ಹತಃ. ಹತ ಅಂದ್ರೇನು?
ಹತ ಅಂದರೆ ಸಾಯೋದು ಅಂತ ಸಾಮಾನ್ಯವಾದ ಅರ್ಥ. ಹತ ಅಂದರೆ ಇನ್ನೂ ಒಂದು ಅರ್ಥ ಇದೆ, ಹನು ಅಂತಕ್ಕಂಥ ಧಾತು. ಹನು ಹಿಂಸಾ ಗತ್ಯೋಹ ಅಂತ ಹೇಳಿ ಅಂದರೆ ಏನು? ಹಿಂಸೆ ಅಂತ ಅರ್ಥ. ಹಿಂಸೆ ಆಗಿದೆಯೋ? ಅಶ್ವತ್ಥಾಮಾಚಾರ್ಯ ಹಿಂಸೆ ಆಗಿದೆ. ಎಂಥ ಹಿಂಸೆ ಆಗಿದೆ? ಎಂಥ ಅಲ್ಲ, ಸಾಮಾನ್ಯ ಹಿಂಸೆ ಅಲ್ಲ, ಮಹಾಹಿಂಸೆ ಆಗಿದೆ ಅಶ್ವತ್ಥಾಮಾಚಾರ್ಯ. ನೋಡಿ, ಯುದ್ಧ ಎಲ್ಲ ಮುಗಿದಿದೆ. ಯುದ್ಧ ಎಲ್ಲ ಮುಗಿದ ಮೇಲೆ ಆ ಅಶ್ವತ್ಥಾಮಾಚಾರ್ಯರು ಆ ಉಪಪಾಂಡವರನ್ನು ಕೊಂದುಬಿಟ್ರು. ಆ ಕೊಂದಾಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡ್ತಾರೆ. ಇದೆಲ್ಲ ಭಾಗವತ ಕಥೆ, ಅದೆಲ್ಲ ಹೇಳಿಕ್ಕೆ ಹೋಗ್ತಾ ಇದೆ. ಕೊನೆಗೆ ದ್ರೌಪದಿ ದೇವಿ ಮುಂದೆ ಆ ಭೀಮಸೇನ ದೇವರು ಆ ಅಶ್ವತ್ಥಾಮ ಕರ್ಕೊಂಡು ಬಂದಾಗ ಇವನು ಕೊಲ್ಲ ಅಂತ ಹೇಳಿದಾಗ ದ್ರೌಪದಿ ಬೇಡ ಅಂತ ಹೇಳ್ತಾರೆ. ಅವಾಗ ಕೃಷ್ಣ ಅಂತಾನೆ, ಇವರ ತಲೆಯಲ್ಲಿ ರುದ್ರದೇವರಿಂದ ಅನುಗ್ರಹವಾದ, ನೋಡ್ರಿ ದ್ರೋಣಾಚಾರ್ಯ ತಪಸ್ ಮಾಡಿದಂತೆ, ನನ್ನ ಮಗನಿಗೆ ಹಸಿವೆ ಆಗಬಾರ್ದು, ನೀರಡಿಕೆ ಆಗಬಾರ್ದು, ರೋಗ ಆಗಬಾರ್ದು, ಏನೂ ಆಗಬಾರ್ದು. ಅದಕ್ಕೋಸ್ಕರ ಇನ್ಬಿಲ್ಟ್ ಆಗಿ ಹೇಗೆ ಕರ್ಣನಿಗೆ ಕವಚ ಕುಂಡಲಗಳು ಇನ್ಬಿಲ್ಟ್ ಆಗಿತ್ತೋ ಹಾಗೆ ದ್ರೋಣಾಚಾರ್ಯಗೆ ಶರೀರದ ಒಳಗೆ, ತಲೆಯ ಒಳಗಡೆ ಒಂದು ಮಣಿ ಇತ್ತು. ಆ ಮಣಿ ಇದ್ದದ್ದರಿಂದ ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ನಿದ್ರೆ ಕೂಡ ಬರ್ತಾ ಇದ್ದಿದ್ದಂತೆ. ಆಚಾರ ಆ ಮಣಿ ಅಡ್ಡಿಸ್ಕೊಡ್ರಿ, ನಾನು ಯಾಕೆ ಬರ್ತಿದ್ದೆ ನಾನು ಹೇಳಿ. ಅದು ರುದ್ರದೇವರ ವರಪ್ರಸಾದರಾಗಿರ್ತಕ್ಕಂಥ ಮಣಿ. ಆವಾಗ ಕೃಷ್ಣ ಏನು ಮಾಡ್ತಾನೆ? ಅದರಿಂದ ಕಿತ್ತಿಸ್ತಾನೆ. ಕಿತ್ತಿಸಿದಾಗ ಮಹಾ ದುಃಖವನ್ನು ಅನುಭವಿಸ್ತಾನೆ. ದುರ್ಗಂಧಯುಕ್ತ ವನಸಂಚಿತಾಂಗ ಸದಾಚರತ್ವಂ ವಿಪುನೇಶು ಮಂದಾನ್ ಸಂತತಿ ವರ್ಷ ಸಹಸ್ರಾಣಿ ಪಾಂಡವಾನ್ ಭವೇದ್ಭುವಿ ಯಾವತ್ ಪಾಂಡವ ಸಂತತಿ. ಹೀಗೆ ಪಾಂಡವರು ಇರೋ ಕಾಲದವರೆಗೂ ಕೂಡ ಅವರು 1000 ವರ್ಷಗಳ ಕಾಲ ನೋವಿಂದ ಬಳಲಿದ್ರು. ಮುಂದೆ ಆದರೆ ಮುಂದಾಗೋದು ಈಗಂತೂ ಅವ್ರು ಕಷ್ಟಪಟ್ಟಿರಲ್ಲ, ಈಗ ಯಾಕೆ ಸುಳ್ಳು ಹೇಳಿದ್ರು? ಅದಕ್ಕಂದ್ರು ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು ಗೊತ್ತಾ? ಏಕ್ಷಂತಂ ನಿಶ್ಚಿತಂ ಎತ್ತತ್ತು ಯತ್ವೇನ ಬಣ್ಯತೆ. ಯಾವುದು ಮುಂದೆ ನಿಶ್ಚಿತವಾಗಿ ಆಗೇ ಆಗತ್ತೆ, ಅದನ್ನು ಆಗಿದೆ ಅಂತ ಹೇಳಿಬಿಡ್ತಾರೆ. ಹೌದೋ ಇಲ್ಲ? ನೀವು ಫೇಲ್ ಆಗ್ತಿ, ನಂಗೆ ಗ್ಯಾರಂಟಿ ಇದೆ. ಯಾಕೆ? ಒಂದು ದಿವಸ ಮನೆ ಪುಸ್ತಕ ಹಿಡದೇ ಇದೆ, ಅದನ್ನು ಹೇಳಕ್ಕೆ ಮಾರ್ಕ್ಸ್ ಶೀಟೇ ಬೇಕಾ? ನಾವು ಮನೆ ಕೂತ್ರೆ ಹೇಳ್ಬೋದು, ಒಂದು ದಿವಸ ಮನೆ ಪುಸ್ತಕ ಹಿಡದೇ ಇಲ್ಲ ಅಂತ ಅವ್ನು ಫೇಲ್ ಆಗೇ ಆಗ್ತಾನೆ. ಯಾರೋ ಮನೆಗೆ ಬರೀ ಆಚಾರ ನಮ್ಮ ಮನೆಗೆ ಬರಬೇಕು, ಬಂದೇ ತಂದ್ಬಿಟ್ರು, ಬಂದೇ ಸರ್ವತಾ ಬರೋದಿಲ್ಲ ಅಂತ ಬರ್ತೀನಿ ಅಂದರೆ ಬರ್ತೀನಿ. ಹಾಗೆ ಬಂದೇ ಅಂದರೆ ಏನೋ ಅದು ಪಾಸ್ಟ್ ಟೆನ್ಸ್, ಅದು ಬಂದುಬಿಟ್ಟಿನಿ ಅಂತ ಆಗಬೇಕಲ್ಲ. ಹೇಗೆಯೋ ಹಾಗೆ ಮುಂದೆ ಇದು ಬಂದೇ ಬರ್ತದೆ ಅನ್ನೋದು ನಿಶ್ಚಿತ ಇದ್ದದ್ದರಿಂದ ಅಶ್ವತ್ಥಾಮ ಹತಃ ಅನ್ನೋ ಮಾತನ್ನು ಹೇಳಿದರು. ಯಾವ ಪರ್ಸ್ಪೆಕ್ಟಿವಿಂದ ನೋಡಿದ್ರು ಕೂಡ ಅಲ್ಲಿ ಭೀಮಸೇನ ದೇವರಾಗಲಿ ಕೃಷ್ಣ ದೇವರಾಗಲಿ ಒಂದೇ ಒಂದು ತಪ್ಪಿಲ್ಲ. ಕೃಷ್ಣ ಪರಮಾತ್ಮ ಸರ್ವಜ್ಞ, ಭೀಮಸೇನ ದೇವರು ಪೂರ್ಣಪ್ರಜ್ಞರು. ಇಬ್ಬರೂ ಯಾವ ಸಂದರ್ಭದಲ್ಲೂ ಸುಳ್ಳು ಅಂತನ್ನೋದು ಅವರ ಬಾಯಿಂದ ಬರಲಿಕ್ಕೆ ಶಕ್ಯವೇ ಇಲ್ಲ. ಹೀಗೆ ದ್ರೋಣಾಚಾರ್ಯನನ್ನು ಕೂಡ ಕೊಂದದ್ದು ಅಧರ್ಮದಿಂದ. ನೋಡಿ, ಇಷ್ಟೇ ಅಲ್ಲ, ಅಧರ್ಮದ ಯುದ್ಧ ಮಹಾಭಾರತದಲ್ಲಿ ಪ್ರಾರಂಭವಾಗಿದ್ದು ದ್ರೋಣಾಚಾರ್ಯರ ಅಧ್ಯಕ್ಷತೆಯಲ್ಲಿ. ಅದನ್ನು ತಿಳ್ಕೊಂಡ್ರೆ ನೀವು, ಡೇ ಆ್ಯಂಡ್ ನೈಟ್ ಕ್ರಿಕೆಟ್ ಮ್ಯಾಚ್ ಅಲ್ಲ, ಡೇ ಆ್ಯಂಡ್ ನೈಟ್ ಮಹಾಭಾರತ ಯುದ್ಧ ಶುರುವಾಗಿದ್ದು ದ್ರೋಣಾಚಾರ್ಯ ಕಾಲ. ಯಾಕೆ ಏನಾಗ್ಬಿಡ್ತು ಅಂತಂದರೆ, ಜಯದ್ರಥನನ್ನು ಕೊಲ್ತೇನೆ ಅಂತ ಹೇಳಿ ಅರ್ಜುನ ಪ್ರತಿಜ್ಞೆ ಮಾಡಿ ಜಯದ್ರಥನ ಕೊಂದುಬಿಟ್ನಲ್ಲ. ಕೊಂದ ಮೇಲೆ ತುಂಬ ಸಿಟ್ಟು ಬಂದುಬಿಡ್ತು ದುರ್ಯೋಧನಿಗೆ. ಏನು ಬೈದ ಗುರುಗಳನ್ನು ದ್ರೋಣಾಚಾರ್ಯಗೆ, ನಿಮ್ಮಿಂದ ಜಯದ್ರಥ ಸತ್ತ, ಹಾಗೆ ನಾವು ವಾಪಸ್ ಕಳಿಸ್ಬಿಡ್ತಾ ಇದ್ದೆ ಅವನನ್ನು ಅಫ್ಘಾನಿಸ್ತಾನಕ್ಕೆ, ಪಾಕಿಸ್ತಾನ. ಏನು ಬೈದರು? ಅವಾಗ ಅವರಿಗೆ ಬಹಳ ಬೇಜಾರಾಯ್ತು. ದ್ರೋಣಾಚಾರ್ಯ, ನೋಡು, ಇವತ್ತಿನಿಂದ ನಾನು ನನ್ನ ಕವಚಗಳನ್ನು ಬಿಚ್ಚೋದಿಲ್ಲ, 24 hours ಯುದ್ಧ ಮಾಡ್ತೇನೆ, ಏಕಪ್ರಕಾರ ಯುದ್ಧ ಮಾಡ್ತೇನೆ ಅಂತ ಹೇಳಿ ರಾತ್ರಿ ಕಾಲದಲ್ಲಿ ಏನೋ ರಾತ್ರಿ 1-2 ತಾಸು ಕ್ರಿಕೆಟ್ ಮ್ಯಾಚ್ ರಾತ್ರಿ 11 ಮುಗಿಸಿದ್ರೆ ಹಂಗಲ್ರಿ, ಹಗಲೂ ರಾತ್ರಿ ಏಕಪ್ರಕಾರ 24 ತಾಸುಗಳ ಕಾಲ ಏಕಪ್ರಕಾರ ಯುದ್ಧ ಅಂತನ್ನೋದು ಆ ನಡೆದದ್ದು ದ್ರೋಣಾಚಾರ ಕಾಲದಲ್ಲಿ. ಹೀಗೆ ಅಧರ್ಮ ಯುದ್ಧವನ್ನೂ ಮಾಡಿರ್ತಕ್ಕಂಥವರು ಯಾರು? ಆ ದ್ರೋಣಾಚಾರ್ಯರು. ಅಧರ್ಮ ಯುದ್ಧವನ್ನು ಮಾಡಿದ್ದಕ್ಕೆ, ಅಧರ್ಮ ನಡೆದುಕೊಂಡಿದ್ದಕ್ಕೆ ಭೀಮಸೇನ ದೇವರು ಬೈದರು, ಅವರಿಗೆ ವೈರಾಗ್ಯ ಬರುವಂತೆ ಮಾಡಿದರು. ವೈರಾಗ್ಯ ಬಂದಾಗ ಅವರು ಶಸ್ತ್ರತ್ಯಾಗ ಮಾಡಿದರು. ಶಸ್ತ್ರತ್ಯಾಗ ಮಾಡಿದಾಗ ತಂದೆಗಳಾಗಿರ್ತಕ್ಕಂಥ ಭಾರದ್ವಾಜರ ದೇಹವನ್ನು ಬಿಡ್ರಿ ಅಂತಾರೆ. ಯುಗಾಗ್ನಿಯಿಂದ ದೇಹವನ್ನು ಪ್ರಾಣತ್ಯಾಗ ಮಾಡ್ತಾರೆ. ಜೀವ ಹೋದ ಶರೀರದ ತಲೆಯನ್ನು ಬಿಟ್ಟದ್ದನ್ನು ಕಡದೆ ಹೊರತಾಗಿ ಅವರು ಧ್ಯಾನಕ್ಕೆ ಕುಳಿತಾಗ ಬಿಟ್ಟದ್ದನ್ನು ಕಡದಿಲ್ಲ. ಹಾಗಾಗಿ ಪಾಂಡವರು ಯಾವ ದ್ರೋಣಾಚಾರ್ಯನ ಅಧರ್ಮದಿಂದ ಕೊಂದಿಲ್ಲ. ಹಾಗಾದರೆ ಭೀಷ್ಮಾಚಾರ್ಯನು ಅಧರ್ಮದಿಂದ ಕೊಂದಿಲ್ಲ, ದ್ರೋಣಾಚಾರ್ಯನು ಅಧರ್ಮದಿಂದ ಕೊಂದಿಲ್ಲ. ಇನ್ನು ಮುಂದೆ ಬಂದದ್ದು ಯಾರು? ಕರ್ಣ. ಏನು ಮಹಾಪರಾಕ್ರಮ ಕರ್ಣ. ಯುದ್ಧ ನಡೀತಾ ಏನು ಪರಾಕ್ರಮ ಮಹಾಭಾರತ ಉಲ್ಲೇಖ ಮಾಡ್ತಿದೆ. ಅರ್ಜುನ ಕರ್ಣನ ರಥಕ್ಕೆ ಬಾಣವನ್ನು ಹೊಡೆದ್ರೆ ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ರಥ ಪುಡಿಯಾಗಿ ಬಿದ್ದೋಯ್ತು, ಧ್ವಜ ಎಲ್ಲ ಬಿದ್ದೋಯ್ತು. ಕರ್ಣನ ಸಾರಥಿ ಸತ್ವದ. ಕೃಷ್ಣ ಸುಮ್ಮನೆ ಇದೆ, ಏನೂ ಮಾತಾಡಲಿಲ್ಲ. ಅದೇ ಕರ್ಣ ಅರ್ಜುನನ ಮೇಲೆ ಬಾಣ ಹೊಡೆದ್ರೆ ಅರ್ಜುನನ ರಥ ಒಂದು ಗುಲುಗುಂಜಿಯ ಹಿಂದೆ ಜಸ್ಟ್ ಸರಿತ್ರಿ, ಅಷ್ಟು ಒಂದೇ ಒಂದು ಗುಲುಗುಂಜಿ ಇಷ್ಟು ಹಿಂದೆ ಸರದಿದ್ದಕ್ಕೆ ಕೃಷ್ಣ ಕ್ಲಾಪ್ಸ್ ಹಾಕ್ಬಿಟ್ಟ. ಭಲೆ ಭಲೆ ಭಲೆ
ಸಿಟ್ಬಿಡ್ತೀವಿ ಅರ್ಜುನ. ಏನೋ ನಾನು ಇಡೀ ರಥವನ್ನೇ ಪುಡಿ ಮಾಡಿ ಹಾಕಿದ್ದೇನೆ, ಸೂತನನ್ನ ಆ ಸಾರಥಿಯನ್ನ ಕೊಂದು ಹಾಕಿದ್ದೇನೆ, ಒಂದು ಅಪ್ರಿಷಿಯೇಟ್ ಮಾಡಿದ ಶಬಾಸ್ ಅನ್ನಲಿಲ್ಲ, ಒಂದೇ ಒಂದು ಗುಲಗಿಂಜಿ ಏನೂ ಆಗಿಲ್ಲ, ಒಂದು ಚರದ ಗಾಯವೂ ನಮ್ಮ ದೇಹದ ಮೇಲಾಗಿಲ್ಲ, ಆದರೆ ಅವನು ಶಬಾಸ್ ಅಂತೆಯಲ್ಲ. ನೋಡ, ಒಂದು ಖಾಲಿ ರಥ, ನಿನ್ನ ರಥದಲ್ಲಿ ಜಗತ್ತನ್ನೇ ನನ್ನ ಉದರದಲ್ಲಿಟ್ಟುಕೊಂಡು ನಾನಿದ್ದೇನೆ, ಇಡೀ ಜಗತ್ತನ್ನು ತಮ್ಮ ಹೆಡೆಯ ಮೇಲೆ ಕೂರ್ಮ ರೂಪದಿಂದ ಹೊತ್ತ ವಾಯುದೇವರಿದ್ದಾರೆ, ಇಂಥ ರಥವನ್ನ ಅಲಗಾಡಿಸಲಿಕ್ಕೂ ಶಕ್ಯವಿಲ್ಲ, ಅಂಥ ರಥವನ್ನು ಒಂದು ಗುಲಗಂಜಿ ಹಿಂದೆ ಸರಿಸಿದ್ದಾನೆ. ಇದು ಕರ್ಣನ ಪರಾಕ್ರಮ. ಯಾಕೆ ಗೊತ್ತಾ? ಕರ್ಣ ಅಧ್ಯಯನ ಮಾಡಿದ್ದು ಪರಶುರಾಮ ದೇವರಲ್ಲಿ, ಅರ್ಜುನ ಅಧ್ಯಯನ ಮಾಡಿದ್ದು ದ್ರೋಣಾಚಾರ್ಯರಲ್ಲಿ. ದೇವರಿಂದ ವಿದ್ಯೆಯನ್ನು ಕಲಿತವನು ಕರ್ಣ. ಇಂತಹ ಮಹಾಪರಾಕ್ರಮಿ ಅಲ್ಲ, ಇಂಥ ಮಹಾಪರಾಕ್ರಮಿ. ಯುದ್ಧ ನಡೀತಾ ಇದೆ. ಯುದ್ಧ ನಡಿಬೇಕಾದ್ರೆ ಕೆಸರಿನಲ್ಲಿ ಗಾಳಿ ಸಿಕ್ಕಾಕೊಂಡಿತ್ತು. ಟೈಮ್ ಪ್ಲೀಸ್ ಅಂದ ಕರ್ಣ. ಯಾಕೆ ಅಂತ ಕೇಳಿದ ಅರ್ಜುನ. ಇಲ್ಲ, ಪಿಚ್ ಸರಿ ಇಲ್ಲ ಅಂತಂದ. ಹೌದಾ? ಪಿಚ್ ಎಲ್ಲ ಒಂದೇ ಆಗಿಬಿಟ್ಟಿದೆ, ಯುದ್ಧ ಹೇಗೆ ಮಾಡಬೇಕು? ನಾನು ರಥದಲ್ಲಿ ಇಲ್ಲ, ರಥದ ಕೆಳಗಡೆ ಇದ್ದೇನೆ, ಗಾಳಿ ಸಿಕ್ಕಾಕೊಂಡ್ಬಿಟ್ಟಿದೆ, ಸ್ವಲ್ಪ ಟೈಮ್ ಕೊಡು, ರಥ ಸರಿ ಮಾಡ್ಕೊಳ್ತೇನೆ, ಯುದ್ಧವನ್ನು ಮಾಡೋಣ. ಕೃಷ್ಣ ಅಂದ, ಹೇ ಕರ್ಣ, ಏನು ಸ್ವಾಮಿ ಸ್ವಲ್ಪ ರಿವೈಂಡ್ ಮಾಡ್ಕೊತೀಯ ಅಂದ. ಯಾಕೆ ಅಂದ. ಅಲ್ಪ, ಈ ಧರ್ಮ, ನಾನು ರಥದಲ್ಲಿ ಇಲ್ಲ, ನೆಲದ ಮೇಲಿದ್ದೇನೆ, ಯುದ್ಧ ಮಾಡಬಾರ್ದು, ಇದು ಅಧರ್ಮ, ಇದು ಯುದ್ಧದ ಭೂಮಿಯಲ್ಲಿ ನೆನಪಾಯ್ತಲ್ಲ ನನಗೆ, ಸ್ವಲ್ಪ ರಿವೈಂಡ್ ಮಾಡ್ಕೊ. ಹೇಳ, ಏನು ಸ್ವಾಮಿ, ಏನು ಮಾಡಿ ನಾನು, ಏನು ತಪ್ಪು ಮಾಡಿ, ಏನು ಧರ್ಮ ಮಾಡೀನಿ? ಯದ್ರೌಪದಿ ಏಕ ವಸ್ತ್ರಾಂ ಸಭಾಯಾಂ ಅನಾಯಸ್ತಂಚ ಸುಯೋಧನಶ್ಚ ದುಶ್ಯಾಸನೋ ಶಕಲಿಸೋಬಲಶ್ಚ ನತೆ ಕರ್ಣ ಪ್ರತ್ಯಪಾತ್ರ ತತ್ರ ಧರ್ಮ. ಹೇ ಕರ್ಣ, ಯಾವ ದ್ರೌಪದಿ ರಜಸ್ವಲೆಯಾಗಿದ್ದಾಳೆ, ಏಕವಸ್ತ್ರವನ್ನು ಧಾರಣೆಯನ್ನು ಮಾಡಿಕೊಂಡಿದ್ದಾಳೆ, ಅಂಥವಳನ್ನ ಆ ಅರಮನೆಯಲ್ಲಿ ಕಳೆದುಕೊಂಡು ಆ ದುಶ್ಯಾಸನ ಎಳೆದುಕೊಂಡು ಬಂದಾಗ 5 ಜನರನ್ನು ಕರೆದುಕೊಂಡವಳಿಗೆ ಮತ್ತೊಬ್ಬರಾದರೆ ಹೆಚ್ಚೇನು ಅಂತ ಹೇಳಿ ದ್ರೌಪದೀ ದೇವಿಯನ್ನು, ಯಾಜ್ಞಸೇನಿಯನ್ನ ಕಿಂಡಾಲ ಮಾಡ್ತೀಯನ ನೀನು. ಆವಾಗ ಧರ್ಮ ನೆನಪಾಗಲಿಲ್ಲ ನನಗೆ, ಇವಾಗ ಧರ್ಮ ನೆನಪಾಯಿತು ನನಗೆ. ಆಶ್ಚರ್ಯ ಆಗುತ್ತೆ. ದೇವ್ರು ಇಟ್ಟೆಲ್ಲ ಎಲ್ಲ ನೆನಪಿಟ್ಕೊಂಡು ನಾವಲ್ಲ ಅಂತ ಹೇಳಿ ನಾವು ಅಂದ್ಕೊಂಡಿರ್ತೀವಿ, ದೇವ್ರು ನಾವು ಏಕಾಸ್ತಿ ಬಾಗಿಲು ಹಾಕೊಂಡು ಚಪಾತಿ ಹೊಡ್ಬಿಟ್ರೆ ದೇವರೆಲ್ಲ ನೋಡ್ತಾನೆ, ದೇವರೆಲ್ಲ ನೋಡ್ತಾನೆ. ಇನ್ನು ಯಾವುದೋ ಅಂತ ಅನ್ಕೋಬೇಡ. ದ್ರೌಪದಿಗೆಲ್ಲ ಯುದ್ಧದ ಸನ್ನಿವೇಶವನ್ನು ಹೇಳ್ತೇನೆ ಕೇಳೋ. ಯದಾ ಅಭಿಮನ್ಯು ಬಹವಃ ಸರ್ವೇ ದುರ್ಯೋಧನಾದಯ ಪರಿವಾರ್ಯ ರಣೇ ಬಾಲನ್ ಕೊತೆ ಧರ್ಮಸ್ತಥಾಗತ. ಅಲ್ಲೋ, 15 ವರ್ಷದ ಹಸುಳೆ, ಆ ಒಂದೇ ಒಂದು 15 ವರ್ಷದ ಪುಟ್ಟ ಬಾಲಕ ಅತಿರಥ ಮಹಾಸತಿಗೆ ಅನೇಕ ಅಕ್ಷೋಹಿಣಿ ಸೈನ್ಯ ಜೊತೆಗೆ ಒಬ್ಬನೇ ಒಬ್ಬನ ಯುದ್ಧವನ್ನ ಮಾಡ್ತಾ ಇರಬೇಕಾದ್ರೆ ಅವನ ಬೆನ್ನ ಹಿಂದೆ ಹೋಗಿ ಅವನ ಬಿಲ್ಲಿನ ಜಾ ಕಟ್ ಮಾಡಿದವ ನೀನಲ್ವಾ? ಆ ಅಭಿಮನ್ಯುವಿನ ಬೆನ್ನ ಹಿಂದೆ ಚೂರಿಯನ್ನು ತೂರಿದವ ನೀನಲ್ವಾ? ಆ ಮಗುವಿನ ಬೆನ್ನ ಹಿಂದೆ ಯುದ್ಧವನ್ನ ಮಾಡಿಕೊಂಡ ನೀನು ಈಗ ಧರ್ಮದ ಯುದ್ಧದ ಬಗ್ಗೆ ನಮ್ಮ ಡೆಫಿನೇಷನ್ ಹೇಳಕ್ ಬರ್ತೀಯಾ? ಬುದ್ಧೇ ಇದ್ದಿಲ್ಲರಿಯ ಅಭಿಮನ್ಯುವನ್ನು ಕೊಲ್ಲಕ್ಕೆ ಕರ್ಣನೂ ಕಾರಣ ಅಂತೇಳಿ ಜೈದ್ರತ ಒಬ್ಬನೇ ಅನ್ಕೊಂಡ್ಬಿಟ್ಟಿದ್ದ ಅರ್ಜುನ. ಸ್ವಾಮಿ, ಅಭಿಮನ್ಯು ಕೊಲ್ಲಕ್ಕೆ ಕಾರಣ ಇವನೇನಾ? ಇವನೂ ಒಬ್ಬ ಕಾರಣ, ಹೊಡಿ ಬಾಣ ಅಂತಂದ್ಬಿಟ್ಟ. ನೆಲದ ಮೇಲೆ ಇದ್ದಾನೆ, ನೆಲ ಇಲ್ಲ ಗಿರ ಇಲ್ಲ, ಹೊಡಿತಾ ಇಲ್ಲ ಬಾಣ. ಹೀಗೆ ಯಾರೋ ಸೋಣತ್ತು ಹೋಗಿ, ಸ್ವಾಮಿ ಏಕಾಸಿ ಉಪವಾಸ ಮಾಡಲಾ ಬೇಡ ಅಂದರೆ ಉಪವಾಸ ಮಾಡುವಂತಾರೆ. ಸ್ವಾಮಿ ಏಕಾಸಿ ಇಡ್ಲಿ ತಿನ್ನ, ಚಪಾತಿ ತಿನ್ನ, ಮುದ್ರಾ ಕೊಟ್ಟು ಅಂತಾನೆ. ಏನು ಕೇಳ್ಬೇಕು ಅಂತ ಕೇಳ, ಅವ್ನು ನೆಲದ ಮೇಲೆ ಇದ್ದಾನೆ, ಯುದ್ಧ ಅವೆಲ್ಲ ಬಿಡೋ ಬಾಣ. ಹಾಗೆ ಬಾಣವನ್ನು ಬಿಡಿಸಿ ಅವನನ್ನು ಕೊಲಿಸ್ತಾನೆ. ಯಾಕೆ? ದೇವರನ್ನು ನೋಡು, ನೀನು ಆ ಅಭಿಮನ್ಯುವನ್ನ ಆ ಯುದ್ಧ ಭೂಮಿಯಲ್ಲಿ ಹಾಗೆ ಕೊಂದದ್ದು ಸರಿ ಅಂತ ಆದರೆ ಇವತ್ತು ನಾವು ಕೊಲ್ಲೋದು ಸರಿ. ನೀನು ಅದು ತಪ್ಪಾದರೆ ಇದು ತಪ್ಪು. ನೋಡು, ದೇವರನ್ನು ನ್ಯೂಟ್ರಲೈಸ್ ಮಾಡಿಬಿಟ್ಟ. ನೀನಂತ ಹೇಳು, ಯಾರ್ಯಾರನ್ನ ಹೇಗೆ ಕೊಲ್ಲಬೇಕು. ನಿಕೃತ್ಯ ನಿಕೃತಿಂ ಹನ್ಯಾತ್ ನಿಕೃತ್ತೈನೈವ ಧಾರ್ಮಿಕ. ನೋಡು, ಅಧರ್ಮವನ್ನು ಅಧರ್ಮದಿಂದಲೇ ಹೊಡಿಬೇಕು. ಅರ್ಜುನ ಬಿಡೋ ಬಾಣ ಅಂತ ಹೇಳಿ ಆ ಕರ್ಣನ್ನು ಕೊಲಿಸಿಬಿಡ್ತಾನೆ ದೇವರು. ಹಾಗೆ ಇಲ್ಲಿ ಅಧರ್ಮ ಎಲ್ಲಿ ಬಂತು? ಅವನು ನೆಲದ ಮೇಲೆ ಇದ್ದ. ಇದೆಲ್ಲ ನಾವೇನು ಮಾಡ್ಲಿಕ್ಕೆ ಹೋದ್ರಿ? ಅವನಿಗೆಲ್ಲ ಶಾಪಗಳಿತ್ತು, ಶಾಪಗಳ ಸರಮಾಲೆ ಇತ್ತು ಕರ್ಣನಿಗೆ. ಹಾಗಾಗಿ ಆ ರಥದ ಗಾಲಿ ಹೊತ್ಕೊಂಡಿತ್ತು. ಆದರೆ ಅವನು ಮಾಡಿದ ಇಷ್ಟೆಲ್ಲ ತಪ್ಪುಗಳೇನೇ. ಆ ದ್ರೌಪದಿಯನ್ನು ಅವಮಾನವನ್ನು ಮಾಡಿದ್ದು, ಆ ಅಭಿಮನ್ಯುವಿಗೆ ಸಾವಿಗೆ ಕಾರಣವಾದದ್ದು. ಹೀಗಾಗಿ ಅವನದ್ದು ಅಧರ್ಮವನ್ನು ಮಾಡಿದ್ದಾನೆ. ಅಧರ್ಮವನ್ನು ಇಲ್ಲೂ ಅಧರ್ಮ ಏನು ಮಾಡಲಿಲ್ಲ, ಬಾಣವನ್ನು ಪರಮಾತ್ಮ ಉಳಿಸಿದ್ದ. ಹೀಗಾಗಿ ಅಲ್ಲಿಯೂ ಕೂಡ ಅಧರ್ಮ ಅಂತನ್ನೋದು ಆಗಿಲ್ಲ. ಏನಾದರೂ ಯುದ್ಧ ಭೂಮಿಯಲ್ಲಿ ಮೊದಲು ಅಧರ್ಮ ಆದದ್ದು ನಿಜ ಅಂದರೆ ಆ ಅಧರ್ಮ ಫಸ್ಟ್ ಪ್ರಾರಂಭ ಆದದ್ದು ಕೌರವರಿಗೆ. ಅವ್ರ ಮೇಲೆ ಆರೋಪ ಪಡ್ತಾರೆ. ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಅಭಿಮನ್ಯುವಿನ ಬಗ್ಗೆ ಒಬ್ಬರಾದ್ರೂ ಮಾತಾಡ್ತಾರೆ. ಅಭಿಮನ್ಯುನ ಅಧರ್ಮದಿಂದ ಕೊಂದರು, ಭೀಷ್ಮನ್ ಕೊಂದರು, ದ್ರೋಣಾಚಾರ್ಯ, ಇವರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಬುದ್ಧಿಜೀವಿಗಳು ಅಂತ ಅನ್ಸ್ಕೊಂಡು. ಆದರೆ ನಿಜವಾಗಿ ಅಧರ್ಮ ಅಂತ ಮಾಡಿದ್ದು ಪಾಂಡವರೇ. ಇನ್ನು ಕೊನೆಯದು ದುರ್ಯೋಧನ. ದುರ್ಯೋಧನನ್ನ ಅಧರ್ಮದಿಂದ ಕೊಂದ್ರ. ನೋಡಿ, ದುರ್ಯೋಧನ ಅವನಿಗೆಲ್ಲರೂ ಸತ್ತು ಹೋಗ್ಬಿಟ್ರು. ಕೊನೆಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅವನು ಯಾವ ದ್ವೈಪಾಯನ ಸರೋವರ ಕುರುಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ನೀರಿನಲ್ಲಿ ಅಡಿ ಕುಳಿತುಕೊಂಡು ಬಿಟ್ಟಿದ್ದಾನೆ. ಕೃಷ್ಣ ಹೋದ, ಗೊತ್ತಾಯ್ತು, ಅಡ್ರೆಸ್ ಹೋದ, ಕರೆಸಿದ, ಹೊರಗಡೆ ಕರೆಸಿದ. ದೇವ ಕೃಷ್ಣ ಅಂತ ನೋಡು ಸ್ವಾಮಿ, ನಾನು ಪಾಪರಾಗಿದ್ದೀನಿ, ಅಸ್ತ್ರ ಇಲ್ಲ, ಶಸ್ತ್ರ ಇಲ್ಲ, ಗಾಡಿ ಇಲ್ಲ, ಸೂತ ಇಲ್ಲ, ಗದ ಇಲ್ಲ, ಏನಿಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ, ನಾನು ಯುದ್ಧ ಮಾಡೋದಿಲ್ಲ ಅಂತ ಅಂದ್ಬಿಟ್ಟ. ಯಾಕೆ ಸುಮ್ಮನೆ ಕೃಷ್ಣ ಕರೆದೇಕತ್ತೆ ಏನೋ ಒಂದು ಬುದ್ಧಿವಂತಿಕೆ ಮಾಡ್ತಾನೆ ಅಂತ ಹೇಳಿ ಮೊದಲೇ ಹೇಳ್ಬಿಟ್ಟಾನೆ. ಆವಾಗ ಕೃಷ್ಣ ಧರ್ಮರಾಜನ ನೋಡು,
ನೀ ಚಿಂತೆ ಬಿಟ್ಬಿಡು. ನಿಂಗೆ ಏನು ಬೇಕು ಕೇಳು, ರಥ ಬೇಕೋ, ಗಾಡಿ ಬೇಕೋ, ಸಾರಥಿ ಬೇಕೋ, ಎಷ್ಟು ಸೈನ್ಯ ಬೇಕು, ನಮ್ಮದೇ ಸೈನ್ಯ ಕೊಡ್ತೇನೆ, ನೀನು ಕೇಳಿದ್ರೆ ಕೊಡ್ತೇನೆ, ರಥ ತಗೋ, ಇಷ್ಟಪಟ್ಟ ಆಯುಧ ತಗೋ. ಇಷ್ಟೇ ಅಲ್ಲ, ಇಷ್ಟರ ಮೇಲೆ ಇನ್ನೂ ಒಂದು ಹೇಳ್ತಾನೆ ವಿಶೇಷಣ ಏನು, ನಮ್ಮ 5 ಜನರಲ್ಲಿ ನೀನು ಯಾರು ಬೇಕು ಒಬ್ಬರನ್ನ ಆರಿಸ್ಕೋ ಸಾಕು ಅಂತಂದ್ಬಿಟ್ಟೆ. ನಮ್ಮಲ್ಲಿ ಒಬ್ಬರನ್ನ ಆರಿಸ್ಕೋ, ನಮ್ಮಲ್ಲಿ ಒಬ್ಬರನ್ನ ಸೋಲಿಸೋ ಪರವಾಗಿಲ್ಲ, ನಮ್ಮಲ್ಲಿ ಒಬ್ಬರನ್ನು ಸೋಲಿಸಿದ್ರು ಅಷ್ಟೂ ರಾಜ್ಯ ನಿನ್ನದೇ ಅಂತಂದ್ಬಿಟ್ಟ. ದುರ್ಯೋಧನ ಅಂದ, ನೋಡು ಅರ್ಜುನ ಬೇಡ ಹೆಸಳು, ಇನ್ನು ಧರ್ಮರಾಜ ನೀ ಯಾರು ನನಗೆ ಉಪಯೋಗ ಇಲ್ಲ, ನನ್ನ ಪರಾಕ್ರಮಕ್ಕೆ ಸರಿಯಾದವನು ಭೀಮ ಅಂತೇಳಿ ಭೀಮನನ್ನೇ ಆರಿಸಿಕೊಂಡ, ಗದೆಯನ್ನೇ ಆರಿಸಿಕೊಂಡ. ಇಷ್ಟ ಅಂದ್ರೆ ಕೃಷ್ಣ ಅಂದ, ಧರ್ಮರಾಜ ಇನ್ನೂ ಜೂಜಾಡೋ ಬುದ್ಧಿ ಬಿಟ್ಟಿರೇನೋ ನೀವು ಅಂತ. ಯಾಕಪ್ಪ ಅಲ್ಲೋ, ಅವನು ಅಕಸ್ಮಾತಾಗಿ ನಿಮ್ಮ 5ರಲ್ಲಿ ಭೀಮನನ್ನ ಬಿಟ್ಟು ನಿಮ್ಮ 4 ಜನರನ್ನು ಯಾರನ್ನೇ ಆರಿಸಿಕೊಂಡಿದ್ರು ಅನಾಯಾಸವಾಗಿ ಸೋಲಿಸಿ ಬಿಡ್ತಾ ಇದ್ದ, ಕೊಂದು ಹಾಕಿಬಿಡ್ತಾ ಇದ್ದ. ನೀ ಎಲ್ಲವನ್ನೂ ಕೊಡಬೇಕಾಗಿತ್ತು, ನಿನಗೆ ಇನ್ನೂ ಆ ಬುದ್ಧಿ ಇನ್ನೂ ಸರಿ ಇಲ್ಲ, ನಿನಗೆ ಇನ್ನೂ ಅಷ್ಟು ಸೋತರು, ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಕೆಟ್ಟ ಪರಮಾತ್ಮ ಬೈತಾನೆ. ಆಯಿತು ಅಂತ ಹೇಳಿ ಯುದ್ಧ ಅಂತ ಅನ್ನೋದು ನಡೆದಿದೆ. ಯುದ್ಧ ನಡೀತಾ ಇರಬೇಕಾದ್ರೆ ಎಲ್ಲರೂ ಎಷ್ಟು ಪಾಪನೆ ದುರ್ಯೋಧನನ್ನ ಗದಾಯುದ್ಧದಲ್ಲಿ ಒಂದು ನಿಯಮ ಏನು, ನಾಭಿಯ ಕೆಳಗಡೆ ಹೊಡಿಬಾರ್ದು. ನಾಭಿಯ ಕೆಳಗಡೆ ಆ ದುರ್ಯೋಧನಿಗೆ ಹೊಡೆದು ಬಿಟ್ಟು ದುರ್ಯೋಧನ ಕೊಂದರು. ನೋಡ್ರಿ, ಪಾಪಿಯನ್ನ ಕೊಂದದ್ದಕ್ಕೆ ಪಾಪ ಅಂತ ಕರೀತಾರೆ, ಇದನ್ನೇ ಸಾಕಲ್ಲ. ಈಗ ಒಳ್ಳೆಯವರಿಗೆ ಏನಾದರೂ ಕೆಟ್ಟದಾದರೆ ಏನೂ ಅನ್ನೋದಿಲ್ಲ. ಇಷ್ಟೆಲ್ಲ ಅನೇಕ 15 ವರ್ಷಗಳ ಕಾಲ ಏಕಪ್ರಕಾರವಾಗಿ ತುಂಬ ಕಷ್ಟವನ್ನು ಕಲ್ಕತ್ತಾ ಎಲ್ಲ ಜನ ಗಂಗಾವತಿ ತೀರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ತುಂಬ 15 ವರ್ಷ ಅಕ್ಷರಶಃ ತಮ್ಮ ದೇವರ ಹೆಸರನ್ನ ಉಚ್ಚಾರೆಯನ್ನು ಮಾಡದೇ ಇರತಕ್ಕಂಥ ಕಷ್ಟವನ್ನು ಅನುಭವಿಸಿದಾಗ ಒಬ್ಬರೂ ತಪ್ಪಂದಿಲ್ಲ. ಈ 15 ದಿವಸದಿಂದ ಬಾಯಿ ಬಿಡ್ಕೊಳ್ತಾ ಇದ್ದಾರೆ. ಹಾಗೆ ಯಾವಾಗಲೂ ಪಾಪಿಷ್ಟರಿಗೆ ಪಾಪ ಅನ್ನೋದು ಬಹಳ, ಒಳ್ಳೆಯವರಿಗೆ ಎಲ್ಲ ಕಾಲ ಇದೆ. ಹಾಗಾಗಿ ಅವನಿಗೆ ಪಾಪ ಅಂದ್ರೆ ಆಯ್ತು, ಯುದ್ಧ ಅಂತ ನಡೆದಿದೆ. ನಾವನ್ನೋದಲ್ರಿ ಅಧರ್ಮ ಅಂತ ಹೇಳಿ ಆವಾಗಲೇ ಬಲರಾಮದೇವರೇ ಕನ್ಫ್ರಂಟ್ ಮಾಡ್ತಾರೆ ಕೃಷ್ಣನ. ಕೃಷ್ಣ, ನೀನು ಎದುರಿಗೆ ನಿಂತುಕೊಂಡು ಅಧರ್ಮ ಯುದ್ಧವನ್ನು ಹೇಗೆ ಮಾಡಿಸಿರಿ? ಗದಾ ಯುದ್ಧದಲ್ಲಿ ತೊಡೆ ಕೆಳಗಡೆ ನಾಭಿ ಕೆಳಗಡೆ ಹೊಡಿಬಾರ್ದು ಅಂತೇಳಿ ನಿಮ್ಗೆ ಗೊತ್ತಿಲ್ಲ, ಅಧರ್ಮ ಯುದ್ಧ ಹೇಗೆ ಮಾಡಿಸಿದಿ ಅಂತ ಹೇಳಿ ಬಲರಾಮದೇವರು ಆ ಯುದ್ಧ ಇನ್ನೂ ದುರ್ಯೋಧನ ಸತ್ತಿಲ್ಲ, ಆವಾಗಲೇ ಬಂದು ಈ ಪ್ರಶ್ನೆಯನ್ನು ಮಾಡ್ತಾರೆ. ಕೃಷ್ಣ ಅಂತ ನೋಡಪ್ಪ, ಅವನೇನು ಹೊಡೆದಿಲ್ಲ, ತಪ್ಪೇನು ಮಾಡಿಲ್ಲ ಅಂತ ಕೃಷ್ಣ ಸಮರ್ಥನೆ ಮಾಡಲಿಕ್ಕೆ ಬಂದಾಗ ಇನ್ನೂ ಸಿಟ್ಟಾಗ್ಬಿಡ್ತೀರಿ ಬಲರಾಮದೇವರು. ಅಲ್ಲಪ್ಪ, ಹೊಡೆಯೋದಿರಲಿ, ಮೂರ್ಧನ್ಯ ಅಭಿಷಿಕ್ತನಾಗಿರ್ತಕ್ಕಂಥ ರಾಜನನ್ನ ಅವನ ತಲೆ ಮೇಲೆ ಕಾಲಿಟ್ಟು ನಿಂತಾವ ನಿನ್ನ ಶಿಷ್ಯ ಭೀಮ, ಇದು ತಪ್ಪಲ್ವಾ? ರಾಜನ ತಲೆ ಮೇಲೆ ಕಾಲಿಡೋದು ತಪ್ಪಲ್ವಾ? ಯುದ್ಧ ಕೈದಿಗಳನ್ನು ಈ ರೀತಿಯಾಗಿ ಮಾಡಬಾರ್ದು ಅಂತ ಯುದ್ಧದ ನಿಯಮ ಗೊತ್ತಿಲ್ಲ ಕೃಷ್ಣ ಅಂಥೇಳಿ ಸ್ವಯಂ ಕೃಷ್ಣನ ಅಣ್ಣನಾಗಿರ್ತಕ್ಕಂಥ ಬಲರಾಮದೇವರೇ ಕೃಷ್ಣನಲ್ಲಿ ಎಲ್ಲ ಪ್ರಶ್ನೆಯನ್ನು ಮಾಡಿಬಿಟ್ಟಿದ್ದಾರೆ. ಆವಾಗ ಅದಕ್ಕೆ ಯಾಕೆ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಹೌದಲ್ಲ, ಭೀಮಸೇನ ದೇವರು ಧರ್ಮರಾಜ ದುರ್ಯೋಧನನ್ನ ಯುದ್ಧದ ಭೂಮಿಯಲ್ಲಿ ಅವನು ಸಾಯೋ ಕಾಲಕ್ಕೆ ತಲೆ ಮೇಲೆ ಕಾಲಿಟ್ಟು ತಪ್ಪಲ್ಲ. ಯಾಕೆ ತಪ್ಪಲ್ಲ ಗೊತ್ತಾ? ಭೀಮಸೇನ ದೇವರು ಯಾಕೆ ಅವನ ತಲೆ ಮೇಲೆ ಕಾಲಿಟ್ಟು ಗೊತ್ತಾ? ಹಿಂದೆ ಆ ಕೃಷ್ಣ ಪರಮಾತ್ಮ ಆ ಸಂಧಾನಕ್ಕಂತ ಹೇಳಿ ಆ ಯಾವ ಹಸ್ತಿನಾಪುರಕ್ಕೆ ಹೋದಾಗ ಕೃಷ್ಣನನ್ನೇ ಬಂಧನ ಮಾಡಬೇಕು ಅಂತ ಹೇಳಿ ದುರ್ಯೋಧನ ಪ್ಲಾನ್ ಮಾಡಿಕೊಂಡಿತ್ತು. ಯಾವಾಗ ಕೃಷ್ಣನ್ನೇ ಸೆರೆಮನೆಯಲ್ಲಿ ಹಾಕಬೇಕು ಅಂತ ಪ್ಲಾನ್ ಮಾಡಿಕೊಂಡ್ರು ಆವತ್ತೇ ಭೀಮಸೇನ ಸಂಕಲ್ಪ ಮಾಡಿಕೊಂಡಿದ್ರು, ಇವನ ತಲೆ ಮೇಲೆ ಕಾಲಿಟ್ಟೇ ಕೊಲ್ತೇನೆ. ಇದು ಕ್ಷತ್ರಿಯರ ಪ್ರತಿಜ್ಞೆ. ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನ ಬಂಧನ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡ ಇವನನ್ನು ರಣರಂಗದಲ್ಲಿ ಇವನ ತಲೆ ಮೇಲೆ ಕಾಲಿಡ್ತೇನೆ ಅಂತ ಹೇಳಿ ಘಂಟಾಘೋಷವಾಗಿ ಎಲ್ಲರ ಮುಂದೆ ಹೇಳುವಂತೆ ಶಪಥ ಮಾಡಿದರು. ಭೀಮಸೇನ ದೇವರು ಎಲ್ಲೋ ಒಳಗೆ ಕೂತ್ಕೊಂಡು ಹೇಳಿದ್ದಲ್ಲ, ಹಾಗಾಗಿ ಅದನ್ನೇ ಹೇಳಿ ಮಾಡಿ ತೋರಿಸಿದರು. ಅಷ್ಟೇ ಅಲ್ಲ, ಈ ಮಹಾಭಾರತ ಯುದ್ಧದಲ್ಲಿ ಗದಾ ಯುದ್ಧ ಪ್ರಾರಂಭವಾಗಬೇಕಾದ್ರೂ ದುರ್ಯೋಧನ ನಿನ್ನ ತೊಡೆಗೆ ಹೊಡೆದು ಕೊಲ್ತೇನೆ ಅಂತ ಹೇಳಿ ಹೇಳ್ಬಿಟ್ಟಿದ್ರು. ನೋಡಿ, ಬೇರೆ ಕಡೆ ಹೊಡೆದ್ರೆ ದುರ್ಯೋಧನ ಸಾಯ್ತಾ ಇದ್ದಿಲ್ಲ. ಯಾಕೆ? ಗಾಂಧಾರಿ ದೇವಿಯ ಪಾತಿವ್ರತ್ಯ ಧರ್ಮದಿಂದ ಇಡೀ ದೇಹವೆಲ್ಲ ವಜ್ರ ಕಾಯ ಆಗಿಬಿಟ್ಟಿತ್ತಂದ್ರಿ ಆ ದುರ್ಯೋಧನಂದು. ಹಾಗಾಗಿ ಆ ಪ್ರತಿಜ್ಞೆಯನ್ನು ಎಲ್ಲರೂ ನೋಡುವಂತೆ ಎಲ್ಲರ ಮುಂದೆಯಲ್ಲಿ ಹೇಳಿದ್ದಾನೆ. ಯಾಕೆ ನೋಡಿ, ಕ್ಷತ್ರಿಯರು ಮಾಡಿದ ಸಂಕಲ್ಪವನ್ನು ಅದು ನೆರವೇರಿಸದೆ ಹೋದರೆ ಅವ್ರ ಪ್ರಾಣದಿಂದ ಬದುಕಿರಬಾರದು ಅಂತ ಶಾಸ್ತ್ರ ಹೇಳಿತು. ಹಾಗೆ ತಮ್ಮ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಅವನ ತಲೆಯ ಮೇಲೆ ಕಾಲಿಟ್ಟರು, ಅವನ ತೊಡೆಯ ಕೆಳಗಡೆ ಹೊಡೆದ್ರು, ಹೀಗೆ ಅವನ ಸಂಹಾರವನ್ನು ಮಾಡಿದ್ರು. ಅಲ್ರಿ, ಯಾರಾದರೂ ನಾನು ನಮ್ಮಮ್ಮ ಮಾತು ಕೊಟ್ಟಿನ್ರಿ ಏಕಾದಶಿ ಯಾವತ್ತೂ ಮಾಡೋದಿಲ್ಲ ಹಿಂಗಂದ್ರೆ ಯಮದೇವ್ರು ಸುಮ್ಮನಿರ್ತಾರೆ, ಚಾಟಿ ತೊಗೊಂಡು ಹೊಡಿತಾರಂತೆ ಅಲ್ವಾ? ನೀವು ತಾಯಿ ಮುಂದೆ ಸರಿಯಾದನ್ನು ಹೇಳ್ಬೇಕು, ಇನ್ನು ಮೇಲೆ ನಾನು ಹೋಟ್ಲಲ್ಲೇ ತಿನ್ನೋದಿಲ್ಲ ಇಂಥ ಸಂಕಲ್ಪ ಮಾಡಿಕೊಂಡೆ ಒಳ್ಳೆಯದು, ಏಕಾದಶಿ ತಿಂತೀನಿ ಅಂತಂದರೆ ಇದು ಹೇಗೆಯೋ ಹಾಗೆ ಪ್ರತಿಜ್ಞೆ ಕ್ಷತ್ರಿಯರಿಗೆ ಪ್ರತಿಜ್ಞಾ ಧರ್ಮವನ್ನು ಪರಿಪಾಲನೆ ಮಾಡೋದೇ ಅತ್ಯಂತ ಧರ್ಮ. ಆ ಧರ್ಮವನ್ನು ಪಾಲನೆ ಮಾಡಿ. ಆದರೆ ಇಷ್ಟೆಲ್ಲ ಸರಿ, ಆದರೂ ನಾಭಿ ಕೆಳಗೆ ಹೊಡೆದಲ್ಲ, ನಾಭಿ ಕೆಳಗಡೆ ಭೀಮಸೇನ ದೇವರು ಹೊಡೆದಿಲ್ಲ. ಅದು ನಿಮ್ಗೆ ಹೆಂಗೆ ಗೊತ್ತಾಯಿತು? ನಮಗೆ ಗೊತ್ತಾಯಿತು, ಕೃಷ್ಣನಿಗೆ ಗೊತ್ತಾಯಿತು.
ಕೃಷ್ಣ ಹೇಳ್ತಾನೆ ಬಲರಾಮದೇವರಿಗೆ, ನೋಡು ನನ್ನ ಭೀಮಸೇನ ದೇವರು ನಿನ್ನ ಶಿಷ್ಯನಾಗಿರ್ತಕ್ಕಂಥ ದುರ್ಯೋಧನಿಗೆ ನಾಭಿ ಕೆಳಗಡೆ ಹೊಡೆದಿಲ್ಲ, ನಾಭಿ ಮೇಲೆ ಹೊಡೆದಿದ್ದಾರೆ, ಅಲ್ಲದೆ ತೊಡೆ ಮುರಿದು ಬಿದ್ದಿದೆಯಲ್ಲೋ ಕಾಣ್ತಾ ಇದೆ, ರಕ್ತ ಬರ್ತಾ ಇದೆ. ನೋಡ್ರಿ ದುರ್ಯೋಧನ ಏನು ಮಾಡ್ದ, ಇವು ಪ್ರತಿಜ್ಞೆ ಮಾಡಿದ್ದು ಗೊತ್ತಿತ್ತು. ಏನು ಭೀಮಸೇನ ಪ್ರತಿಜ್ಞೆ ಏನಿತ್ತು, ನಾನು ಇವನು ತೊಡೆಯನ್ನು ಮುರಿದೇ ಕೊಲ್ತೇನೆ, ಆ ಕ್ಷತ್ರಿಯರ ಆ ಧರ್ಮವನ್ನು ಪ್ರತಿಜ್ಞಾ ಧರ್ಮವನ್ನು ಭಂಗ ಮಾಡಬೇಕು ಅಂತ ಹೇಳಿ ಇವ ಏನು ಮಾಡ್ದ, ಇವ್ರು ಗೊತ್ತಿತ್ತು ಇವರು ಮಾಡಿದ ಪ್ರತಿಜ್ಞೆಯನ್ನೇ ಸುಳ್ಳು ಮಾಡಿಬಿಡೋಣ ಅಂತ ಹೇಳಿ ಯಾವಾಗ ಕಾಲಿ ಹೊಡಿಲಿಕ್ಕೆ ಬರ್ತಾನೋ, ಯುದ್ಧ ಹೀಗೆ ನಡೀತಾ ಹಿಂಗೆ ಎದುರಿಗೆ ನಿಂತು ಯುದ್ಧ ಮಾಡ್ತಾ ಇದ್ದಾರೆ, ಅವ ಏನು ಮಾಡಿಬಿಟ್ಟ, ಪಲ್ಟಿ ಹೊಡೆದ್ಬಿಡ್ತಾರೆ. ತಲೆ ಇದ್ದ ಸ್ಥಳದಲ್ಲಿ ಕಾಲು ಬಂತು, ಕಾಲಿದ್ದ ಸ್ಥಳದಲ್ಲಿ ತಲೆ ಬಂತು. ಆವಾಗ ಏನಾಯಿತು, ನಾಭಿ ಕೆಳಗೆ ಹೊಡಿಬೇಕು, ನಾಭಿ ಮಧ್ಯದಲ್ಲೇ ಇದೆ, ಹಾಗಾಗಿ ತಲೆ ಮೇಲೆ ಇರಬೇಕಾದ್ರೆ ನಾಭಿ ಮೇಲೆ ಆಗ್ತಾ ಇತ್ತು ಅದು ಪ್ರದೇಶ, ಈಗ ನಾಭಿ ಮೇಲೆ ಕಾಲ ಮೇಲೆ ಆಯಿತು, ಹಾಗಾಗಿ ಅಲ್ಲೇ ಹೊಡೆದಿದ್ದಾನೆ. ಹೀಗೂ ಅಧರ್ಮದಿಂದ ದುರ್ಯೋಧನನ ಕೊಂದಿಲ್ಲ ಅಂತ ಕೃಷ್ಣ ಪರಮಾತ್ಮ. ಅವನು ಯಾಕೆ ಕಾಣಿಸ್ತು, ವಿಶ್ವತಶ್ಚಕ್ಷುಷಿ ಸ್ವಾಮಿ, ಅವನು ಎಲ್ಲ ಕಡೆ ಕಣ್ಣಿದೆ. ಯುದ್ಧದಲ್ಲಿ ನಿನ್ನ ಶಿಷ್ಯನೇ ಭೀಮಸೇನ ದೇವರು ಮಾಡಿದ ಪ್ರತಿಜ್ಞೆಯನ್ನು ಸುಳ್ಳು ಮಾಡಬೇಕು ಅಂತ ಹೇಳಿ ಯುದ್ಧದಲ್ಲಿ ಸಡನ್ನಾಗಿ ತೊಗೊಂಡ್ಬಿಟ್ಟರೆ, ನಾವು ಸಡನ್ನಾಗಿ ಹೋಗ್ತಾ ಇರ್ಬೇಕಾದ್ರೆ ನಾವು ಸಡನ್ನಾಗಿ ಬ್ರೇಕ್ ಹಿಡಿಯೋಕ್ಕಾಗೋದಿಲ್ಲ, ಬಿದ್ದು ಹಲ್ಮುಟ್ಕೊಂಡ್ಬಿಡ್ತೀವಿ. ಅಂಥದ್ದು ಯುದ್ಧ ಭೂಮಿಯಲ್ಲಿ ಸಡನ್ನಲ್ಲಿ ಯುದ್ಧದ ಆ ಚರ್ಯೆಯಲ್ಲಿ ಯುದ್ಧ ಮಾಡೋ ವಿಧಾನವನ್ನೇ ಚೇಂಜ್ ಮಾಡಿದರೆ ಬುದ್ಧಿಮ ಪೂರ್ಣಪತ್ನರಲ್ಲ ಭೀಮಸೇನ ದೇವರು, ಅದೇ ಕ್ಷಣಕ್ಕೆ ಆ ಎರಡು ಜಾಯಿಂಟ್ ಏನಿರ್ತಾರೆ, ಬೆನ್ನು ಹುರಿ ಕಾಲು ಎರಡು ಜಾಯಿಂಟಿಗೆ ಸರಿಯಾಗಿ ಹೊಡೆದದ್ದು ಈ ಜಾಯಿಂಟಿಗೆ, ಮುರಿದದ್ದು ಕಾಲಟ್ಟೆ, ಹೊರತಾಗಿ ತೊಡೆಗೆ ಭೀಮಸೇನ ದೇವರು ಅಲ್ಲಿಯೂ ಕೂಡ ಹೊಡೆದಿಲ್ಲ. ಹೊಡೆದ್ರು ಅಧರ್ಮ ಮಾಡಿದ್ದಾನೆ, ಅದು ಕೂಡ ತಪ್ಪಲ್ಲಿ. ಯಾವ ರೀತಿಯಿಂದಲೂ ಕೂಡ ಅವರು ಅಲ್ಲಿ ತಪ್ಪನ್ನು ಮಾಡೇ ಇಲ್ಲ. ಇನ್ನು ದುರ್ಯೋಧನ ಇಷ್ಟೆಲ್ಲ ಸರಿ, ಇಷ್ಟೆಲ್ಲ ಮಾಡಿದ್ರು, ಇನ್ನು ದುಶ್ವಾಸನ ರಕ್ತ ಕುಡಿದಿದ್ದು ತಪ್ಪಲ್ಲ. ಒಂದೊಂದು ಏನು ಹೇಳಬೇಕಲ್ವ, ಯುದ್ಧದಲ್ಲಿ ತನ್ನ ಶತ್ರುವನ್ನು ಕೊಲ್ಲೋದು ಸರಿ, ಕೊಲ್ಲಿ ಬೇಡ ಅಂಬೋದಿಲ್ಲ, ಅಂಥದ್ದು ಆ ರಕ್ತ ಕುಡಿಯೋದು ಇದು ಎಷ್ಟು ತಪ್ಪಲ್ಲ ಅಂತ ಅಲ್ಲಿ ಹೇಳ್ತಾರೆ. ಯಾಕೆ ನೋಡ್ರಿ, ಅವ್ರು ಏನು ಮಾಡಿದರು, ದುಶ್ಯಾಸನ ಆ ದ್ರೌಪದಿ ದೇವಿಯನ್ನು ಎಳ್ಕೊಂಡು ಬರ್ತಾನೆ ಆ ರಣರಂಗಕ್ಕೆ. ಆ ದ್ರೌಪದಿ ದೇವಿಯನ್ನು ಆ ಸಭೆಗೆ ಎಳ್ಕೊಂಡು ಬಂದು ಅವಳ ಮುಡಿಗೆ ಕೈ ಹಾಕ್ತಾನೆ. ಮುಡಿಗೆ ಕೈ ಹಾಕಿದಾಗ ಅವ್ರು ಪ್ರತಿಜ್ಞೆ ಮಾಡ್ತಾರೆ, ಇವನ ದೇಹದ ರಕ್ತದಿಂದ ನಿನ್ನ ಕೂದಲಿಗೆ ಎಣ್ಣೆ ಹಚ್ಚಿದಾಗ ಹಚ್ತೇನೆ, ಇವನು ರಕ್ತಪಾನವನ್ನು ಮಾಡ್ತೇನೆ ಅಂತ ಹೇಳಿ ಅಂದೇ ಸಂಕಲ್ಪ ಮಾಡಿಕೊಂಡಿದ್ರು. ಹೇಳಿದ್ದೇನಲ್ಲ, ಕ್ಷತ್ರಿಯರಿಗೆ ಪ್ರತಿಜ್ಞಾ ಪಾಲನೆಯೇ ಪರಮಧರ್ಮ, ಹಾಗಾಗಿ ಪ್ರತಿಜ್ಞಾ ಪಾಲನೆ ಮಾಡಬೇಕಾಗಿತ್ತು. ದುಶ್ಯಾಸನ ಕೊಂದರು, ರಕ್ತ ಕುಡಿದ್ರ ಇಲ್ಲ, ರಕ್ತ ಕುಡಿದಂತೆ ನಾಟಕವನ್ನು ಮಾಡಿದ್ರು. ಯಾಕೆ ನಾಟಕ ಮಾಡಿದ್ರು ಗೊತ್ತಾ, ಮುಂದೆ ಯಾರಾದರೂ ಹೆಣ್ಣು ಮಕ್ಕಳ ಜೋಗೆಗೆ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅವರಿಗೆ ದುಶ್ಯಾಸನಿಗೆ ಆದಗತೆಯೇ ಆಗತ್ತೆ, ಎಲ್ಲ ಕೆಟ್ಟ ಕಾಮಕ ಗಂಡಸರು ಹೆದರಬೇಕು ಅನ್ನೋದನ್ನು ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಇಷ್ಟು ಭೀಭತ್ಸರಾಗಿ ದುಶ್ಯಾಸನ ಕೊಂದ ಹೊರತಾಗಿ ರಕ್ತವನ್ನು ಕುಡಿಬೇಕು ಅನ್ನೋ ಉದ್ದೇಶ ಸರ್ವಥಾ ಅಲ್ಲ. ಇದು ಆ ಭೀಮಸೇನರ ಅದ್ಭುತವಾಗಿರ್ತಕ್ಕಂತಹ ಪ್ರತಿಜ್ಞಾ ಧರ್ಮವನ್ನು ಪರಿಪಾಲನೆಯನ್ನು ಮಾಡತಕ್ಕಂತಹ ವಿಚಾರ. ವಾಚಾ ಬಗೋಚರ ಜಗನ್ನಾಥ ವಿಠಲ ನಿನ್ನ ಶ್ರೀಚರಣ ಭಜಕನೋ ನಿಶಾಚರಾರಿ ಮೈ ಚರ್ಮ ಸುಲಿದು ದುಶ್ಯಾಸನನ ರಕ್ತವ ಪರಿಷೇಚನೆಯಗೈದೆ ಮಹೋಚಿತವಿದೆಂದು ಭಿನ್ನೈಪೆ ನಿನಗಾನು ಭೀಮಸೇನ. ಅಲ್ಲಿ ಕುಡುಗರು ಅಂತ ಹೇಳಿದ ಪರಿಷೇಚನೆಗೈದೆ ಜಗನ್ನಾಥದಾಸ. ಹಾಗಿದ್ರೆ ಮಾಡಿದ್ದು ಯಾಕೆ, ಮತ್ತೊಬ್ಬ ಹೆಣ್ಣನ್ನು ಇಷ್ಟು ರೀತಿಯಾಗಿ ಕಷ್ಟ ಕೊಟ್ಟಿದ್ದಕ್ಕೆ, ಅವಮಾನವನ್ನು ಮಾಡಿದ್ದಕ್ಕೆ ಈ ರೀತಿಯಾಗಿ ಮಾಡಿದ್ದು. ಅಲ್ಲಿಯೂ ಕೂಡ ರಕ್ತವನ್ನು ಕೊಡುವುದಿಲ್ಲ. ಹಾಗಾದರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ಪಾಂಡವರು ತಪ್ಪೇ ಮಾಡಿಲ್ಲ, ಅಧರ್ಮ ಮಾಡಿಲ್ಲ. ಪಾಂಡವರು ಮಾಡಿದ ಯುದ್ಧ ಈ ಮಹಾಭಾರತ ಯುದ್ಧ, ಇದು ಅತ್ಯಂತ ಧರ್ಮದಿಂದ ಮಾಡಿರ್ತಕ್ಕಂಥ ಯುದ್ಧ. ಮಹಾಭಾರತ ಯುದ್ಧ ಧರ್ಮವೂ ಅಲ್ಲ, ಮಹಾಭಾರತ ಯುದ್ಧ ಧರ್ಮವೇ ಅಂತ ಅನ್ನೋದು ಮಹಾಭಾರತವನ್ನು ನೋಡಿದಾಗ ನಮಗೆ ಘಂಟಾಘೋಷವಾಗಿ ಗೊತ್ತಾಗ್ತದೆ. ಸರಿಯಾಗಿ ಅಧ್ಯಯನ ಮಾಡೋದು, ಮೇಲ್ನೋಟ ತಮಗೇನು ಬೇಕು ಅದನ್ನು ಮಾತ್ರ ನೋಡ್ತಾ ಹೋಗ್ಬಿಟ್ರೆ ಅಲ್ಲಿ ತಪ್ಪು ಅಂತಲೇ ಆಗುತ್ತೆ. ಹಾಗೆ ನಿಜವಾಗಿ ತಪ್ಪು ಯಾರು ಮಾಡಿದ್ರು ಒಂದೊಂದೇ ಹೇಳ್ತಾ ಹೋಗ್ತಾರೆ, ಕೇಳಿ ಎಷ್ಟು ತಪ್ಪು ಮಾಡಿದ್ದಾರೆ. ನಿಜವಾಗಿ ಇಡೀ ರಾಜ್ಯ ಯಾರು ಗೊತ್ತಾ, ಧರ್ಮರಾಜ. ಯಾಕೆ ರಾಜಸೂಯ ಯಜ್ಞವನ್ನು ಮಾಡಿ ಸಮಸ್ತ ರಾಜರನ್ನು ಕೂಡ ತನ್ನ ಸಾಮಂತರನ್ನಾಗಿ ಮಾಡಿಕೊಂಡು ಅವರಿಂದ ಕಪ್ಪಗಾಣಿಗಳನ್ನು ಪಡೆದುಕೊಂಡು ಇಡೀ ಭಾರತಕ್ಕೆ ಚಕ್ರವರ್ತಿಯಾಗಿ ಮೆರೆದವನು ಧರ್ಮರಾಜನ ರಾಜ್ಯ. ದುರ್ಯೋಧನ ರಾಜ್ಯ ಅಲ್ಲ ಇದು. ಧರ್ಮರಾಜ ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ರಾಜ್ಯ ಇದು ಮೊದಲನೇ. ಇನ್ನು ಈ ರಾಜ್ಯವನ್ನು ನೀನು ಹೇಗೆ ಪಡ್ಕೋಬೇಕು, ಯುದ್ಧ ಮಾಡಿ ಸೋಲಿಸಿ ಪಡ್ಕೊಂಡಿದ್ರೆ ತಪ್ಪಲ್ಲ. ನೀ ಹೇಗೆ ಪಡ್ಕೊಂಡಿ, ದುರ್ಯೋಧನ
ದ್ಯೂತವನ್ನಾಡಿ ಜೂಜಾಟವನ್ನಾಡಿ ಪಡ್ಕೊಂಡು. ಆ ಜೂಜಾಟ ಹೇಗೆ ಆಡಿದೆ? ಒಂದು ಸಲ ಅಲ್ಲ, 2 ಸಲ, ದ್ಯೂತ ಅನುದ್ಯೂತ 2 ಸಲ ದ್ಯೂತವನ್ನು ಮಾಡಿದ್ವಿ. ಅದು ಕೂಡ ಕಪಟದಿಂದ ಆಡಿದ್ವಿ. ಆಟ ಫೇರ್ ಇರಬೇಕು, ಫೇರಾಗಿ ಆಡಲಿಲ್ಲ, ಮೋಸದಿಂದ ಮಾಡಿ ಅವರನ್ನು ಸೋಲಿಸಿದ್ದು. ನೋಡ್ರಿ, ಆ ಜೂಜಿನಲ್ಲೂ ಶಾಸ್ತ್ರ ಏನು ಹೇಳ್ತದೆ? ಹಣ್ಣು ಕಾಸು ಬೆಳ್ಳಿ ಬಂಗಾರ ಇಡಬೇಕು, ಹೆಂಡತಿ ಮಕ್ಕಳನ್ನು ಸರ್ವತಾ ಇಡುವ ಆಗಿಲ್ಲ. ದುರ್ಯೋಧನ ಹೆಂಡತಿ ಮಕ್ಕಳನ್ನು ಇಡುವಂತೆ ಮಾಡಿದ್ದು ದುರ್ಯೋಧನ, ಅಲ್ಲಿ ತಪ್ಪು ಮಾಡಿದ್ದು ದುರ್ಯೋಧನ. ಇನ್ನು ಇನ್ವಿಟೇಷನ್ ಹೇಗೆ ಕಳಿಸಿದ? ಇನ್ವಿಟೇಷನ್ ತಾಕ ಕಳಿಸಿಲ್ಲ, ತಮ್ಮಪ್ಪ ದುಷ್ಟ ಆದ್ದು ಯಾರು ಧೃತರಾಷ್ಟ್ರನ ಕೈ ಕೊಟ್ಟು ಕಳಿಸಿದ, ದ್ಯೂತಕ್ಕೆ ಬರಬೇಕು ಅಂತ ಹೇಳಿ. ಆ ಲೆಟ್ರಲ್ಲಿ ಏನಿತ್ತು? ನಾನು ದ್ಯೂತ ಆಡ್ತೀನಿ ಅಂತ ಬರ್ಕೊಂಡಿದ್ದ ದುರ್ಯೋಧನ. ಆದರೆ ಸ್ಟೇಜ್ ಮೇಲೆ ಬಂದು ಇನ್ನೇನು ದ್ಯೂತ ಪ್ರಾರಂಭ, ಆಟ ಪ್ರಾರಂಭ ಆಗಬೇಕು, ನಾನು ಆಡೋದಿಲ್ಲ, ನಮ್ಮ ಶಬರಿ ಮಾಮ ಆಡ್ತಾ ಅಂತ ಹೇಳ್ಬಿಟ್ಟೆ. ನೋಡಿ, ಕ್ರಿಕೆಟ್ ಆಟದಲ್ಲಿ ಟೀಮ್ ಅನೌನ್ಸ್ಮೆಂಟ್ ಆದಮೇಲೆ ಮ್ಯಾಚ್ ಶುರು ಆದ ಮತ್ತೆ ಚೇಂಜ್ ಮಾಡಿ ಕೊಡ್ತಾರೆ ಟೀಮ್ನ. ಈ ದುರ್ಯೋಧನ ಏನು ಮಾಡ್ದ? ಮ್ಯಾಚ್ ಪ್ರಾರಂಭ ಆಗೋ ಕಾಲಕ್ಕೆ ಟೀಮ್ ಅನೌನ್ಸ್ ಮಾಡಿದಾಗ ತಾನೊಬ್ಬನೇ ಇದ್ದ ಪ್ಲೇಯರು, ಮ್ಯಾಚ್ ಪ್ರಾರಂಭ ಆಗೋ ಕಾಲಕ್ಕೆ ಟೀಮ್ ಮೆಂಬರ್ನೇ ಚೇಂಜ್ ಮಾಡಿಬಿಟ್ಟೆ. ನೋಡಿರಿ, ಕ್ರಿಕೆಟ್ನಲ್ಲಿ ರಿಟೈರ್ಡ್ ಹಟ್ಟಾದ್ರೆ ರಿಪ್ಲೇಸ್ಮೆಂಟ್ ಇಲ್ಲ. ಹಾಗೆ 9 ಜನ ಊಟಾದ್ರೆ ಮ್ಯಾಚ್ ಮುಗೀತು ಅಂತ ಅರ್ಥ. ನೀವು ನೋಡ್ರಿ, ಒಂದು ಕಪಟದ ಜೀವಿತ, ಅದರ ಮೇಲೆ 2 ಸಲ ಆಡಿದ್ದು, ತಾನಾಡದೆ ಶಕುನಿಯಿಂದ ಆಡಿಸಿದ್ದು, ತಾನಾಡ್ತೀನಿ ಅಂತೇಳಿ ಶಕುನಿಯಿಂದ ಆಡಿಸಿದ್ದು, ಎಲ್ಲ ಕಡೆ ತಪ್ಪು ಮಾಡಿದ್ದ. ಇಷ್ಟೇನಾ? 1 2 ನೋಡಿ, ಪಾಂಡವರಿಗೆ ವಿಷವನ್ನು ಬಂದಾಗ ವಿಷ ಭೀಮಸೇನ ದೇವರಿಗೂ ಆಹಾರದಲ್ಲಿ ವಿಷವನ್ನು ಹಾಕಿದ್ದಾಯಿತು, ಅರಗಿನ ಮನೆಯಲ್ಲಿ ಸುಡಿಸಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ದಾಯಿತು ಅಲ್ವಾ? ಎಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಆ ಪಾಂಡವರಿಗೆ ಅಧರ್ಮವನ್ನು ಕೊಲ್ಲಕ್ಕೆ ನೋಡಿದ್ದು ಕೌರವರೇ ಹೊರತಾಗಿ ಎಲ್ಲೂ ಆ ಧರ್ಮವನ್ನು ಪಾಂಡವರು ಮಾಡಲೇ ಇಲ್ಲ. ಹೋಗಲಿ, ಆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಎಲ್ಲ ಮುಗಿಸಿಕೊಂಡು ಪೂರ್ಣ ಮಾಡಿ ಒಂದು ರಾಜ್ಯ ಕೊಡು ಅಂತಂದರೆ ನೀವಿನ್ನೂ ಅಜ್ಞಾತವಾಸ ಮುಗಿಸಿಲ್ಲ. ಅಜ್ಞಾತವಾಸ ಮುಗಿಯೋಕ್ಕಿಂತ ಮುಂಚೆ ನಾವು ನೋಡಿಬಿಟ್ಟಿವಿ. ನೋಡಿ, ಭೀಷ್ಮಾಚಾರ್ಯ ಹೇಳಿದರು, ದ್ರೋಣಾಚಾರ್ಯ ಹೇಳಿದರು, ಪರಶುರಾಮ ದೇವರು ಹೇಳಿದರು, ವೇದವ್ಯಾಸ ದೇವರು ಹೇಳಿದರು, ಚಾಂದ್ರಮಾನದ ಪ್ರಕಾರ ಮುಗಿದಿದೆಯಪ್ಪ ಅಜ್ಞಾತವಾಸ. ಇಷ್ಟೆಲ್ಲ ದೊಡ್ಡ ಜ್ಞಾನಿಗಳು ಹೇಳಿದ್ರು, ಅವರು ಮುಗುದಿಲ್ಲ. ಹಾಗಾಗಿ ಯುದ್ಧ ಬೇಕು ಅಂತ ನಿರ್ಣಯ ಮಾಡಿಕೊಂಡು ಬಂದವ ದುರ್ಯೋಧನ ಹೊರತಾಗಿ ಪಾಂಡವರಿಗೆ ಯುದ್ಧ ಬೇಕು ಅಂತ ಬಂದದ್ದಲ್ಲ. ಇಡೀ ರಾಜ್ಯ ಬೇಡ, 5 ಹಳ್ಳಿ ಕೊಟ್ಟರು ಸಾಕಂತ ಕೇಳಿದ್ರು, ಕೊಡದೇ ಯುದ್ಧವನ್ನೇ ಮಾಡಿದವು ನೀನು ಹೊರತಾಗಿ ಅವರಲ್ಲ. ಹಾಗಿದ್ದ ಮೇಲೆ ಎಲ್ಲ ಕಡೆಗಳಲ್ಲಿಯೂ ಕೂಡ ತಪ್ಪನ್ನು ಮಾಡಿಕೊಂಡು ಅಧರ್ಮವನ್ನು ಮಾಡಿಕೊಂಡು ಬಂದದ್ದು ಯಾರು? ಅರ್ಜುನನೇ. ಇನ್ನು ಸಂಧಾನಕ್ಕಂತೇಳಿ ಕಿಟ್ಟ ಬಂದಾಗ, ಸಂಧಾನಕ್ಕೆ ಬಂದಾಗ ರಾಯಭಾರಿಯನ್ನು ಬಂಧನ ಮಾಡಬಾರ್ದು. ಅಂಬಾಸಿಡರ್ ಅವರನ್ನು ಬಂಧನ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟವ ಈ ಯಾರ? ದುರ್ಯೋಧನ. ನೋಡ್ರಿ, ರಾಮಾಯಣದಲ್ಲಿ ಅಂಬಾಸಿಡರ್ ಆಗಿ ಹನುಮಂತ ದೇವರು ಹೋಗಿದ್ರು, ಅವರನ್ನು ಕೊಲ್ಲಬೇಕು ಅಂತೇಳಿ ಪ್ರಯತ್ನ ಪಟ್ಟ ರಾವಣ. ಇಲ್ಲಿ ಅಂಬಾಸಿಡರ್ ಆಗಿ ಕೃಷ್ಣ. ನೋಡ್ರಿ, ಹರಿವಾಯುಗಳು ಬಿಂಬ ಪ್ರತಿಬಿಂಬರು ಯಾವಾಗಲೂ ಒಂದೇ ರೀತಿ ಕೆಲಸ ಮಾಡ್ತಾರೆ. ರಾಮಾಯಣದಲ್ಲಿ ಹನುಮಂತ ದೇವರು ರಾಯಭಾರಿಯಾಗಿ ಹೋದರೆ, ಮಹಾಭಾರತದಲ್ಲಿ ಕೃಷ್ಣದೇವರು ರಾಯಭಾರಿ ಹೋಗ್ತಾರೆ. ಅಲ್ಲಿ ರಾವಣನನ್ನು ಕೊಲ್ಲಬೇಕು ಅಂತ ನೋಡಿದರೆ, ಇಲ್ಲಿ ದುರ್ಯೋಧನ ಬಂಧನ ಮಾಡಬೇಕು ಅಂತ ಹೇಳಿ ಅಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾದ್ರೆ ದುರ್ಯೋಧನ ಏನು ಮಾಡಿದ್ರೆ? ದೇವರಲ್ಲಿ ಕೆಟ್ಟದ್ದು ಮಾಡಿ, ತಪ್ಪು ಮಾಡಿ, ಅನ್ಯಾಯ ಮಾಡಿ. ಯಾಕೆ ದೇವರನ್ನು ಬಂಧನ ಮಾಡಬೇಕು ಅಂತ ಹೇಳಿ ವಾಯುದೇವರಲ್ಲೇ ಅನ್ಯಾಯ ಮಾಡಿದ್ದಾರೆ. ಯಾಕೆ? ಅವ್ರು ತಿನ್ನುವ ಆಹಾರದಲ್ಲಿ ವಿಷ ಬಿಟ್ಟ, ಅವ್ರಿಗೆ ಕೊಡಬಾರದು ಕಷ್ಟನೆಲ್ಲವನ್ನು ಕೊಟ್ಟಿದ್ದಾನೆ. ಇನ್ನು ಭಾರತೀ ದೇವಿ ಅವಮಾನ. ಯಾಕೆ? ದ್ರೌಪದಿ ದೇವಿ ಅವರಿಗೆ ನಡು ಸಭೆಯಲ್ಲಿ ಅವಮಾನವನ್ನು ಮಾಡಿದ್ದಾನೆ. ಇನ್ನು ಪುಟ್ಟ ಮಗು ಅಭಿಮನ್ಯು, ಅವನನ್ನು ಕೊಲ್ಲಬಾರದ ರೀತಿಯಲ್ಲಿ ಯುದ್ಧ ನಿಯಮಕ್ಕೆ ವಿರುದ್ಧವಾಗಿ ಅನ್ಯಾಯವನ್ನು, ಹೀಗೆ ಅನ್ಯಾಯಗಳ ಸರಪಡೆ, ಅಧರ್ಮಗಳ ಸರಪಡೆಯನ್ನು ಮಾಡಿರ್ತಕ್ಕಂಥವರು ದುರ್ಯೋಧನನೇ ಹೊರತು ಸರ್ವಥಾ ಪಾಂಡವರು ಅಲ್ಲ. ಹಾಗಾದ ಮೇಲೆ ಕೃಷ್ಣನೇ ಹೇಳ್ತಾನೆ ಯಾರಿಗೆ? ಅರ್ಜುನನಿಗೆ, ತಸ್ಮಾತ್ ಯುದ್ಧಸ್ಥ ಭಾರತ, ಯುದ್ಧ ಮಾಡೋ ಅರ್ಜುನ ಅಂತ ಹೇಳಿ ಪ್ರೇರೇಪಣೆಯನ್ನು ಮಾಡಿದ್ದು ಕೃಷ್ಣ ಅರ್ಜುನನಿಗೆ. ಅದೇ ಸಂಧಾನಕ್ಕೆ ಹೋದಾಗ ಯುದ್ಧ ಮಾಡಬೇಡ, ಎಲ್ಲ ಕಳ್ಕೊಂತೀ ಅಂತ ಹೇಳಿ ಎಚ್ಚರಿಕೆಯನ್ನು ದುರ್ಯೋಧನಿಗೆ ಅವರಪ್ಪ ಯಾರು ಧೃತರಾಷ್ಟ್ರನಿಗೂ ಕೊಟ್ಟವನು ಕೃಷ್ಣ. ನೋಡಿ, ಯುದ್ಧ ಮಾಡಬೇಡ ಅಂತ ಅಲ್ಲಿ ಹೇಳಿದ, ಅವರು ಕೇಳಿಲ್ಲ, ಬಿಟ್ಟ. ಯುದ್ಧ ಮಾಡೋದಿಲ್ಲ ಅಂತ ಕೂತ ಅರ್ಜುನ ಪ್ರಚೋದನೆ ಮಾಡಿ ಯುದ್ಧವನ್ನು ಮಾಡಿಸಿದ. ನೋಡಿ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ವಿವೇಚನೆ, ಪ್ರತಿಯೊಂದನ್ನು ಕೂಡ ಕೆಟ್ಟವರ ಮಾತು ಹೇಳಿ ಮಾಡಿಸ್ತಾನೆ. ಇಷ್ಟವರೆಗೆ ಹೋಗಲಿ, ಯುದ್ಧ ಮುಗಿದ ಮೇಲೆ ಅದು ಕೆಲವರಿಗೆ ಬುದ್ಧಿ ಬರ್ತದೆ. ದುರ್ಯೋಧನಿಗೆ ಯುದ್ಧ ಮುಗಿದ ಮೇಲೆ ಬುದ್ಧಿ ಬರಲಿಲ್ಲ. ಇನ್ನೇನು ಕಟುಕು ಜೀವ, ಇನ್ನು 5 ನಿಮಿಷಕ್ಕೆ ಪ್ರಾಣ ಹೋಗಬೇಕು, ಇನ್ನೂ ಬದುಕಿದ್ದಾನೆ ದುರ್ಯೋಧನ. ಬದುಕಿರಬೇಕಾದ್ರೆ ಅವನ ದೇಹದಿಂದ ನರಿ ನಾಯಿಗಳು ಮಾಂಸವನ್ನು ಕಿತ್ತು ತಿಂತಾ ಇದ್ರೆ ಓಡಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ದುರ್ಯೋಧನಿಗೆ. ಯಾಕೆ? ಭೀಮಸೇನ ದೇವರು ಕೊಟ್ಟ ಒಂದೇ ಎತ್ತಿನ ಮಹಿಮಾ. ಇಂಥ ದುರ್ಯೋಧನ ರಾತ್ರಿ ಮಾತಾಡಿಸ್ಲಿಕ್ಕೆ ಅಶ್ವತ್ಥಾಮಾಚಾರ ಬಂದರೆ ಅವರಿಗಂತಾರೆ, ನೋಡು, ನನ್ನ ಕ್ಷೇತ್ರದಲ್ಲಿ ಸಂತಾನವನ್ನು ಪಡೆಯಬೇಕು, ನಿಷ್ಪಾಂಡವ ಪೃಥ್ವಿ ಆಗಬೇಕು, 2 ನನ್ನ ಆಸೆ, ಲಾಸ್ಟ್ ಆಸೆ. ಸಾಯೋಕ್ಕಿಂತ ಮುಂಚೆ ನಿಂದ ಏನಾದರೂ ಆಸೆ ಇದೆ ಅವನು ಹೇಳ್ತಾನೆ. ನೋಡಿ, ಸಾಯೋ ಮುಂದೆ ಕೂಡ ಇಂಥ ಮಾತನ್ನು ಕೇಳಿದಾಗ ಅಶ್ವತ್ಥಾಮಾಚಾರ ಹೋಗಿ ಆ ಉಪಪಾಂಡವರನ್ನು ರಾತ್ರಿ ಕಾಲದಲ್ಲಿ ಸಂಹಾರವನ್ನು ಮಾಡಿಕೊಂಡು ಬಂದು ಆ ಮಕ್ಕಳ ದೇಹದಿಂದ ಬೇರ್ಪಟ್ಟ ತಲೆಯನ್ನು ತೋರಿಸಿದರೆ ಆ ದೇಹವನ್ನು ನೋಡಿ ಸಂತೋಷಪಟ್ಟು ಪ್ರಾಣ ಬಿಟ್ಟಂತೆ.
ಇಂಥ ಕ್ರೂರಿ ಕಲಿ ದುರ್ಯೋಧನ. ಹಾಗೆ ಸತ್ತ ಮೇಲೂ ಬದುಕಿದ್ದಾಗಲೂ ಯಾವ ಸಂದರ್ಭದಲ್ಲಿಯೂ ಬುದ್ಧಿ ಬರಲಿಲ್ಲ ಅವನಿಗೆ. ನೋಡಿ, ಇನ್ನೇನು ಪ್ರಾಣ ಹೋಗ್ಬೇಕಾದ್ರೆ ಕೃಷ್ಣ ಎದುರಿಗಿದ್ದ, ಕೃಷ್ಣ ನೀನು ಅನ್ಕೊಂಡಿರ್ಬೋದು ಧರ್ಮರಾಜನಿಗೆ ರಾಜ್ಯವನ್ನು ಕೊಡಿಸ್ಬಿಟ್ಟಿ ಅಂತ ಹೇಳಿ. ಅವ್ರ ರಾಜ್ಯದಲ್ಲಿ ಏನಿದೆ? ಏನೂ ಇಲ್ಲ. ಇಡೀ ಅವ್ರ ರಾಜ್ಯ ತುಂಬ ಬರೇ ವಿಧೇಯರೇ ಇದ್ದಾರೆ. ಯಾಕೆ? ಎಲ್ಲರೂ ಗಂಡರೆಲ್ಲರೂ ಯುದ್ಧದಲ್ಲಿ ಸತ್ತು ಹೋಗ್ಬಿಟ್ಟಿದ್ದಾರೆ. ಅವ್ರ ರಾಜ್ಯ ಮಾಡೋದಕ್ಕೆ ರೊಕ್ಕ ಬೇಕಲ್ಲ. ಇವನಿಗೆ ಗೊತ್ತಿತ್ತು ನಾ ಸೋಲ್ತೀನಿ ಅಂತ ಹೇಳಕ್ಕೆ ಏನು ಮಾಡಿಬಿಟ್ಟ, 14 ವರ್ಷದ ಟ್ರ್ಯಾಕ್ಸ್ ಫ್ರೀ ಇಸ್ಕೊಂಡ್ಬಿಟ್ಟಿದ್ದ. ಇಂತಹ ಕ್ರೂರ ಬುದ್ಧಿ ಉಳ್ಳವ 14 ವರ್ಷದ ಮುಂದಿನ ಟ್ಯಾಕ್ಸನ್ನು ಹಿಂದನೇ ಇಸ್ಕೊಂಡ್ಬಿಟ್ಟಿದ್ದ. ಅಂದರೆ ಅವನ ಕೋಶಾಗಾರ ಧರ್ಮರಾಜ ಬಂದು ಏನಾದರೂ ಡೆವಲಪ್ಮೆಂಟ್ ಕೆಲಸ ಮಾಡಬೇಕಾದ್ರೆ ಈಗೆಲ್ಲ ಫ್ರೀ ಬಸ್ಸು ಗೀಸು ಕೊಟ್ಟು ಎಲ್ಲ ಖಾಲಿ ಮಾಡಿ ಹೋಗುತ್ತಾರೆ. ಮುಂದೆ ಯತ್ನಾಳ ಪ್ರತಾಪ್ ಸಿಂಹ ಮುಖ್ಯಮಂತ್ರಿ ಏನು ಜೊತೆ ಆಗಬೇಕು ಅದು. ಹೀಗೆ 14 ವರ್ಷ ಮುಂದಿನ ಎಲ್ಲ ಟ್ಯಾಕ್ಸನ್ನು ಕೂಡ ಇಟ್ಕೊಂಡ್ಬಿಟ್ಟಿದ್ದ. ಆ ಪಾಂಡವರು ಏನು ರಾಜ್ಯಭಾರ ಮಾಡ್ತಾರೆ, ಅವ್ರಿಗೆ ಏನೂ ಉಳಿಸಿಲ್ಲ ಅಂತ ಹೇಳಿ ಕೃಷ್ಣನ ಮುಂದೆ ಅಪಹಾಸ್ಯ ಮಾಡಿ ನಕ್ಕ. ರಾಜ್ಯಭಾರ ಹೇಗೆ ಮಾಡಿಸ್ತಾರೆ ನನಗೆ ಗೊತ್ತಿದೆ ಅಂತ ಕೃಷ್ಣ ಅಂತ. ಹೀಗೆ ಆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಆ ಕೆಟ್ಟ ಪರಮಾತ್ಮ ಧರ್ಮರಾಜಾದಿಗಳಿಂದ ಒಳ್ಳೆ ಕೆಲಸವನ್ನೇ ಮಾಡಿಸಿದ. ನೋಡಿ, ಇಷ್ಟಾದರೂ ಅಧರ್ಮ ಮಾಡಿದ್ದು ಪಾಂಡವರೇ. ಯಾಕೆ? ತಮ್ಮ ಪಕ್ಷದಲ್ಲಿ 3 ಜನ ಬ್ರಾಹ್ಮಣರನ್ನ ಯುದ್ಧಕ್ಕೆ ಕರ್ಕೊಂಡಿದ್ದ ದುರ್ಯೋಧನ. ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯ, ಕೃಪಾಚಾರ್ಯರು. ನೋಡಿ, ಬ್ರಾಹ್ಮಣರನ್ನ ಯಾವತ್ತೂ ಯುದ್ಧಕ್ಕೆ ಸೇರಿಸ್ಕೊಳ್ಬಾರ್ದು. ಪಾಂಡವರ ಪಕ್ಷದಲ್ಲಿ ಒಬ್ಬ ಬ್ರಾಹ್ಮಣನು ಯುದ್ಧ ಮಾಡಲಿಲ್ಲ. ನೋಡಿ, ಇದು ಪಾಂಡವರ ಧರ್ಮನಿಷ್ಠೆ. ಇನ್ನು ವಿದುರ ಬರ್ಬೋದಾಗಿತ್ತಲ್ಲ. ನೋಡ್ರಿ, ವಿದುರ ಪಾಂಡವರ ಪಕ್ಷಕ್ಕೆ ಬರ್ಬೋದಾಗಿತ್ತು. ಅವ್ನು ಬರೋದಿಲ್ಲ ಅಂತಲೇ ಮುಂಚೆನೇ ಹೇಳೋದ. ಬಂದರೂ ಪಾಂಡವರು ಸೇರಿಸ್ಕೊಂತ ಇದ್ದಿದ್ದ. ಯಾಕೆ? ಕ್ಷತ್ರಿಯ ಅಲ್ಲ. ನೋಡಿ, ಎಲ್ಲ ಕಾಲದಲ್ಲೂ ಎಲ್ಲ ಅವಸ್ಥೆಯಲ್ಲಿಯೂ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಧರ್ಮವನ್ನು ಪರಿಪಾಲನೆ ಮಾಡಿರ್ತಕ್ಕಂಥವರು ಆ ಪಾಂಡವರು. ಹಾಗಾಗಿ ಈ ರೀತಿಯಾಗಿ ಆ ಧರ್ಮ ಇಷ್ಟೆಲ್ಲ ಯುದ್ಧ ಆಯಿತು. ಯುದ್ಧ ಆದಮೇಲೆ ಮತ್ತೆ ಧರ್ಮ ಆಡಲಿಕ್ಕೆ ಪ್ರಾರಂಭ ಮಾಡಿ, ನಾ ಮಾಡಿದ ತಪ್ಪು ಮಾಡಿಬಿಟ್ಟೆ, ನನ್ನ ಒಂದು ಸೀಟಿಗೋಸ್ಕರ ಎಲ್ಲರನ್ನೂ ಬಂದುಬಿಟ್ಟೆ. ಆವಾಗಂದ, ಅಲ್ಲಪ್ಪ ನೀನು ಮಾಡಿದ ತಪ್ಪಲ್ಲೋ, ನೀನು ಮಾಡಿದ್ದೇ ನಿಜ ಅಂತ ಹೇಳ್ದ. ನೋಡು, ಅಭಿಮನ್ಯು ಅವರೆಲ್ಲ ಬಂದದ್ದು ನಿಜ ಅಲ್ವೇನೋ? ಎಷ್ಟು ಹೇಳಿದ್ರು ಕೇಳಿಲ್ಲ. ಮೊದಲು ಕೃಷ್ಣ ಸಮಾಧಾನ ಮಾಡಿದ, ಕೇಳಿಲ್ಲ, ಲೋಯರ್ ಕೋರ್ಟು. ಆಮೇಲೆ ವೇದವ್ಯಾಸ ದೇವರಿಗೆ ಹೇಳಿಸಿದ ಧರ್ಮರಾಜನಿಗೆ, ಅಲ್ಲಿಯೂ ಸಮಾಧಾನ ಆಗಲಿಲ್ಲ, ಹೈಯರ್ ಕೋರ್ಟ್. ಇನ್ನು ಯಾಕೋ ಸಮಾಧಾನ ಆಗೋದು ಕಾಣ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಹೋದ. ಯಾರು? ಭೀಷ್ಮಾಚಾರ್ಯ. ಯಾಕಂದ್ರೆ ಅವ್ರು ಎಲ್ಲಿ ಮಲ್ಕೊಂಡಿದ್ರು? ಶರಪಂಜದ ಮೇಲೆ ಮಲ್ಕೊಂಡಿದ್ರು. ನಿನಗೆ ಯಾರು ಹೇಳಿದ್ರೆ ನೀನು ಯುದ್ಧ ಮಾಡಿ ಸರಿ ಅಂತ ಗೊತ್ತಾಗತ್ತೆ. ಅಪೋಸಿಷನ್ ಪಾರ್ಟಿ ಹೇಳಿದ್ರೆ ನಂಬ್ತೀನಿ, ಯಾರಿದ್ದಾರೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಶರಪಂಜರದ ಮೇಲೆ ಮಲಗಿಕೊಂಡಿರ್ತಕ್ಕಂಥ ಭೀಷ್ಮಾಚಾರ್ಯರಿಂದ 20,000ಕ್ಕೂ ಅಧಿಕವಾಗಿರ್ತಕ್ಕಂಥ ಶ್ಲೋಕವುಳ್ಳ ಸಮಗ್ರವಾದ ಅನುಶಾಸನ ಪರ್ವವನ್ನೇ ಉಪದೇಶವನ್ನು ಮಾಡಿಸಿ, ನೀನು ಯುದ್ಧ ಮಾಡಿದ್ದು ಸರಿ ಅಂತ ಹೇಳಿ ಭೀಷ್ಮಾಚಾರ್ಯರೇ ಧರ್ಮರಾಜನ ಉಪದೇಶವನ್ನು ಮಾಡಿಸಿ, ಇದು ಧರ್ಮಯುದ್ಧ ಅಂತ ಹೇಳಿ ಜಗತ್ತಿನಲ್ಲಿ ಸಾರಿ ತೋರಿಸಿದ ಏಕಮೇವ ವ್ಯಕ್ತಿಯನ್ನು ಕಟ್ಟಬರ್ತಾನೆ. ಈಗ ಮಹಾಭಾರತ ಯುದ್ಧ ಅದು ಹೆಜ್ಜೆ ಹೆಜ್ಜೆಗೂ ಕೂಡ ಅದು ಧರ್ಮದಿಂದಲೇ ಮಾಡಿರ್ತಕ್ಕಂಥದ್ದು. ನೋಡ್ರಿ, ಅಲ್ಲಿ ರಾಮನಾಗಿದ್ದುಕೊಂಡು ತಾನು ಧರ್ಮದಿಂದ ರಾಜ್ಯವನ್ನ ಅನೇಕ ವರ್ಷಗಳ ಕಾಲ ಪರಿಪಾಲನೆ ಮಾಡಿದ. ಇಲ್ಲಿ ಧರ್ಮರಾಜಾದಿಗಳನ್ನು ಮುಂದೆ ಮಾಡಿಕೊಂಡು ಕೃಷ್ಣ ಧರ್ಮರಾಜಾದಿಗಳಿಂದ ಧರ್ಮದ ಪಾಲನೆಯನ್ನು ಮಾಡಿಸಿದ. ಅಲ್ಲಿ ತಾನೇ ಆಡಿದ, ಇಲ್ಲಿ ತನ್ನ ಭೃತ್ಯರಿಂದ ಆಳಿಸಿದ. ಒಂದು ರಾಮರಾಜ್ಯ, ಒಂದು ಮಹಾಭಾರತದಲ್ಲಿ ಧರ್ಮರಾಜನ ರಾಜ್ಯ, ಕೃಷ್ಣನ ಧರ್ಮದ ಕ್ಷತ್ರಿಯ ಒಳಗಡೆ. ಹೀಗೆ ಆ ಕೃಷ್ಣ ಪರಮಾತ್ಮ ಅದ್ಭುತವಾಗಿರ್ತಕ್ಕಂಥ ರಾಜ್ಯಭಾರವನ್ನು ನೋಡ್ರಿ. ರಾಮರಾಜ್ಯ ಸುಲಭರಿ, ಧರ್ಮರಾಜ ತುಂಬಾ ಕಷ್ಟ. ಯಾಕೆ? ಧರ್ಮರಾಜ ಧರ್ಮದಿಂದ ರಾಜ್ಯವನ್ನು ಪಾಲನೆ ಮಾಡಿದ್ದು ಯಾವಾಗ ಗೊತ್ತಾ? ಕಲಿಗಾಲದಲ್ಲಿ, ದ್ವಾಪರಯುಗದಲ್ಲಿ ಅಲ್ಲ. ಯಾಕೆ? ಯಾವತ್ತು ದುರ್ಯೋಧನ ಸತ್ತು ಬಿದ್ದೋ ಅವತ್ತೇ ಕಲಿಗಾಲ ಪ್ರಾರಂಭ ಆಗೋಗಿತ್ತು. ಹಾಗಾದ್ರೆ ದುರ್ಯೋಧನ ಸತ್ತ ಮೇಲೆ 36 ವರ್ಷಗಳ ಕಾಲ ಧರ್ಮದಿಂದ ಇಡೀ ಪೃಥ್ವಿಯನ್ನು ಚೆನ್ನಾಗಿ ಆಳಿದವನು ಧರ್ಮರಾಜ. ಕಲಿಗಾಲದಲ್ಲಿ ಧರ್ಮದಿಂದ ರಾಜ್ಯವನ್ನ ಪಾಲನೆಯನ್ನ ಕೃಷ್ಣ ಪರಮಾತ್ಮ ಮಾಡಿಸಿದ. ಇದು ಕೃಷ್ಣ ಪರಮಾತ್ಮನ ಗ್ರೇಟ್ನೆಸ್. ಹೀಗೆ ಧರ್ಮದಿಂದ ರಾಜ್ಯಭಾರವನ್ನು ಪರಮಾತ್ಮ ಮಾಡಿಸಿದ. ಇಷ್ಟೇ ಅಲ್ಲ, ಎಷ್ಟು ಓದಾಡಿರಿ ಧರ್ಮರಾಜಂದು. ನೋಡ್ರಿ, ತಮಗೆ ಕಷ್ಟವನ್ನು ಕೊಟ್ಟ ಆ ದುರ್ಯೋಧನಾದಿಗಳ ಅಪ್ಪನನ್ನ 15 ವರ್ಷ ಚೆನ್ನಾಗಿ ಸಂರಕ್ಷಣೆ ಮಾಡ್ತಾರೆ. ಧೃತರಾಷ್ಟ್ರನ್ನ, ನಮ್ಮ ದೊಡ್ಡಪ್ಪ ಏನು ಕೇಳ್ತಾನೋ ಅಡುಗೆ ಎಲ್ಲ ಮಾಡಿಸಾಕ್ಬೇಕು, ಅವನ್ನೆಲ್ಲಾದ್ರೂ ಹೋಗಿ ಬರ್ತಾನೆ, ಕರ್ಕೊಂಡು ಹೋಗ್ಬೇಕು, ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದೆ. ನೋಡಿ, 15 ವರ್ಷ ಭೀಮಸೇನ ದೇವರು ಏನೋ ಮಾತಾಡಿದ್ರು. ಧೃತರಾಷ್ಟ್ರನ ಬಗ್ಗೆ ಒಂದು ಕ್ಷಕಾರ ಮಾತಾಡಿದಿಲ್ಲ. 15 ವರ್ಷ ಆದ ದಿವಸ ಒಳ್ಳೆ ಪಂಚಭಕ್ಷ ಪರಮಾನ ತಿಂದು ಸುಮ್ಮನೆ ಆರಾಮ ಮಜಾ ಮಾಡ್ಕೊಂಡಿದ್ದ. ಇವನು ಹೀಗೆ ಇದ್ರೆ ಅವನು ಧೃತರಾಷ್ಟ್ರ ಅಂತಕ್ಕಂಥ ಗಂಧರ್ವ. ಹೀಗೆ ಭೂಮಿಯಲ್ಲಿದ್ದರೆ ಅವನು ಉನ್ನತಿಯನ್ನು ಪಡೆಯೋದು ಹೇಗೆ? ಆವಾಗ ಬೈತಾರೆ. ವಿದುರನೂ ಬಂದು ಬೈತಾನೆ. ಭೀಮಾಪವರ್ಜಿತಂ ಪಿಂಡಂ ಮಾರತ್ಯ ಗೃಹಪಾಲವತ್ತು. ನಾಯಿಯಂತೆ ಪಾಂಡವರು ಕೊಟ್ಟ ಅನ್ನವನ್ನು ತಿಂತ ಅವ್ರ ಮನೆಯಲ್ಲೇ ವಿದ್ಯೆಯದು. ಆವಾಗ ವೈರಾಗ್ಯ ಬಂದು ಹೋದನೆ ಹೊರತಾಗಿ ಭೀಮಸೇನ ದೇವರು ಮೊದಲು 15 ವರ್ಷ ಏನೂ ಮಾಡಿದ್ರು, ದೊಡ್ಡಪ್ಪನ ಚೆನ್ನಾಗಿ ನೋಡ್ಕೊಂಡು. ಹಾಗೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಪಾಂಡವರು ಯಾವತ್ತೂ ಕೂಡ ಅಧರ್ಮವನ್ನು ಮಾಡಿಲ್ಲ. ಹೋಗಲಿ, ಇಷ್ಟೆಲ್ಲ ಆದ ಮೇಲೆ ಧರ್ಮರಾಜ ಅಶ್ವಮೇಧ ಯಜ್ಞ ಮಾಡಿದ್ದಾರೆ. ಯಾಕೆ? ನಾನು ಕೆಟ್ಟದ್ದು ಮಾಡಿದೆ, ತಪ್ಪು ಮಾಡಿದೆ, ಅಹಿಂಸೆ ಮಾಡಿದೆ ಅಂತೇಳಿ.
ಆ ಅಶ್ವಮೇಧ ಯಜ್ಞ ಮಾಡಬೇಕಾದ್ರೆ ಏನು ಮಾಡಿದ ನೋಡಿ, ಅರ್ಜುನನಿಗೆ ಒಂದು ಕರಾರು ಮಾಡಿದ, ನೋಡು ಯುದ್ಧದಲ್ಲಿ ನೀನು ಒಬ್ಬರನ್ನು ಕೂಡ ಕೊಲ್ಲಬಾರದು. ಈ ಕರಾರಿನ ಮೇಲೆ ಅಶ್ವಮೇಧ ಯಜ್ಞವನ್ನು ಧರ್ಮರಾಜ ಮಾಡಿದ. ನೀವೆಲ್ಲ ಬಬ್ರುವಾಹನ ನಿಜ, ಆ ಕೊಂದದ್ದಕ್ಕಿನ್ನದು ಇವೆಲ್ಲ ಸುಳ್ಳು. ಮಹಾಭಾರತ ಮೂಲ ಮಹಾಭಾರತ ಇದೆಲ್ಲ ಇಲ್ಲ. ಬಬ್ರುವಾಹನ ಇರೋದು ನಿಜ, ಆದರೆ ಹಂಗೆ ಯುದ್ಧ ನಡೆದದ್ದು ಅರ್ಜುನ ಇದೆಲ್ಲ ಇಲ್ಲ. ಆ ಯಾವ ಅಶ್ವಮೇಧಕ ಪರ್ವದಲ್ಲಿ ಅಶ್ವಮೇಧ ಯಜ್ಞವನ್ನು ಮಾಡಬೇಕಾದ್ರೆ ಒಬ್ಬರನ್ನೂ ಪಾಂಡವರು ಕೊಂದಿಲ್ಲ. ಹೀಗೆ 36 ವರ್ಷಗಳ ಕಾಲ ಅದ್ಭುತವಾಗಿರ್ತಕ್ಕಂಥ ರಾಜ್ಯಭಾರವನ್ನು ಚೆನ್ನಾಗಿ ಅಲ್ಲಿ ಮಾಡಿದರು. ಅದ್ಭುತವಾಗಿರ್ತಕ್ಕಂಥ ರಾಜ್ಯಭಾರ ನೋಡಿ, ಧರ್ಮರಾಜ ಕೃಷ್ಣ ಪರಮಾತ್ಮ ತಾನು ನಿಂತು ಧರ್ಮೋ ಧರ್ಮ ವಿದುತ್ತಮ ಅಂತ ಹೇಳಿ ಆ ವಿಷ್ಣು ಸಹಸ್ರನಾಮ ಹೇಳಿದಂತೆ ಪರಮಾತ್ಮ ತಾನೇ ನಿಂತು ಅದ್ಭುತವಾಗಿರ್ತಕ್ಕಂಥ ಧರ್ಮದಿಂದ ರಾಜ್ಯಭಾರವನ್ನು ಧರ್ಮರಾಜರಿಂದ ಮಾಡಿಸಿದ. ಈ ಯುದ್ಧ ಆದದ್ದು ರಾಜ್ಯಕ್ಕೋಸ್ಕರ ಅಲ್ಲ, ಐಶ್ವರ್ಯಕ್ಕೋಸ್ಕರ ಅಲ್ಲ, ಪವರಿಗೋಸ್ಕರ ಅಲ್ಲ, ಅಧಿಕಾರಕ್ಕೋಸ್ಕರ ಅಲ್ಲ. ಈ ಯುದ್ಧ ಆದದ್ದು ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಪ್ರಣಯಾಮೋ ವಾಸುದೇವಂ, ಆ ಪರಮಾತ್ಮನ ಪ್ರೀತಿಗೋಸ್ಕರ ಯುದ್ಧವಾದದ್ದು ಹೊರತಾಗಿ ಇದು ಅಧರ್ಮವಾಗಿರ್ತಕ್ಕಂಥ ಯುದ್ಧ ಅಲ್ಲ. ಇನ್ನು ಯುದ್ಧವನ್ನು ಮಾಡಿದ ಯುದ್ಧದಲ್ಲಿ ಪ್ರಧಾನವಾದ ಹೀರೋ ಯಾರು? ಪವನ. ಆ ಪವನ ಇದ್ದದ್ದಕ್ಕೆ ಪಾವನ ಅಲ್ವಾ? ಗಾಳಿಗೆಲ್ಲಾದ್ರೂ ಮೈಲಿಗೆ ಬರ್ತದೆ, ಗಾಳಿನ ಯಾರು ತೊಳಿತೀರ? ತೊಳೆದು ತೋರಿಸಿ ನೋಡೋಣ. ಹಾಗೆ ಆ ಮಾಡಿರ್ತಕ್ಕಂಥ ಭೀಮಸೇನ ದೇವರು ಧರ್ಮದಿಂದಲೇ ಯುದ್ಧವನ್ನು ಮಾಡಿದ್ದಾರೆ. ಇಂಥ ಮಹಾಭಾರತದ ಆ ಎಲ್ಲ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಕೂಡ ಧರ್ಮದಿಂದ ಬದುಕಿದ್ರು, ಧರ್ಮದಿಂದ ಯುದ್ಧವನ್ನು ಮಾಡಿದರು. ಎಲ್ಲವನ್ನೂ ಒಂದು ವಿಷಯದಲ್ಲಿಯೂ ಕೂಡ ಅಧರ್ಮದಿಂದ ಪಾಂಡವರು ಬದುಕಿದ್ದು ಕಾಣೋದಿಲ್ಲ. ಈ ರೀತಿಯಾಗಿ ಮಹಾಭಾರತ ತಿಳಿಸಿಕೊಡ್ತಾ ಇದೆ. ಅದಕ್ಕೆ ಮಹಾಭಾರತ ಹೇಳ್ತಾ ಇದೆ, ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪಂ ಪ್ರಣಶ್ಯತಿ ಭೃಕೋದರ ಕೀರ್ತನೇನ ಶತ್ರು ವಿನಶ್ಯತಿ ಧನಂಜಯ ಕೀರ್ತನೇನ ಮಾತೃಸುತೋ ಕಥಯತಾಂ ನ ಭವಂತಿ ರೋಗಾಃ. ಇಂಥ ಧರ್ಮಿಷ್ಠರಾಗಿರ್ತಕ್ಕಂತಹ ಆ ಪಾಂಡವನ್ನು ನೆನೆಸಿಬಿಟ್ರೆ ನಮ್ಮಲ್ಲಿ ಧರ್ಮ ಉತ್ತಾಹ ಆಗತ್ತೆ, ನಮ್ಮ ಪಾಪ ನಾಶವಾಗತ್ತೆ, ಶತ್ರುಗಳ ನಾಶವಾಗ್ತಾರೆ. ಅದಾದ ಮೇಲೆ ರೋಗದಿಂದ ಮುಕ್ತರಾಗ್ತೇವೆ. ಇಂಥ ಹೆಸರು ತೆಗೆದುಕೊಂಡ್ರೆ ನಮ್ಮಲ್ಲಿ ಧರ್ಮ ಬರ್ತದೆ, ಶತ್ರುನಾಶ ಆಗುತ್ತೆ, ಪುಣ್ಯ ಬರ್ತದೆ, ರೋಗನಾಶ ಆಗುತ್ತೆ ಅಂತಂದರೆ ಅವರು ಅಧರ್ಮ ಯುದ್ಧ ಮಾಡಲಿಕ್ಕೆ ಶಕ್ಯವ? ಸರ್ವಥ ಅಲ್ಲ. ಪಾಂಡವರು ಆ ಮಾಡಿರ್ತಕ್ಕಂಥ ಯುದ್ಧ ಇದು ಅತ್ಯಂತ ಧರ್ಮ. ಮಹಾಭಾರತ ಯುದ್ಧ ಧರ್ಮವೋ ಅಲ್ಲ, ಮಹಾಭಾರತ ಯುದ್ಧ ಧರ್ಮವೇ ಅನ್ನೋದು ಮೂಲ ಮಹಾಭಾರತ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಮಹಾಭಾರತದಲ್ಲಿ ನಿಮಗೇನಾದರೂ ಇಲ್ಲಿಯವರೆಗೆ ಇದು ಅಧರ್ಮದಿಂದ ಇದು ನಡೆದಿರಬಹುದು ಅಂತ ಸಂಶಯವಿದ್ದರೆ ಅದಕ್ಕೆ ಮಹಾಭಾರತವೇ ಹೆಜ್ಜೆ ಹೆಜ್ಜೆಗೂ ಉತ್ತರ ಕೊಟ್ಟಿದೆ. ಒಂದು ಹೆಜ್ಜೆಯಲ್ಲಿಯೂ ಕೂಡ ಪಾಂಡವರು ಎಡವಿಲ್ಲ, ಅಧರ್ಮವನ್ನು ನಡೆಸಲಿಲ್ಲ. ಈಗ ರಾಜಕಾರಣಿಗಳು ಸ್ವಲ್ಪ ಅಪಸಮಯ ಮಾಡಿರ್ತಾರೆ ಆ ಮನುಷ್ಯನ ಬರಲಿಕ್ಕೆ, ಆದರೆ ಪಾಂಡವರು ಮಾತ್ರ ಅಂತಹ ರಾಜ್ಯವನ್ನು ಪಡೀಲಿಕ್ಕೆ ಯಾವತ್ತೂ ಕೂಡ ಧರ್ಮದ ಹಾದಿಯನ್ನು ಒಂದು ಕ್ಷಣವೂ ಕೂಡ ಇರದೇ ಇರತಕ್ಕಂತಹ ಪಾಂಡವರು ಅದಕ್ಕೆ ಮೂರ್ತಿಗಳು. ಅಂತಹ ಧರ್ಮ ಮೂರ್ತಿಗಳನ್ನು ಎತ್ತಿ ಹಿಡಿದು ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ಕೃಷ್ಣ ಅವತಾರವನ್ನು ಮಾಡಿ ಬಂದು ಮಹಾಭಾರತ ಯುದ್ಧಕ್ಕೆ ತಾನು ಸೂತ್ರಧಾರನಾಗಿ ಯುದ್ಧವನ್ನು ಮಾಡಿಸಿ ಧರ್ಮಕ್ಕೆ ಜಯವನ್ನು ತಂದುಕೊಟ್ಟು ಎಷ್ಟೇ ಕಷ್ಟವಾಗುವುದು ಅಂತ್ಯದಲ್ಲಿ ಒಂದು ಕಲೆಗಾಲದಲ್ಲಿ ಧರ್ಮಕ್ಕೆ ಜಯ ಅಂತ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಕೃಷ್ಣ ಪರಮಾತ್ಮ ಜಗತ್ತಿಗೆ ಸಾರಿ ತೋರಿಸಿರ್ತಕ್ಕಂಥ ಮಹಾಕೃತಿ ಮಹಾಭಾರತ. ಇಂಥ ಮಹಾಭಾರತವನ್ನು ಅಧಿಕ ಮಾಸದ ಇಂಥ ಪುಣ್ಯತಮವಾಗಿರ್ತಕ್ಕಂಥ ಕಾಲದಲ್ಲಿ 1.5 ಗಂಟೆಗಳ ಕಾಲ ಕೃಷ್ಣ, ಧರ್ಮರಾಜ, ಭೀಮ, ಅರ್ಜುನ, ನಕುಲ ಸಹದೇವರು ಎಲ್ಲ ಮಹಾತ್ಮನ ಕಥೆಯನ್ನು ಅವರು ಮಾಡಿ ಒಂದೂ ತಪ್ಪನ್ನು ಮಾಡಿಲ್ಲ, ಅಧರ್ಮ ಮಾಡಿಲ್ಲ. ಅವರು ಅಧರ್ಮ ಮಾಡಿದ್ದ ಅಂತ ತಿಳ್ಕೊಂಡ್ಬಿಟ್ರೆ ನಮಗೆ ಪಾಪ ಅಲ್ಲ, ಆ ಪಾಪ ನಮಗೆ ಬರಬಾರ್ದಲ್ಲ. ಅದಕ್ಕೋಸ್ಕರ ಆ ಇರ್ತಕ್ಕಂಥ ಸಂಶಯಗಳ ನಿವಾರಣೆಗೋಸ್ಕರ ಈ ಒಂದು ವಿಷಯವನ್ನು ತೆಗೆದುಕೊಂಡು ಆ ಪಾಂಡವರು ಮಾಡಿದ್ದು ಇದು ಅತ್ಯಂತ ಸಮೀಚೀನ, ಇದು ಅತ್ಯಂತ ಧರ್ಮಯುತವಾದದ್ದೇ, ಧರ್ಮಯುದ್ಧವೇ ಅನ್ನೋ ನಿರ್ಣಯವನ್ನು ಶ್ರೀಮದಾಚಾರ್ಯ ಮೊದಲಾದ ವಾಕ್ಯಗಳಿಂದ ನಿರೂಪಣೆ ಮಾಡಿಕೊಟ್ಟಿದ್ದೇವೆ. ಇದರಿಂದ ಎಲ್ಲ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀಯ ಮುಖ್ಯ ಅಂತರ್ಯಾಮಿಯಾದ ಯಾದವ ಕೃಷ್ಣೆಯಿಂದ ಭಿನ್ನನಾದ ವಾಸಿಷ್ಠ ಕೃಷ್ಣ ಪ್ರೀತನಾಗಿ ಅಂತ ಹೇಳ್ತಾ ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಹರೇ ಓಂ ಅಂತ ಹೇಳ್ತಾ ಇಂಥ ಒಂದು ಅವಕಾಶವನ್ನು ಈ ಎಲ್ಲ ಯಾಜ್ಞವಲ್ಕ ಸೇವಾ ಸಮಿತಿಯವರು ಮೇಲಿಂದ ಮೇಲೆ ನಮಗೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಾರೆ. ಅವರ ಅವಕಾಶಕ್ಕೆ ಯಾವಾಗಲೂ ಅಭಾರಿ. ನಾವೋ 1-2 ಸರಿ ಬಂದಿರೋದಿಲ್ಲ, ಪ್ರತಿ ಸರಿ ಎಲ್ಲ ಕಾರ್ಯಕ್ರಮ ಕೇಳಿರ್ತಾರೆ. ಈಗಲೂ ಕೂಡ ಅವರು 1 ತಿಂಗಳ ಮುಂಚೆ 1-2-3 ಡೇಟ್ ಕೊಟ್ಟಿದ್ರು. ಈ ಡೇಟ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಆ ಒಂದು ನಮ್ಮದು ಒಂದು ಅಧಿಕ ಮಾಸದ ಈ 33 ದಿವಸದ ಜ್ಞಾನಯಜ್ಞದಲ್ಲಿ ನಮ್ಮದು ಒಂದು ಅಕ್ರಸ ದಾನ ಇರಲಿ ಅಂತ ಹೇಳಿ ಈ ವಾಕ್ಪುಷ್ಪ ಅಂತಕ್ಕಂಥ ಅಕ್ರಸವನ್ನೇ ನಿಮಗೆಲ್ಲರಿಗೂ ದಾನವನ್ನು ಕೊಟ್ಟಿದ್ದೇವೆ. ನೀವೆಲ್ಲರೂ ಕೈಯಿಂದ ಅಲ್ಲ ಕಿವಿಯಿಂದ ಈ ಅಕ್ರಸವನ್ನು ಸ್ವೀಕಾರವನ್ನು ಮಾಡಿ ನಿಮ್ಮ ಹೊಟ್ಟೆ ಎಲ್ಲ ತುಂಬಿದೆ ಆ ಭಗವತ್ ಪ್ರಸಾದದಿಂದ ಅಂತಕ್ಕಂತಹ ಒಂದು ಸಂತೋಷದಿಂದ ಈ ವಾಕ್ಪುಷ್ಪಗಳನ್ನು ಅಸ್ಮದ್ ಗುರುವಂತರ ಭಾರತೀಯ ಮುಖ್ಯ ಪ್ರಣಾಮದ ಕುಲದೇವತಾ ಡಿ ಲಕ್ಷ್ಮೀ ನರಸಿಂಹದೇವರ ಅರ್ಪಣೆಯನ್ನು ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಹರೇ